Okay, great. Good evening, everyone. Shubha Sanjay. Nan hesaru Arjun anta. I am working with Anahata United Efforts Foundation. Ali program manager agi nan kelsa maditini. So we are conducting our Bhavishya Darshini webinar sessions. So idalli ee session alli ಸಂಚಿಕೆ 16th episode we are doing. First of all, ದಯವಿಟ್ಟು ನೀವು ಹಾಜರಾತಿ ಫಾರ್ಮ್ ಫಿಲ್ ಮಾಡಿ. ಅದು ನಾನು ಗೂಗಲ್ ಇದಲ್ಲಿ ನಿಮ್ಮ ಚಾಟ್ ಅಲ್ಲಿ ಐ ಆಮ್ ಶೇರಿಂಗ್ ಇಟ್. ಅದು ಸ್ವಲ್ಪ ಟೈಮ್ ತಗೊಂಡು ಅದು ಸ್ವಲ್ಪ ಫಿಲ್ ಮಾಡಿ. ಐ ವಿಲ್ ಗಿವ್ ಯು 1 minute ಮೇ ಬಿ ಫಾರ್ ದಟ್. ಫಿಲ್ ಆಗಿದೆ ಸರ್. ಎಸ್, ಥ್ಯಾಂಕ್ ಯು. ಸ್ವಲ್ಪ ಅದು ಫಿಲ್ ಮಾಡಿ. ಸೊ ಈ ಎವ್ರಿ ಎಪಿಸೋಡ್ ನಮ್ಮ ಭವಿಷ್ಯ ದರ್ಶಿನಿಯಲ್ಲಿ ನಾವು ಸ್ಪೆಸಿಫಿಕ್ ಸೆಕ್ಟರ್, ಸ್ಪೆಸಿಫಿಕ್ ವಲಯದಿಂದ ಒಂದು ಪ್ರೊಫೆಷನಲ್ ಬಂತು ನಿಮ್ಮ ಹತ್ರ, ನಿಮ್ಮ ಮಕ್ಕಳ ಹತ್ರ ಅವರು ಲೈಫ್ ಜರ್ನಿ, ಪ್ರೊಫೆಷನಲ್ ಜರ್ನಿ, ಎಜುಕೇಶನಲ್ ಜರ್ನಿ ಶೇರ್ ಮಾಡ್ತಾರೆ. ಸೊ ಅದೇ ತರ ಟುಡೇ ಆಲ್ಸೋ ವಿ ಹ್ಯಾವ್ ಎ ವಂಡರ್ಫುಲ್ ಗೆಸ್ಟ್ ವಿತ್ ಅಸ್. ಸೊ ಸ್ಟೂಡೆಂಟ್ಸ್ ಹೂ ಆರ್ ಜಾಯ್ನಿಂಗ್ ಅಸ್ ರೈಟ್ ನೌ ಆನ್ಲೈನ್ ಆಗಿ ಆಲ್ಸೋ ಜಾಯಿನ್ ಮಾಡ್ತಾರೆ, ಲೈವ್ ಆಗಿ. ಆಮೇಲೆ ದಿಸ್ ರೆಕಾರ್ಡಿಂಗ್ ಸೆಷನ್ ವಿಲ್ ಬಿ ಕಮಿಂಗ್ ಇನ್ ಯೂಟ್ಯೂಬ್, ಅದರಲ್ಲಿ ಆಲ್ಸೋ ಮಕ್ಕಳು ಜಾಯಿನ್ ಮಾಡ್ತಾರೆ. For any questions you have regarding this, anytime you have the question, you can share that in the chat or in the YouTube comments. Amele while we are speaking, please unmute ಮಾಡಿ. Otherwise ನಾನು ನಿಮ್ಮ ಕಡೆ ಹೇಳ್ತೀನಿ, unmute ಮಾಡಿ ಹೇಳಬೇಕು ಅಂದ್ರೆ ನಾನು ಹೇಳ್ತೀನಿ. Okay, so I want to welcome all our students, teachers, also ನಮ್ಮ ಯುನೈಟೆಡ್ ಎಫರ್ಟ್ಸ್ ನಿಂದ ಸ್ಟಾಫ್ ಮೆಂಬರ್ಸ್ ಜಾಯಿನ್ ಮಾಡ್ತಾರೆ. ಪ್ರಕಾಶ್ ಸರ್, are you there? ಸರ್ ಕೇಳಿಸ್ತಿದೆ ಸರ್. ನೀವು ಇರ್ತೀರಾ ಅಲ್ಲಿ? ಇದೀನಿ ಸರ್. Okay, so Prakash sir, as I mentioned, completely my Kannada is not that strong, so Prakash sir is going to be there. Avaru nam kade support ಮಾಡ್ತಾರೆ. edavadu if you are not able to understand, he will be there to support. So first of all, I want to welcome everyone for this wonderful occasion. You have taken your time and come here. Also I want to mention again, our recordings, if any time internet connectivity alli edavadu issue aitu, you were not able to hear, this session is recorded. It will be shared in our YouTube channel, Anahata United Efforts Foundation YouTube channel. If you search ಮಾಡಿದ್ವಿ ಅಂದ್ರೆ ಅದು ಬರುತ್ತೆ. ಪ್ರಕಾಶ್ ಸರ್, ಸ್ವಲ್ಪ ಇದು ಹೇಳ್ಬಹುದಾ ಕನ್ನಡದಲ್ಲಿ YouTube ಚಾನೆಲ್ ಬಗ್ಗೆ? ಸರ್, ಏನಂದ್ರೆ ನೀವು ನಮ್ದು ವಿಡಿಯೋ ವೆಬಿನಾರ್ ಸೆಷನ್ ಏನ್ ಆಗ್ತಿದೆ ಅದನ್ನ ಮಿಸ್ ಮಾಡ್ಕೊಂಡ್ರೆ ನಮ್ದು ಅನಾಹತ ಯುನೈಟೆಡ್ ಎಫರ್ಟ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ರೆಕಾರ್ಡ್ ಸೆಷನ್ ನಿಮ್ಗೆ ಸಿಗುತ್ತೆ. ಎಸ್, ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಾವು ಇಂದು ವಿಶೇಷ ಮತ್ತು ಪ್ರಮುಖ ಅತಿಥಿಯನ್ನು ಇಸ್ ವಿತ್ ಅಸ್. ಸೊ ಬಿಫೋರ್ ವಿ ಸ್ಟಾರ್ಟ್ ಟುಡೇಸ್ ಸೆಕ್ಟರ್, ನಮ್ ಕಡೆ ಒಂದ್ ಸ್ವಲ್ಪ ಚಿಕ್ಕ ವಿಡಿಯೋ ಇದೆ. ಸೊ ಐ ಆಮ್ ಶೇರಿಂಗ್, ಐ ಥಿಂಕ್ ಸಮ್ ಪೀಪಲ್ ಹ್ಯಾವ್ ಜಾಯಿನ್. ಈ ಗೂಗಲ್ ಫಾರ್ಮ್ ಬಂದಿತ್ತೆ, ಅದು ಸ್ವಲ್ಪ ಫಿಲ್ ಮಾಡಿ. ಸೊ ಸ್ವಲ್ಪ ಒಂದ್ ಚಿಕ್ಕ ವಿಡಿಯೋ ಇದೆ, ಅದು ನೋಡಿ. ಓಕೆ, ವಿಡಿಯೋ ನೋಡಿ.
ಓಕೆ, ನೀವು ವಿಡಿಯೋ ನೋಡಿದ್ರಾ? ಪ್ರಕಾಶ್ ಸರ್, ನೀವು ಹ್ಯಾಂಡ್ ರೈಸ್ ಮಾಡಿದಿರಾ? ಎನಿ ಪ್ರಾಬ್ಲಮ್? ಆಮ್ ಐ ಆಡಿಬಲ್? ಸರ್ ಆಡಿಬಲ್ ಸರ್. ಸ್ವಲ್ಪ ಮ್ಯೂಟ್ ಆಗಿತ್ತು ನಿಮ್ದು, ಇವಾಗ ಕ್ಲಿಯರ್ ಐತೆ. ಓಕೆ, ಗ್ರೇಟ್. ಸೊ ನೀವು ವಿಡಿಯೋ ನೋಡಿದ್ದೀರಾ? ಸ್ವಲ್ಪ ಹೇಳ್ಬಹುದಾ, ಎಸ್ಪೆಷಲಿ ಮಕ್ಕಳು ಯಾವ ಸೆಕ್ಟರ್ ಅಲ್ಲಿ ಇದು ಬರುತ್ತೆ? ಈ ವಿಡಿಯೋದಲ್ಲಿ ನೀವು ಏನ್ ನೋಡಿದಿರಾ ಅದು ಯಾವ ಸೆಕ್ಟರ್ ಅಲ್ಲಿ ಬರುತ್ತೆ? ವಿಚ್ सेक्टर इज द वीडियो कनेक्टेड टू? ये कौन सा सेक्टर से कनेक्टेड है, क्या आप बोल सकते हैं अपने चैट में? सेक्टर. ओके, थैंक यू तसीना. चैट ಅಲ್ಲಿ ಓಕೆ, ಆಲ್ರೆಡಿ ಶಿ ಹ್ಯಾಸ್ ಟೋಲ್ಡ್ ದ ಆನ್ಸರ್. ನಾಟ್ ಓಕೆ, ತಸೀನಾ ಇಸ್ ಸೇಯಿಂಗ್ ಹೆಲ್ತ್ ಕೇರ್ ಸೆಕ್ಟರ್. ಓಕೆ, ಪ್ರಕಾಶ್ ಸರ್ ಇಸ್ ಸೇಯಿಂಗ್ ಹೆಲ್ತ್ ಕೇರ್. ಬೇರೆ ಯಾರಾவது ಮಕ್ಕಳು ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಓನ್ಲಿ 3-4 ಮಕ್ಕಳು ಲೈವ್ ಆಗಿ ಟುಡೇ ಜಾಯಿನ್ ಮಾಡಿದ್ರೆ ಹೆಲ್ತ್ ಕೇರ್ ಸೆಕ್ಟರ್. ಹೆಲ್ತ್ ಕೇರ್ ಸೆಕ್ಟರ್, ಗ್ರೇಟ್. ಹೆಲ್ತ್ ಕೇರ್ ಅಲ್ಲಿ ಓಕೆ, ಟುಡೇ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕು. ಯಾವ ರೋಲ್ ಅಲ್ಲಿ, ಯಾವ ರೋಲ್ ನೀವು ನೋಡ್ತೀರಾ? ಸ್ವಲ್ಪ ಇದು ಗೆಸ್ಸು, ನಮ್ ಗೆಸ್ಟ್ ಯಾವ ರೋಲ್ ಅಲ್ಲಿ ಇರ್ತಾರೆ ಅಂದ್ರೆ ತುಂಬಾ ಕ್ಲೂ ಇದು. ಇವರು ಯಾವ ರೋಲ್ ನೀವು ನೋಡ್ತೀರಾ ಅಂದ್ರೆ ಹೇಳ್ಬಹುದಾ? ಯಾರಾவது ಐ ಥಿಂಕ್ ಅನ್ಮ್ಯೂಟ್ ಮಾಡಿ ಹೇಳ್ಬಹುದು. ಮಕ್ಕಳು ಯಾರಾவது ಇರ್ತಾರೆ ಅಂದ್ರೆ ಅನ್ಮ್ಯೂಟ್ ಮಾಡಿ ಹೇಳ್ಬಹುದು. ವಿಡಿಯೋದಲ್ಲಿ ಯಾವ ರೋಲ್ ನೀವು ನೋಡ್ತೀರಾ? ಡೆಂಟಿಸ್ಟ್. ಓಕೆ ಮದರ್, ಥ್ಯಾಂಕ್ ಯು. ಬೇರೆ ಯಾವ್ದು ರೋಲ್ ನೋಡ್ತೀರಾ? Okay, great. Thank you, Madan. Let's see. Okay, let's see. Okay, before we go, I have one more question. I think all of you like questions. So, nam healthcare alli 3 ವಿಭಾಗಗಳಿದೆ. Okay, so ಇದರಲ್ಲಿ ಪಿಕ್ಚರ್ಸ್ ಆಗಿ ಇದೆ. So, ನೀವು ಸ್ವಲ್ಪ ಹೇಳ್ಬಹುದಾ? ಫಸ್ಟ್ ವಿಭಾಗ which is the first part, second part ಏನು, third part ಏನು ಅಂದ್ರೆ ಸ್ವಲ್ಪ ಹೇಳ್ಬಹುದಾ? ಯಾರಾவது ಸ್ಟೂಡೆಂಟ್ಸ್, if you can tell me, that would be great. Already ನಮ್ ಹೆಲ್ತ್ ಕೇರ್ ಇದು ನಮ್ ಯುಇ ಕ್ಲಾಸಸ್ ಅಲ್ಲಿ ಇದು ಆಯ್ತು, ಸೆಕ್ಟರ್ ಕವರ್ ಆಯ್ತು. ಟುಡೇ ಕರಿಯರ್ ಮೇಳ ಆಲ್ಸೋ ಆಯ್ತು ಡಿಫ್ರೆಂಟ್ ಸ್ಕೂಲ್ಸ್ ಅಲ್ಲಿ. ಸೊ ಸ್ವಲ್ಪ ಹೇಳ್ಬಹುದಾ? ಫಸ್ಟ್ ಅಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಇದೆ, ಅದಲ್ಲಿ ಏನೇನ್ ಪಾರ್ಟ್ಸ್ ಇದೆ ಅಲ್ಲಿ ಈ ಪಿಕ್ಚರ್ಸ್ ಅಲ್ಲಿ ನೋಡಿ ಹೇಳ್ಬಹುದಾ? ಹೆಲ್ತ್ ಕೇರ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಫಸ್ಟ್ ಒನ್ ಸರ್. ಏನು? ಫಸ್ಟ್ ಒನ್ ಹಾಸ್ಪಿಟಲ್. ಓಕೆ, ಹಾಸ್ಪಿಟಲ್ ಅಂಡ್ ಕ್ಲೀನಿಂಗ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಏನಾಗುತ್ತೆ ಸ್ವಲ್ಪ ಹೇಳ್ಬಹುದಾ? ರಿಸರ್ಚ್ ಆಗುತ್ತೆ ಸರ್. ಸೆಕೆಂಡ್ ಒನ್ ರಿಸರ್ಚ್. Okay. Yes sir. Where third one? Medicine. Third one is medicine. Okay. Where yaravadu helbauda? Chat. Okay. Where yaravadu helbauda? Still people are joining. Okay. Please, those who have joined right now, no? Google form I have shared. Attendance form tumba important agutte. So please adu fill ಮಾಡಿ. Okay, yes. ಸ್ವಲ್ಪ ಹೇಳ್ಬಹುದಾ ಯಾವ ವಿಭಾಗಗಳು ಇದಾಗುತ್ತೆ ಅಂದ್ರೆ? Students, anyone? Tasina has told first one is healthcare, second one is something else. Anyone? Unmute madi heli. Only 15 members are there, no? So you can unmute and tell me. Okay, I think no one. Okay, no problem. I will show you. Okay, Mahadevi. Pharmaceutical. Oh, is this Mahadevi? Pharmaceuticals, ಆಸ್ಪತ್ರೆ, ಕ್ಲಿನಿಕ್, ಜೈನಿಕ ತಂತ್ರಜ್ಞಾನ. Okay, great. ನಿಮ್ ಹೆಸರು ಹೇಳ್ಬಹುದಾ? Is it Mahadevi? ಮಂಗಳಗೌರಿ. Okay, great. ಸ್ವಲ್ಪ one more time ಹೇಳ್ಬಹುದಾ? ನನ್ನ ಕ್ಲಿಯರ್ ಆಗಿ ಬರಲ್ಲ. ಫಾರ್ಮಾಸ್ಯೂಟಿಕಲ್ಸ್, ಆಸ್ಪತ್ರೆ, ಕ್ಲಿನಿಕ್, ಜೈನಿಕ ತಂತ್ರಜ್ಞಾನ. Okay, ನಿಮ್ ಹೆಸರು? ಮಂಗಳಗೌರಿ. Okay, Mangalagauri. I think let's see the answers now. Okay, I think Mangalagauri has got it correct. First one to hospitals, then pharmaceuticals, then biotechnology. Thank you so much, everyone. So next, I will not take more time. So I will directly introduce you to Dr. Prakriti Patil. So she's our guest today. As Madan rightly told, she's a practicing, she's interning, she's in the internship of the dentist. To talk more about the other ಬಗ್ಗೆ ಇನ್ನು ಮಾತಾಡೋದಕ್ಕೂ she is here. ಸ್ವಲ್ಪ ಮ್ಯಾಮ್ ನೀವು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತೀರಾ? So then we can start our session. Yeah. Yes sir. Good evening. ಎಲ್ರಿಗೂ ಶುಭ ಸಂಜೆ. ನನ್ನ ಹೆಸರು ಡಾಕ್ಟರ್ ಪ್ರಕೃತಿ ಪಾಟೀಲ್ ಅಂತ. ನಾನು ಪ್ರೆಸೆಂಟ್ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ ಶರಾವತಿ ಡೆಂಟಲ್ ಕಾಲೇಜ್ ಅಲ್ಲಿ, ಶಿವಮೊಗ್ಗದವಳೆ ನಾನು. ಬೇಸಿಕ್ಲಿ ನನ್ನ ಪೇರೆಂಟ್ಸ್ ಇಬ್ರು ಕೂಡ ಡೆಂಟಿಸ್ಟ್. ನಂಗೊಬ್ಬ ತಮ್ಮ ಇದ್ದಾನೆ, ಅವ್ನು ಪ್ರೆಸೆಂಟ್ಲಿ ಫಸ್ಟ್ PU ಓದ್ತಾ ಇದ್ದಾನೆ. Thank you so much, Prakriti ma'am. So ಇಂದು ನಾವು ನಮ್ ಇಂಟರ್ವ್ಯೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂದ್ರೆ we are thinking.
we are planning to do this interview in a different rounds. Maybe you have seen these rounds alva, ಆ ತರ rounds ಆಗಿ ನಾವು ನಮ್ಮ interview session divide ಮಾಡಿದ್ವಿ. So first we'll go with that. So ಸ್ವಲ್ಪ ಅದಲ್ಲಿ interesting ಆಗಿ maybe if there is a rapid fire round, there is a myth busting round, ಈ ತರ ನಾವು add ಮಾಡಿದ್ವಿ. Okay, so students start ಮಾಡೋಣ. Ready na ನೀವು? Okay, Yes, thank sir. you. Thank you so much, yeah, everyone in the evening coming here and having with us. That is so great. Okay, so first part, ma'am, we are focusing on nim area of work, nimma kelasada pradesha. Okay, so can you little tell more about your role? ನೀವು mention ಮಾಡಿದಿರಾ, ನೀವು internship ಮಾಡಿದಿರಾ ಅಂದ್ರೆ, so but ನೀವು dentist ಆಗಿ also you have mentioned you are a doctor. So ನೀವು ರೋಲ್ ಏನಂದ್ರೆ ಸ್ವಲ್ಪ ಮಕ್ಕಳ ಕಡೆ and ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ಸರ್ ನಾವೀಗ ಡೆಂಟಿಸ್ಟ್ ಅಂತ ಅಂದ್ರೆ ಇದ್ರಲ್ಲಿ ನಾವು ಹಲ್ಲು ಅಂತ ಮೇಯ್ನ್ ಆಗಿ ಈಗ ಈ ಸ್ಟೂಡೆಂಟ್ಸ್ ಗೆ ಡೆಂಟಿಸ್ಟ್ ಅಂತ ಅಂದ ತಕ್ಷಣ ಅವ್ರಿಗೆ ತಲೆಗೆ ಬರೋದು ಹಲ್ಲು ಅದ್ರ ರಿಲೇಟೆಡ್ ಆಗಿ ನೋಡ್ತೀವಿ ಅಂತ. ಸೊ ನಮ್ಮಲ್ಲಿ ಇಂಟರ್ನ್ಶಿಪ್ ಅಂತ ಬಂದಾಗ ನಮ್ಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಜಸ್ಟ್ ಲೈಕ್ ಒಂದ್ ಮೆಡಿಕಲ್ ಫೀಲ್ಡ್ ಅಂತಂದ್ರೆ ಈಗ ನೀವು ಒಂದು ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸರ್ಜರಿ ಅಂತ ಇರುತ್ತೆ. ಅಂದ್ರೆ ನೀವೆಲ್ಲ ಒಂದು ಹಾಸ್ಪಿಟಲ್ಗೆ ಹೋಗಿ ಐಡಿಯಾ ಇದ್ರೆ ನಿಮ್ಗೆ ಅದ್ ಗೊತ್ತಾಗತ್ತೆ. ಅದೇ ತರ ನಮ್ ಡೆಂಟಲ್ ಅಲ್ಲಿ ಕೂಡಾನು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅಂದ್ರೆ ಅದ್ರಲ್ಲಿ ಫಸ್ಟ್ ನೀವು ಒಂದ್ ಪೇಷಂಟ್ ಬರ್ತಾ ಇದಾರೆ ಅಂದ್ರೆ ಬರೀ ಜನರಲ್ ಓರಲ್ ಚೆಕ್ಅಪ್ ಅಂದ್ರೆ ಅವ್ರ ಬಾಯಿನ ಚೆಕ್ಅಪ್ ಮಾಡಕ್ಕೆ ಅಂತ ಒಂದ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅದಾದ್ಮೇಲೆ ಸಣ್ಣ ಮಕ್ಳನ್ನ ನೋಡಕ್ಕೆ ಅಂತಾನೆ ಒಂದ್ ಡಿಪಾರ್ಟ್ಮೆಂಟ್ ಇದೆ, ಅದನ್ನ ನಾವು ಪೀಡೋಡಾಂಟಿಕ್ಸ್ ಅಂತ ಹೇಳ್ತೀವಿ. ಆಮೇಲೆ ಇವಾಗ ಸಪೋಸ್ ಮೇನ್ ಆಗಿ ನಮ್ಮ ಉದ್ದೇಶ ಏನು, ಈಗ ಇಂಡಿಯಾ ಬಂದ್ಬಿಟ್ಟು ಬೇಸಿಕಲಿ ಇಟ್ಸ್ ಅ ರೂರಲ್ ಬೇಸ್ಡ್ ಕಂಟ್ರಿ ಅಂತ ಅಂದ್ರೆ ನಮ್ಮಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಆರ್ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್, ರೂರಲ್ ಬ್ಯಾಕ್ ಗ್ರೌಂಡ್. ಸೊ ಈ ತರ ಪೀಪಲ್ ಗೆ ಕೂಡ ನಾವು ಈ ಡೆಂಟಲ್ ಅನ್ನೋ ಸೆಕ್ಟರ್ ನ ರೀಚ್ ಮಾಡ್ಬೇಕಂತ ಅಂದ್ರೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ. ಸೊ ಈ ಡಿಪಾರ್ಟ್ಮೆಂಟ್ ಅಲ್ಲಿ ವಿ ಆರ್ಗನೈಸ್ ಕ್ಯಾಂಪ್ಸ್ ಇನ್ ಡಿಫ್ರೆಂಟ್ ಏರಿಯಾಸ್. ಅಂದ್ರೆ ಎಲ್ಲಿ ಡೆಂಟಲ್ ಫೆಸಿಲಿಟಿ ಸಿಗೋದಿಲ್ವೋ ಅಂತ ಪ್ಲೇಸಸ್ಗೆ ನಾವೇ ಹೋಗ್ಬಿಟ್ಟು ಅವ್ರಿಗೆ ಹೆಲ್ತ್ ಕೇರ್ ಸರ್ವಿಸ್ ಪ್ರೊವೈಡ್ ಮಾಡೋದು. ಸೊ ಈ ತರದ್ ಮಾಡಕ್ಕೆ ಒಂದ್ ಡಿಪಾರ್ಟ್ಮೆಂಟ್ ಇರುತ್ತೆ. ಇನ್ನ ಒಂದ್ ಡಿಪಾರ್ಟ್ಮೆಂಟ್ ಏನಂದ್ರೆ ಈಗ ನಿಮ್ ಬಾಯಲ್ಲಿ ಹುಳ್ಕ ಆಗಿದೆ ಹಲ್ಲು ಅಂತ ಕೇಳಿರ್ತಾರೆ ಎಲ್ಲರೂ, ಕಾಮನ್ ಸ್ಟೇಟ್ಮೆಂಟ್ ಅದು. ಸೊ ಆ ತರ ಹಲ್ಲು ಹುಳ್ಕ ಆಗಿರೋದನ್ನ ತೆಗೆದ್ಬಿಟ್ಟು ಫಿಲ್ ಮಾಡೋದೇ ಒಂದ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಹಲ್ ಕ್ಲೀನ್ ಮಾಡಿಸ್ಕೊಳೋದು ಅಂತ ಇರುತ್ತೆ ಸರ್. ಸೊ ಆ ಹಲ್ ಕ್ಲೀನ್ ಮಾಡೋಕೆ ಅಂತಾನೆ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ನಾವು ಇಂಟರ್ನ್ಶಿಪ್ ಅಲ್ಲಿ ಏನ್ ಮಾಡ್ತಾ ಬರ್ತೀವಿ ಅಂದ್ರೆ ನಮ್ಗೆ ಒಂದು ಡ್ಯೂರೇಷನ್ ಇರುತ್ತೆ, ಐದರ್ 1 month ಅಥವಾ 2 month ನಾವು ಈ ತರ ಕೆಲವೊಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡಿ. ಸೊ ಅಲ್ಟಿಮೇಟ್ಲಿ ನಾವು BDS ಅಥವಾ ನಮ್ಮ ಈ ಕೋರ್ಸ್ ಮುಗಿಸಿ ಹೊರಗಡೆ ಬಂದಾಗ ವಿಲ್ ಬಿ ಏಬಲ್ ಟು ಸೆಟ್ ಅಪ್ ಅ ಕ್ಲಿನಿಕ್. ಅಂದ್ರೆ ನಮ್ದೇ ಒಂದ್ ಕ್ಲಿನಿಕ್ ನ ಹಾಕೊಂಡ್ಬಿಟ್ಟು ನಾವ್ ಈ ತರ ಯಾವ್ದೇ ಪೇಷಂಟ್ ಬಂದ್ರು, ಹಲ್ಲು ವಸಡು ಅಥವಾ ಹಲ್ಲು ಅಲ್ಲಾಡ್ತಾ ಇದೆ, ಹಲ್ಲು ಕೀಳಿಸ್ಬೇಕು, ಈ ತರ ಯಾವ್ದೇ ಸಮಸ್ಯೆ ಇರುವಂತ ಪೇಷಂಟ್ ಬಂದ್ರು ಅವ್ರಿಗೆ ನಾವು ಟ್ರೀಟ್ ಮಾಡುವಷ್ಟು ಕೆಪಾಸಿಟಿಯ ಒಂದು ಇಂಡಿಪೆಂಡೆನ್ಸಿ ನಾವು ಇಂಟರ್ನ್ಶಿಪ್ ಟೈಮ್ ಅಲ್ಲಿ ಕಲಿತೀವಿ ಸರ್. Great, thank you so much for sharing specifically about that, ma'am. So next agi, like ನೀವು right now internship ಮಾಡ್ತೀರಾ dentistry BDS ಮಾಡಿ. BDS I think is a course, Bachelor of Dental Sciences I think. After that you're doing the internship. So so ನೀವು ಯಾವ ತರ ನೀವು dentist ಗಾಗಲು ಹೇಗೆ ನೀವು ನಿರ್ಧರಿಸಿದ್ದೀರಿ? How did you decide to be a dentist? How did you come to that? ಸರ್ ಬೇಸಿಕಲಿ ಒಂದು ನಾವೀಗ ಡೆಂಟಲ್ ಫೀಲ್ಡ್ ಗೆ ಎಂಟರ್ ಆಗ್ಬೇಕಂದ್ರೆ ಇಟ್ ಇಸ್ ಮೇನ್ಲಿ ಥ್ರೂ ನೀಟ್ ಎಕ್ಸಾಮಿನೇಷನ್. ಸೊ ನಮ್ಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಇರಬೇಕು. ನಾವಿವಾಗ 10th ಮುಗಿಸಿ 12th ಗೆ ಹೋಗ್ಬೇಕಾದ್ರೆ ನಾವು PCMB ಸೈನ್ಸ್ ಕೋರ್ಸ್ ನ ತಗೊಂಡ್ಬೇಕಾಗತ್ತೆ. ಸೊ ನಾವು ಸೈನ್ಸ್ ಕೋರ್ಸ್ PCMB 12th ಸ್ಟ್ಯಾಂಡರ್ಡ್ ಅಲ್ಲಿ ಚೂಸ್ ಮಾಡಾದ್ಮೇಲೆ ನಮ್ಗೆ CET ರ್ಯಾಂಕಿಂಗ್ಸ್ ಅಂಡ್ ನೀಟ್ ರ್ಯಾಂಕಿಂಗ್ಸ್ ಬರುತ್ತೆ. ಸೊ ಆ ನೀಟ್ ರ್ಯಾಂಕಿಂಗ್ ಅಲ್ಲಿ ಇಫ್ ಯು ಆರ್ ಶೋರ್ ದಟ್ ನಿಮ್ಗೆ ಬಯಾಲಜಿನೇ ಇಸ್ ಯುವರ್ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಅಂದ್ರೆ, ಸೊ ನೀವು ಬಯಾಲಜಿ ಫೀಲ್ಡ್ ಅಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ರೆ, ಸೊ ಆ ಟೈಮ್ ಅಲ್ಲಿ ಯು ಹ್ಯಾವ್ ಅದರ್ ಆಪ್ಷನ್ಸ್ ಓಪನ್. ಅಂದ್ರೆ ವೆಟನರಿ ಓಪನ್ ಆಗತ್ತೆ, BSc AG ಇರುತ್ತೆ, ಅಂದ್ರೆ ಅಗ್ರಿಕಲ್ಚರ್ ಫೀಲ್ಡ್ ಗೆ ಹೋಗ್ಬೋದು. ಅಥವಾ ಅದ್ಬಿಟ್ಟು ಇನ್ನೊಂದು ಆಪ್ಷನ್ ಅಂತ ಅಂದ್ರೆ ನಿಮ್ಗೆ ಮೆಡಿಕಲ್ ಆಸ್ ಯೂಶುವಲ್. ಅದ್ಬಿಟ್ಟು ನಮ್ ಡೆಂಟಲ್ ಇರುತ್ತೆ. ನಂಗೆ ಒಂದು ಅಡ್ವಾಂಟೇಜ್ ಅಂದ್ರೆ ನನ್ನ ಮನೇಲಿ ನಾನ್ ಪೇರೆಂಟ್ಸ್ ಇಬ್ರು ಡೆಂಟಿಸ್ಟ್ ಆಗಿದ್ರಿಂದ ಐ ಹ್ಯಾಡ್ ಸೀನ್ ಒಂದ್ ಡೆಂಟಲ್ ಸೆಟಪ್ ಅಂದ್ರೆ ಹೇಗಿರುತ್ತೆ, ಡೆಂಟಲ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಏನು ಅಂತ ಒಂದು. ಮತ್ತೆ ಇನ್ನೊಂದು ಅಂದ್ರೆ ನಂಗೆ ಫೈನ್ ವರ್ಕ್ಸ್, ಆರ್ಟ್ ಕ್ರಾಫ್ಟ್ ಈ ತರದೆಲ್ಲ ಮಾಡೋದ್ರ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಸೊ ಅದು ಡೆಂಟಲ್ ಇಸ್ ಮೋರ್ ರಿಲೇಟೆಡ್ ಟು ಸಚ್ ಆರ್ಟ್ ಅಂಡ್ ಕ್ರಾಫ್ಟ್ ವರ್ಕ್ ಆಗಿರೋದ್ರಿಂದ ನಂಗೆ ಈ ಒಂದ್ ಫೀಲ್ಡ್ ಅಲ್ಲಿ ಹೋದ್ರೆ ಐ ಥಿಂಕ್ ಅದ್ ನಂಗೆ ಕಂಪ್ಯಾಟಿಬಲ್ ಆಗ್ಬಹುದು ಅಂತ ಅನ್ಸಿ ನಾನು ಈ ಪ್ರೊಫೆಷನ್ ನ ಚೂಸ್ ಮಾಡಿದೆ. ಅಂಡ್ ಬಯಾಲಜಿಕಲ್ ಫೀಲ್ಡ್ ಅಲ್ಲೇ ಕಂಟಿನ್ಯೂ ಆಗ್ಬೇಕಿತ್ತು ಅಂತ ನಂಗೊಂದು ಆಸೆ ಇತ್ತು ಸರ್.
ಗ್ರೇಟ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಶೇರಿಂಗ್. ಸೊ ನೀವು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಒಂದು ಪಾಯಿಂಟ್ ಹೇಳ್ತೀರಾ, ಡೆಂಟಿಸ್ಟ್ರಿ ಅಂಡ್ ಆರ್ಟಿಸ್ಟ್ರಿ, ಲೈಕ್ ತುಂಬಾ ಆರ್ಟ್ ಮಾಡೋದು ನಿಮ್ದು ಇಷ್ಟ, ದಾಟ್ಸ್ ವೈ ದಟ್ ಒಂದ್ ಪಾಯಿಂಟ್ ಆಗಿ ನೀವು ಶೇರ್ ಮಾಡ್ತೀರಾ. ಅದ್ರಲ್ಲಿ ಸ್ವಲ್ಪ ಡೀಪ್ ಆಗಿ ಸ್ವಲ್ಪ ಶೇರ್ ಮಾಡ್ತೀರಾ. ಏನಂದ್ರೆ ಮಕ್ಕಳು ಇಲ್ಲಿ ಇರ್ತಾರೆ, ಅವರು ಸೈನ್ಸ್ ಅಲ್ಲಿ ಮೇ ಬಿ 10th ಅಲ್ಲಿ ಓಕೆ ಸೈನ್ಸ್ ಮಾಡ್ಬೇಕು ಅಂದ್ರೆ ಇದೆ, ಬಟ್ ಮೆಡಿಸಿನ್ ಇದೆ, BDS ಇದೆ, ಆತರ ನೀವು ಯಾವ ತರ ಹೇಳ್ತೀರಾ, ಇಷ್ಟು ಇದೆ, ಬಟ್ ಯಾವ ತರ ನೀವು ಇದು ಫೋಕಸ್ ಮಾಡ್ತೀರಾ, ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬಹುದಾ? ಯಾವ ತರ ಡೆಂಟಿಸ್ಟ್ರಿಯಲ್ಲಿ ಈ ಆರ್ಟ್ ರಿಲೇಟೆಡ್ ಆಗಿ ನಿಮ್ ಇಂಟ್ರೆಸ್ಟ್ ಕನೆಕ್ಟ್ ಆಗುತ್ತೆ ಅಂದ್ರೆ? ಸರ್ ಅಂದ್ರೆ ಈಗ ಈ ಮಕ್ಳು ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲಿ ಚೆನ್ನಾಗಿದ್ದಾರೆ ಅಂತ ನಾವ್ ತಗೊಂಡ್ರೆ, ಡೆಂಟಲ್ ಅಲ್ಲಿ ಈಗ ಏನಾಗತ್ತೆ, ನೀವು ಒಂದ್ ಹಲ್ಲು ಇಸ್ ಅ ವೆರಿ ಸ್ಮಾಲ್ ಆರ್ಗನ್ ಆಫ್ ದ ಬಾಡಿ. ಅಂದ್ರೆ ನೀವು ಅದೇ ಒಂದ್ ಸಣ್ಣ ಹಲ್ಲಲ್ಲೇನೆ ನೀವು ಅಲ್ಲೊಂದ್ ಏನು ಹುಳ್ಕ ಆಗಿದೆ ಅಂತ ಅಂದ್ರೆ ಅದೇ ಸಣ್ಣ ಏರಿಯಾದಲ್ಲೇ ನೀವು ಅಲ್ಲಿರೋ ಅಷ್ಟು ಹುಳ್ಕ ಅಷ್ಟನ್ನೇ ತೆಗಿಬೇಕಾಗತ್ತೆ. ಅಂಡ್ ಯು ಹ್ಯಾವ್ ಟು ಗಿವ್ ಅ ಡೆಫಿನೆಟ್ ಶೇಪ್ ಅಂತ ಅಂದ್ರೆ ನೀವು ಆ ಹುಳ್ಕನ್ ತೆಗ್ದಾದ್ಮೇಲೆ ಆ ಇರೋ ಹಲ್ಲನ್ನೇ ಒಂದು ಶೇಪ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಆತರ ಫೈನ್ ವರ್ಕ್ಸ್ ಎಲ್ಲ ಮಾಡೋ ತರ ಇಂಟ್ರೆಸ್ಟ್ ನಿಮಗಿದೆ, ಅಥವಾ ಈ ಡ್ರಾಯಿಂಗ್ ಆರ್ಟಿಸ್ಟಿಕ್ ಆಗಿ ನೀವೇನಾದ್ರೂ ಅಂದ್ರೆ ಡ್ರಾಯಿಂಗ್ ಅಲ್ಲೂ ಟೈಪ್ಸ್ ಇರುತ್ತೆ, ಯಾವ್ದೋ ನಾವು ಒಂದ್ ಪಿಕ್ಚರ್ ಕೊಟ್ರೆ ಅದನ್ನ ಎಕ್ಸಾಕ್ಟ್ ಆಗಿ ರೀಪ್ರೊಡ್ಯೂಸ್ ಮಾಡ್ಬೇಕು ಅಂತೆಲ್ಲ ಇರುತ್ತೆ. ಸೊ ನಿಮ್ಗೆ ಆ ತರ ನೀವು ರೀಬಿಲ್ಡಿಂಗ್ ರೀಕನ್ಸ್ಟ್ರಕ್ಟಿಂಗ್ ಟೈಪ್ ಆಫ್ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ಡೆಂಟಿಸ್ಟ್ರಿ ಇಸ್ ಅ ಗುಡ್ ಆಪ್ಷನ್. ಯಾಕಂದ್ರೆ ನಾವಿಲ್ಲಿ ಸರ್ಜರಿ ಅಂತೆಲ್ಲ ಮಾಡ್ತೀವಿ, ಅಂದ್ರೆ ನಮ್ಗೆ ವಸಡಲ್ಲಿ ಏನಾದ್ರು ತೊಂದ್ರೆ ಇದ್ರೆ ಆ ತರ ಏರಿಯಾಸ್ಗೆಲ್ಲ ನಾವು ಸರ್ಜರಿ ಎಲ್ಲ ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಫೈನ್ ವರ್ಕ್ಸ್ ಬೇಕಾಗತ್ತೆ. ಯಾಕಂದ್ರೆ ನಮ್ದು ಏರಿಯಾ ಆಫ್ ವರ್ಕ್ ಜಸ್ಟ್ ಬಾಯಿ ಮಾತ್ರ. ಅದೇ ನೀವು ಮೆಡಿಕಲ್ ಅಂತ ತಗೊಂಡ್ರೆ ಅವ್ರಿಗೆ ಡಿಫ್ರೆಂಟ್ ಆರ್ಗನ್ಸ್ ಅಂಡ್ ವೈಡ್ ಸ್ಪೇಸ್ ಇರುತ್ತೆ ಅವರು ಆಪರೇಟ್ ಮಾಡ್ಲಿಕ್ಕೆ. ಬಟ್ ನಮ್ಗೆ ಡೆಂಟಲ್ ಅಲ್ಲಿ ಇಷ್ಟೇ ಜಾಗದಲ್ಲಿ ಅಂತ ಅಂದಾಗ ನಿಮ್ಗೆ ಈಗೇನು ಆರ್ಟ್ ಅಂಡ್ ಕ್ರಾಫ್ಟ್ ಅಂಡ್ ಮಿನಿಮಲ್ ಥಿಂಗ್ಸ್ ಇಂದ ಏನಾದ್ರು, ಈಗ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತೆಲ್ಲ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾರೆ ಸ್ಕೂಲಲ್ಲಿ. ಸೊ ಆ ತರ ಇದ್ದಾಗ ಸೊ ಅವಾಗ ನಿಮ್ಗೊಂದು ಕ್ರಿಯೇಟಿವ್ ವೇ ಆಫ್ ಥಿಂಕಿಂಗ್ ಏನ್ ಜನರೇಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ತಗೊಂಡ್ ಬಂದು ಈ ತರ ಮಾಡಿದಾಗ ಡೆಂಟಲ್ ಅಲ್ಲಿ ಯೂಸ್ ಮಾಡಿದಾಗ ಇಟ್ ಆಲ್ವೇಸ್ ಇಸ್ ಅ ಪ್ಲಸ್ ಪಾಯಿಂಟ್ ಅಂತ. ಗ್ರೇಟ್, ಥ್ಯಾಂಕ್ ಯು ಫಾರ್ ಶೇರಿಂಗ್ ಮ್ಯಾಮ್. ಅದು ತುಂಬಾ ಹೊಸದಾಗಿ ನೀವು ಇದು ನನ್ನ ಐ ಥಿಂಕ್ ಹಲ್ಲಲ್ಲಿ ಟ್ಯಾಟೂಯಿಂಗ್ ಎಲ್ಲ ಹಾಕಿಸ್ಕೊಳೋದು ಈಗ ನ್ಯೂ ಟ್ರೆಂಡ್ ಆಗಿದೆ ಸರ್. ಸೊ ಆ ತರ ಹಲ್ ಮೇಲೆ ನೀವು ಟ್ಯಾಟೂ ಹಾಕ್ಬೇಕಂತಂದ್ರೆ ನಿಮ್ಗೆ ಅಷ್ಟು ಫೈನ್ ಆರ್ಟ್ಸ್ ಬಗ್ಗೆ ಎಲ್ಲ ನಿಮ್ಗೆ ನಾಲೆಡ್ಜ್ ಇರ್ಬೇಕಾಗತ್ತೆ. ಸೊ ದೇರ್ ಯುವರ್ ಆರ್ಟ್ ಅಂಡ್ ಕ್ರಾಫ್ಟ್ ಕಮ್ಸ್ ಇನ್ ಪ್ಲೇ. ಗರ್ಲ್ಸ್ ಹಿಯರ್ ಐ ಆಮ್ ನಾಟ್ ಟೆಲಿಂಗ್ ಬಾಯ್ಸ್ ಇಲ್ಲ ಅಂದ್ರೆ, ಬಟ್ ಗರ್ಲ್ಸ್ ತುಂಬಾ ಒಳ್ಳೇದಾಗಿ, ಲೈಕ್ ರೀಸೆಂಟ್ಲಿ ನಾವು ಕರಿಯರ್ ಮೇಲೆ ಎಲ್ಲ ಮಾಡಿದ್ವಿ ಮ್ಯಾಮ್, ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡೆಲ್ಸ್ ಮಾಡಿದ್ದಾರೆ, ಬಾಯ್ಸ್ ಆಸ್ ವೆಲ್ ಆಸ್ ಗರ್ಲ್ಸ್. ಸೊ ಅದ್ರಲ್ಲಿ ಆ ಇಂಟ್ರಿಕೇಟ್ ಇದೆಲ್ಲ ಮಾಡಿದ್ದಾರೆ. ಓಕೆ, ಗ್ರೇಟ್, ಥ್ಯಾಂಕ್ ಯು ಮ್ಯಾಮ್. ಅಂಡ್ ಅನದರ್ ಆಗಿ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ, ಲೈಕ್ ನೀವು ಈ ಡೆಂಟಿಸ್ಟ್ ಆಗಿ ನೀವು ಒಂದ್ ಡೆಂಟಿಸ್ಟ್ರಿಯಲ್ಲಿ ಒಂದ್ ಕರಿಯರ್ ನೀವು ಮೆನ್ಷನ್ ಮಾಡಿದ್ರೆ, ನೀವು ಫಾದರ್ ಅಂಡ್ ಮದರ್ ಆದ್ರೆ, ಬಟ್ ಬೇರೆ ಯಾವ್ದು ಇನ್ಸ್ಪಿರೇಷನ್ ಇರುತ್ತಾ ಇದರಲ್ಲಿ ಈ ತರ ಒಂದ್ ಕರಿಯರ್ ಬಿಲ್ಡ್ ಮಾಡ್ಬೇಕು ಅಂದ್ರೆ? ಹೂ ಇನ್ಸ್ಪೈರ್ಡ್ ಯು, ವಾಟ್ ಇನ್ಸ್ಪೈರ್ಡ್ ಯು ಟು ಪರ್ಸ್ಯೂ ಅ ಕರಿಯರ್ in this, or you are starting it, but yeah, what could have been your inspiration? ಅಂದ್ರೆ ಲೈಕ್ ಐ ಯೂಸ್ ಟು ಸಿ ಪೇಷಂಟ್ಸ್ ಈಗ ಬಂದಾಗ, ಅಂದ್ರೆ ಅಪ್ಪ ಅಮ್ಮ ಅಂತ ಅನ್ನೋಕ್ಕಿಂತ ನಾನು ಕ್ಲಿನಿಕಲ್ ಪೇಷಂಟ್ಸ್ ನೋಡಿದಾಗ ಮೋಸ್ಟ್ ಆಫ್ ದೆಮ್ ಅವ್ರ ಡೆಂಟಲ್ ಅಂತ ಒಂದ್ ಫೀಲ್ಡ್ ಇದೆ ಅನ್ನೋ ಅವೇರ್ನೆಸ್ ಇರ್ಲಿಲ್ಲ. ಸೊ ನಾನು ಒಂದ್ ಚೈಲ್ಡ್ಹುಡ್ ಇಂದ ನೋಡ್ತಾ ಬಂದಾಗ ಲೈಕ್ ಇದು ಒಂದ್ ಇದೆಯಾ, ಅಥವಾ ನಮ್ ಬಾಯಿಗೆ ಕೂಡ ನಾವ್ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಾ ಅಂತ ಅನ್ನೋದೇ ತುಂಬಾ ಜನಕ್ಕೆ ಗೊತ್ತಿರ್ತಾ ಇರ್ಲಿಲ್ಲ. ಸೊ ಏನಾಗ್ತಾ ಇದೆ ಇಂಡಿಯಾದಲ್ಲಿ ಮೇನ್ ಪ್ರಾಬ್ಲಮ್ ಏನಾಗ್ತಿರೋದಂದ್ರೆ ಈ ಒಂದ್ ಡೆಂಟಲ್ ಅನ್ನೋದು ಇಸ್ ಜಸ್ಟ್ ಏಬಲ್ ಟು ಟ್ರೀಟ್ ಕ್ರೀಮ್ ಆಫ್ ಕ್ರೀಮ್ ಪೀಪಲ್ ಆಗೋಗ್ಬಿಟ್ಟಿದೆ. ಸೊ ಇಟ್ಸ್ ಲೈಕ್ ಇಟ್ಸ್ ನಾಟ್ ರೀಚಿಂಗ್ ದ ಗ್ರಾಸ್ ರೂಟ್ ಲೆವೆಲ್. ಸೊ ಆ ಒಂದ್ ಪಾಯಿಂಟ್ ಅಲ್ಲಿ ನಂಗೆ ಅನ್ಸಿದ್ದು. ಅಂಡ್ ಮೋರ್ ಓವರ್ ನೀವು ಒಂದು 12th ಪಾಸ್ ಆದ್ಮೇಲೆ ನಿಮ್ ಚಾಯ್ಸ್ ಅಂತ ಬಂದಾಗ ಯಾರು ಮನೇಲಿ ಡೆಂಟಲ್ ಮಾಡು ಅಂತ ಹೇಳಲ್ಲ, ಮೆಡಿಕಲ್ ಹೋಗು ಅಂತ ಹೇಳ್ತಾರೆ. ಸೊ ಡೆಂಟಲ್ ಆಲ್ವೇಸ್ ಬಿಕಮ್ಸ್ ಅ ಸೆಕೆಂಡ್ ಆಪ್ಷನ್. ಇಟ್ಸ್ ನಾಟ್ ಲೈಕ್ ಈವನ್ ಅಂದ್ರೆ ಜನಕ್ಕೆ ತುಂಬಾ ಮಿತ್ಸ್ ಇದೆ ಡೆಂಟಲ್ ಬಗ್ಗೆ. ಸೊ ಅವಾಗ ಅವ್ರು ಏನ್ ಹೇಳ್ತಾರೆ ಮೆಡಿಕಲ್ ಹೋಗಂತ. ಸೊ ಐ ಜಸ್ಟ್ ವಾಂಟೆಡ್ ಟು ಪ್ರೂವ್ ಈವನ್ ಇನ್ ಡೆಂಟಲ್ ಆಲ್ಸೋ ನೀವು ತಗೊಂಡು ಕೂಡ ಇಫ್ ಯು ಆರ್ ಹ್ಯಾವಿಂಗ್ ಅ ಇಂಟ್ರೆಸ್ಟ್ ಇನ್ ಇಟ್ ಯು ಕ್ಯಾನ್ ಡೂ ಅಂತ. ಸೊ ಲೈಕ್ ಒಂದ್ ಡೆಫಿನೆಟ್ ರೋಲ್ ಮಾಡೆಲ್ ಅನ್ನೋಕ್ಕಿಂತ ನಮ್ಗೆ ಪ್ರೆಸೆಂಟ್ ಸಿಚುವೇಶನ್ ನ ಚೇಂಜ್ ಮಾಡೋದಿತ್ತು ಸರ್. ಸೊ ದಾಟ್ಸ್ ವೈ ಐ ಜಸ್ಟ್ ಕೇಮ್ ಇನ್ ಟು ದ ಫೀಲ್ಡ್. ಗ್ರೇಟ್, ತುಂಬಾ ಒಳ್ಳೆಯದು. ಅದೇ ಇದು ಸ್ಟೇಟಸ್ ಕೋಯೇ ಚೇಂಜ್ ಮಾಡ, ಲೈಕ್ ಅಟ್ ಲೀಸ್ಟ್ ಅದು ಕರೆಕ್ಟ್ ಮ್ಯಾಮ್. ಲೈಕ್ ನಮ್ಮ ಪುಟ್ಟನಹಳ್ಳಿ ಸ್ಕೂಲ್ ಇಂದ ಆಲ್ಸೋ ಸ್ಟೂಡೆಂಟ್ಸ್ ಆರ್ ದೇರ್. ಅಲ್ಲಿ ವಿ ಹ್ಯಾವ್ ವೆರಿ ಥಿಂಕ್ ಅವರು ಹೆಸರು ಐ ಆಮ್ ನಾಟ್ ರಿಮೆಂಬರಿಂಗ್, ಬಟ್ ಅವರು ಸ್ಕೂಲ್ ಅಲ್ಲಿ ಬಂತು, ದೇ ಆರ್ ಡೂಯಿಂಗ್ ಡೆಂಟಲ್ ಚೆಕ್ಅಪ್ಸ್ ಫಾರ್ ದ ಸ್ಟೂಡೆಂಟ್ಸ್. ಸೊ ಈ ತರ ದರ್ ಆರ್ ಸ್ಟೆಪ್ಸ್, ಬಟ್ ಸ್ಟಿಲ್ ಎಲ್ಲರಿಗೂ ಅದು ರೀಚ್ ಮಾಡಬೇಕು ಅಂದ್ರೆ ಇಟ್ಸ್ ಅ ಲಾಂಗ್ ವೇ. ಸೊ ಇಟ್ಸ್ ಗ್ರೇಟ್ ದಟ್ ಯು ಹ್ಯಾವ್ ಟೇಕನ್ ಸಚ್ ಅ ಸ್ಟೆಪ್ ಟುವರ್ಡ್ಸ್ ದಟ್. ಮ್ಯಾಮ್, ಜರ್ನಿ ಅಂದ್ರೆ ಲೈಕ್ ನೆಕ್ಸ್ಟ್ ನಮ್ಮ ಇದಲ್ಲಿ ಇಟ್ಸ್ ಅಬೌಟ್ ಯೋರ್ ಜರ್ನಿ. ಸೊ ಜರ್ನಿ ಅಂದ್ರೆ ಇಟ್ ಈಸ್ ನೆವರ್ ಎಂಡಿಂಗ್, ಬಟ್ ವಿ ಆರ್ ಟ್ರೈಂಗ್ ಟು ಲುಕ್ ಎಟ್ your journey probably from school ನಿಂದ ನಿಮ್ ಕಾಲೇಜ್ ಅಲ್ಲಿ ನೀವು ಹೋಗ್ತೀರಾ. ರೈಟ್ ನೌ ಯು ಆರ್ ಇನ್ ದ ಇಂಟರ್ನ್ಶಿಪ್.
ಸೊ ಆ ಜರ್ನಿಯಲ್ಲಿ ನಾವು ಸ್ವಲ್ಪ ಫೋಕಸ್ ಮಾಡಿ ನೋಡಬೇಕು ಅಂದ್ರೆ, ಸೊ ನೀವು ಹೌ ವಾಸ್ ದಿಸ್ ಒನ್ ಮ್ಯಾಮ್ 10th ಅಲ್ಲಿ? ಸೊ ವಿಲ್ ಸ್ಟಾರ್ಟ್ ಫ್ರಮ್ ದ 10th grade. 10th ಅಲ್ಲಿ ನೀವು ಏನ್ ಮಾಡಿದಿರಲ್ಲ, ಇಲ್ಲ 10th ಆಮೇಲೆ PU ಅಲ್ಲಿ ನೀವು ಏನ್ ಸಬ್ಜೆಕ್ಟ್ಸ್ ನೋಡಿದ್ರ, ಆಮೇಲೆ ಯಾವ ತರ ನೀವು ಈ BDS ಕೋರ್ಸ್ ಮಾಡಿದಿರ, ಆಮೇಲೆ ಇದರಲ್ಲಿ ಬಂದಿದ್ರ, ಸ್ವಲ್ಪ ಹೇಳ್ಬೋದಾ? ಹಾ ಸರ್. ಸೊ 10th ನಾನು ಸ್ಕೂಲಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಜಾವಳ್ಳಿ, ಅಂದ್ರೆ ನಮ್ಮ ಶಿವಮೊಗ್ಗ ಹತ್ರನೇ. ಸೊ 10th ಬಂದ್ಬಿಟ್ಟು ನಾನು CBSE ಬೋರ್ಡ್ಸ್ ಅಲ್ಲಿ ಪಾಸ್ ಮಾಡಿದ್ದು. ಅಂಡ್ ನಮ್ ಟೈಮ್ ಅಲ್ಲಿ ಅವರು ದೇ ಯೂಸ್ ಟು ನಾಟ್ ಗಿವ್ ಪರ್ಸೆಂಟೇಜಸ್, ಲೈಕ್ ಜಸ್ಟ್ ಗ್ರೇಡಿಂಗ್ ಬೇಸಿಸ್ ಮೇಲೆ ಇತ್ತು. ಸೊ ಅದ ನೆಕ್ಸ್ಟ್ ನಾನು ನಂಗೆ ಸೈನ್ಸ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದ್ದಿದ್ರಿಂದ PU ಓದ್ಲಿಕ್ಕೆ PCMB ಕಾಂಬಿನೇಷನ್ ತಗೊಂಡಿದ್ದು. ಸೊ ಅಂದ್ರೆ ಪ್ಯೂರ್ ಸೈನ್ಸ್. ಅಲಾಂಗ್ ವಿತ್ ದಟ್ ನಿಮ್ಗೆ 2 ಲ್ಯಾಂಗ್ವೇಜಸ್ ಓದ್ಲಿಕ್ಕೆ ಇರುತ್ತೆ. PCMB ಇಂಗ್ಲಿಷ್ ಅಂಡ್ ಕನ್ನಡ ವಾಸ್ ಮೈ ಕಾಂಬಿನೇಷನ್. ಅದ್ ಬಿಟ್ಟು ನಿಮ್ಗೆ ಸೈನ್ಸ್ ಅಲ್ಲೇ ತಗೊಳೋದಾದ್ರೆ CS ಇರುತ್ತೆ, ಸ್ಟಾಟ್ಸ್ ಇರುತ್ತೆ, ಅಂದ್ರೆ ಬಯಾಲಜಿಗೆ ಆಲ್ಟರ್ನೇಟಿವ್ ಆಗಿ ತಗೋಬಹುದು. ಬಟ್ ಐ ವಾಸ್ ಇನ್ ಟು ಬಯಾಲಜಿ ಬಿಕಾಸ್ ನಂಗೆ ಬಯಾಲಜಿ ಇಂಟ್ರೆಸ್ಟ್ ಇತ್ತು. ಅಂಡ್ ಅದ್ಬಿಟ್ಟು ಇಂಗ್ಲಿಷ್ ಅಂಡ್ ಕನ್ನಡ ತಗೊಂಡು ಸ್ಟೇಟ್ ಸಿಲೆಬಸ್ ಅಲ್ಲಿ ನಾನು PU ಕಂಪ್ಲೀಟ್ ಮಾಡಿದ್ದು. ಜೊತೆಗೆ ನಾವು ನೀಟ್ ಎಕ್ಸಾಮ್ಗೆ ಕೂಡ ರೆಡಿ ಆಗ್ಬೇಕಾಗತ್ತೆ. ಬಿಕಾಸ್ ನೀಟ್ ಅಂದ್ರೆ ಒಂದ್ ಮಿತ್ ಇದೆ, ನೀಟ್ ಎಕ್ಸಾಮ್ ಸ್ಟೇಟ್ ಸ್ಟೂಡೆಂಟ್ಸ್ ಗೆ ಟಫ್ ಆಗತ್ತೆ, CBSE ಅವ್ರಿಗೆ ಈಸಿ ಆಗತ್ತೆ. ಹಾಗೇನು ಇಲ್ಲ, ಅದು ಥ್ರೂ ಔಟ್ ದ ನೇಷನ್ ಒಂದೇ ಟೆಕ್ಸ್ಟ್ ಬುಕ್ ಫಾಲೋ ಮಾಡೋದು. ಸೊ ನೀಟ್ ಎಕ್ಸಾಮ್ಗೆ ಕೂಡ ನಾವು ಸೈಮಲ್ಟೇನಿಯಸ್ಲಿ ರೆಡಿ ಆಗ್ಬೇಕಾಗತ್ತೆ, ನೀಟ್ ಅಂಡ್ CET. ಸೊ 12th ಎಂಡ್ ಅಲ್ಲಿ ನಂಗೆ ಬೋರ್ಡ್ಸ್ ಅಲ್ಲಿ 97% ಸ್ಕೋರ್ ಆಗಿತ್ತು. ಸೊ ಇಲ್ಲಿ ಒಂದು ಆಡೆಡ್ ಅಡ್ವಾಂಟೇಜ್ ನಿಮ್ಗೆ ಏನಾಗತ್ತೆ ಅಂತ ಅಂದ್ರೆ, ನೀವು ಬೋರ್ಡ್ ಎಕ್ಸಾಮ್ ನ ಹಾಫ್ ಆಫ್ ದ ಮಾರ್ಕ್ಸ್ ನ ನಾವು CET ರ್ಯಾಂಕಿಂಗ್ ಕೊಡುವಾಗ ಕನ್ಸಿಡರ್ ಮಾಡ್ತಾರೆ. ಸೊ CET ಎಕ್ಸಾಮ್ ಅಲ್ಲಿ ಕೂಡ ನೀವು PCMB 4 ಸಬ್ಜೆಕ್ಟ್ ಗೆ ನೀವು CET ಎಕ್ಸಾಮ್ ನ ಬರಿಬೇಕಾಗತ್ತೆ. ಸೊ ನೀವು ಅದನ್ನ ಬರ್ದಾಗ ಅಲ್ಲಿ ಅವ್ರು ರ್ಯಾಂಕಿಂಗ್ ಕೊಡ್ಬೇಕಾದ್ರೆ ನೀವೇನು PU ಅಲ್ಲಿ ಪರ್ಸೆಂಟೇಜ್ ತಗೊಂಡಿರ್ತೀರಾ, ಸೊ ಆ ಪರ್ಸೆಂಟೇಜ್ ಇಂದ ಹಾಫ್, ಜೊತೆಗೆ ಇದು ಏನು ನಿಮ್ದು PCMB ಮಾರ್ಕ್ಸ್ ನೀವ್ ಎಷ್ಟು ತಗೊಂಡಿದ್ದೀರಾ, ಸೊ ಅದ್ರದ್ದು ಹಾಫ್, ಅದು ಎರಡನ್ನೂ ಸೇರ್ಬಿಟ್ಟು ನಿಮ್ಗೆ ಒಂದು ರ್ಯಾಂಕಿಂಗ್ ಕೊಡ್ತಾರೆ. ಸೊ ಆ ರ್ಯಾಂಕಿಂಗ್ ಅಲ್ಲಿ ನಂದು ಇಂಜಿನಿಯರಿಂಗ್ ರ್ಯಾಂಕಿಂಗ್ 1046 ಇತ್ತು, ಅಂಡ್ ನನ್ ವೆಟನರಿ ರ್ಯಾಂಕಿಂಗ್ 756 ಇತ್ತು. ಸೊ ಐ ಹ್ಯಾಡ್ ಆಲ್ ದ ಆಪ್ಷನ್ಸ್ ಓಪನ್. ಸೊ ಆಮೇಲೆ ನೀಟ್ ರ್ಯಾಂಕಿಂಗ್ ಬಂದ್ಬಿಟ್ಟು ನನ್ನ ಟೈಮಲ್ಲಿ ನಂದು 80K ಇತ್ತು, ಆಲ್ ಇಂಡಿಯಾ ರ್ಯಾಂಕಿಂಗ್. ಅಂಡ್ ಸ್ಟೇಟ್ ರ್ಯಾಂಕಿಂಗ್ ಅಂತ ಸಪ್ರೇಟ್ ಆಗಿ ಬಿಡ್ತಾರೆ, ಬಿಕಾಸ್ ನಿಮ್ದು ಸ್ಟೇಟ್ ಅಲ್ಲಿ ನೀವೆಲ್ಲಿ ಸ್ಟ್ಯಾಂಡ್ ಆಗ್ತೀರಾ ಅನ್ನೋ ಬೇಸಿಸ್ ಮೇಲೆ ನಿಮ್ಗೆ ಫರ್ದರ್ ಕಾಲೇಜಸ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಶೋರ್ ಇದ್ದೆ ನಾನು ಡೆಂಟಲ್ಗೆನೆ ಹೋಗ್ಬೇಕಂತ ಹೇಳಿ. ಸೊ ಡೆಂಟಲ್, ಬಿಕಾಸ್ ಡೆಂಟಲ್ ಅನ್ನೋದು ಜಸ್ಟ್ ಲೈಕ್ ಸೂಪರ್ಫಿಷಿಯಲ್ ಪೇಷಂಟ್ಸ್ ನ ಟ್ರೀಟ್ ಮಾಡೋಕ್ಕಿಂತ ಯು ಜಸ್ಟ್ ಹ್ಯಾವ್ ಟು ರೀಚ್ ಅಂದ್ರೆ ಗ್ರೌಂಡ್ ಲೆವೆಲ್ಗೆ ರೀಚ್ ಆಗ್ಬೇಕನ್ನೋ ಒಂದು ಇಂಟೆನ್ಷನ್ ಇದ್ದಿದ್ರಿಂದ ನಾನು ಡೆಂಟಲ್ಗೆ ಹೋಗ್ಬೇಕಂತ ಆ ಪಾಯಿಂಟ್ ಅಲ್ಲಿ ಡಿಸೈಡ್ ಮಾಡಿದೆ, ಬಿಕಾಸ್ ಐ ಹ್ಯಾಡ್ ಆಲ್ ಅದರ್ ಆಪ್ಷನ್ಸ್ ಓಪನ್ ಅಂತ. ಅಂಡ್ ಸೊ ನಾವು ಡೆಂಟಲ್ಗೆ ಹೋಗಾದ್ಮೇಲೆ, ಡೆಂಟಲ್ ಬೇಸಿಕಲಿ ನಿಮ್ಗೆ 4 years ನೀವು ಓದ್ಬೇಕಾಗತ್ತೆ, ಅಂದ್ರೆ ಓದಿ ಎಕ್ಸಾಮ್ಸ್ ಕೊಡ್ಬೇಕಾಗತ್ತೆ, ಯೂನಿವರ್ಸಿಟಿ ಎಕ್ಸಾಮ್ಸ್. ಅಂಡ್ 5th year ವಿಲ್ ಬಿ ಯುವರ್ ಇಂಟರ್ನ್ಶಿಪ್. ಇಂಟರ್ನ್ಶಿಪ್ ಅಂದ್ರೆ ನಾನು ಹೇಳ್ದಂಗೆ ತುಂಬಾ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ನೀವು ಅಲ್ಲೆಲ್ಲ ಪೇಷಂಟ್ಸ್ ಗಳನ್ನ ಟ್ರೀಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಈ 4 ವರ್ಷದಲ್ಲಿ ಏನಾಗತ್ತೆ, ಫಸ್ಟ್ ಇಯರ್ ಅಂತಂದ್ರೆ ಫಸ್ಟ್ ಇಯರ್ ಅಲ್ಲಿ ನಿಮಗೆ ಅನಾಟಮಿ, ಬಯೋಕೆಮಿಸ್ಟ್ರಿ ಅಂತೆಲ್ಲ ಸ್ವಲ್ಪ ಮೆಡಿಕಲ್ ಸಬ್ಜೆಕ್ಟ್ಸ್ ಇರುತ್ತೆ. ಬಿಕಾಸ್ ನಾವು ಡೆಂಟಲ್ ಅನ್ನೋದು ಇಸ್ ಲೈಕ್ ವೆರಿ ಮಚ್ ಸಿಮಿಲರ್ ಟು ಮೆಡಿಕಲ್ ಆಗಿರೋದ್ರಿಂದ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಓದ್ಬೇಕಿರುತ್ತೆ. ಸೊ ನಾನು ಡೆಂಟಲ್ ಅನ್ನ ಸ್ವಲ್ಪ ಡಿಫ್ರೆಂಟ್, ಅಂದ್ರೆ ನನ್ನ ಪೇರೆಂಟ್ಸ್ಗೆ ಕೂಡ ನಾನು ಹೇಳಿದ್ದೆ ದಟ್ ನಮ್ ಡೆಂಟಲ್ ನ ಲೈಕ್ ಡಿಫ್ರೆಂಟ್ ಆಗಿ ಓದ್ಬೇಕು, ಇದ್ರಲ್ಲಿ ಕೂಡ ಅವೇರ್ನೆಸ್ ಇದೆ ಅಂತ ನಾವು ಪ್ರೂವ್ ಮಾಡ್ಬೇಕಂತ ಎಫರ್ಟ್ಸ್ ಹಾಕಿದ್ರಿಂದ ಲೈಕ್ ಫಸ್ಟ್ ಇಯರ್ ಅಲ್ಲಿ ನಾನು ಯೂನಿವರ್ಸಿಟಿ ಟಾಪರ್ ಆದೆ. ಫಸ್ಟ್ ರ್ಯಾಂಕ್ ಇನ್ RGHS ಯೂನಿವರ್ಸಿಟಿ ಟಾಪರ್. ಅಂಡ್ ಅದಾದ್ಮೇಲೆ ಸೆಕೆಂಡ್ ಇಯರ್ ಅಲ್ಲಿ ಕೂಡ ಒನ್ಸ್ ಅಗೇನ್ RGHS ಯೂನಿವರ್ಸಿಟಿ ಟಾಪರ್ ಆದೆ. ಅಂದ್ರೆ RGHS ಅಂದ್ರೆ ಈಗ ಹೆಂಗೆ ಇವರಿಗೆ ಸ್ಟೇಟ್ ಬೋರ್ಡ್ ಇರುತ್ತೆ ಈ ಮಕ್ಕಳಿಗೆ ಎಲ್ಲ, ಹಾಗೆ ನಾವು ಆ ಬೋರ್ಡ್ಗೆ ಎಕ್ಸಾಮ್ಸ್ ಕೊಡ್ಬೇಕಾಗತ್ತೆ. ಸೊ ಅದು ಆ ಯೂನಿವರ್ಸಿಟಿ. ಅಂಡ್ ಆಮೇಲೆ ಥರ್ಡ್ ಇಯರ್ ಆಗಿ ಫೈನಲ್ ಇಯರ್ ಆಗತ್ತೆ. ಫೈನಲ್ ಇಯರ್ ಅಲ್ಲಿ ನಿಮ್ಗೆ 8 ಸಬ್ಜೆಕ್ಟ್ಸ್ಗೆ ನೀವು ಒಟ್ಟಿಗೆ ಎಕ್ಸಾಮ್ ಬರೀಬೇಕಾಗತ್ತೆ. ಸೊ ಒನ್ಸ್ ಯುವರ್ ಫೈನಲ್ ಇಯರ್ ಇಸ್ ಕಂಪ್ಲೀಟೆಡ್, ನೀವು ಇಂಟರ್ನ್ಶಿಪ್ ನ ನೀವು ಆ ಕಾಲೇಜ್ಗೆನೆ ನೀವು ಒಂದು ಬಾಂಡ್ ಕೊಟ್ಟಿರ್ತೀರಾ. ಸೊ ಆ ಬಾಂಡ್ ಪ್ರಕಾರ ನೀವು ಅದೇ ಕಾಲೇಜಲ್ಲೇ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡ್ಬೇಕಂತ ಇರುತ್ತೆ. ಬಟ್ ಅನ್ಲೈಕ್ ಮೆಡಿಕಲ್ ನವ್ರ ತರ ನಮ್ಗೆ ರೂರಲ್ ಪೋಸ್ಟಿಂಗ್ಸ್ ಅಂತೆಲ್ಲ ಏನು ಹಾಕಲ್ಲ. ಬಟ್ ನಾವು ಇಂಟರ್ನ್ಶಿಪ್ ಅಲ್ಲಿ ಇರ್ತಾನೆ ಒಂದ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್, ಅಂದ್ರೆ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಅಂತ ಇರುತ್ತೆ. ಸೊ ಆ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಪೋಸ್ಟೆಡ್ ಆದಾಗ ನಾವು ಕ್ಯಾಂಪ್ಸ್ ಆರ್ಗನೈಸ್ ಮಾಡೋದು, ಸಣ್ಣ ಮಕ್ಳದು ಓರಲ್ ಕ್ಯಾವಿಟಿ ಚೆಕ್ ಮಾಡೋದು, ಅವರಲ್ಲಿ ಡೆಂಟಲ್ ಅವೇರ್ನೆಸ್ ಅಂತ ಕ್ರಿಯೇಟ್ ಮಾಡೋದು, ಡೆಂಟಲ್ ಕೂಡ ಒಂದಿದೆ ಅಂತ ಕ್ರಿಯೇಟ್ ಮಾಡೋದು. ಅಂಡ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ಅಂದ್ರೆ ಸರ್, ನಿಮ್ ಬಾಡಿಯಲ್ಲಿ ಏನೇ ಚೇಂಜಸ್ ಆದ್ರೂ ದ ಫಸ್ಟ್ ಮ್ಯಾನಿಫೆಸ್ಟೇಷನ್ ಅಥವಾ ಅದು ಎಲ್ಲಿ ಕಾಣಿಸ್ಕೊಳತ್ತೆ ಅಂದ್ರೆ ಇಸ್ ಯರ್ ಓರಲ್ ಕ್ಯಾವಿಟಿ. ಸೊ ಮೋಸ್ಟ್ ಆಫ್ ದ ಪೀಪಲ್ಗೆ ಅದು ಗೊತ್ತಿರೋದಿಲ್ಲ. ಅಂದ್ರೆ ಓರಲ್ ಕ್ಯಾವಿಟಿ ಬಗ್ಗೆ ನಾವು ಅಷ್ಟು ಗಮನ ಕೊಡ್ಬೇಕಾಗತ್ತೆ. ಅಂಡ್ ಇಟ್ಸ್ ದೇರ್ ಫ್ರಮ್ ವೇರ್ ದ ಡಿಸೀಸ್ ಬಿಗಿನ್ಸ್ ಅಂತ ಗೊತ್ತಿರೋಲ್ಲ.
ಸೊ ಈ ತರದೆಲ್ಲ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೋತಾ ಈಗ ಪ್ರೆಸೆಂಟ್ಲಿ ನಾ ಇಂಟರ್ನ್ಶಿಪ್ ಅಲ್ಲಿ ಇದ್ದೀನಿ. ಜೊತೆಗೆ ನಮ್ಮ ಪೇರೆಂಟ್ಸ್ ಕ್ಲಿನಿಕ್ ಇರೋದ್ರಿಂದ ಅಲ್ಲಿ ಕೂಡ ಈವ್ನಿಂಗ್ ಬಂದ್ಬಿಟ್ಟು ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್. Thank you so much, Prakriti ma'am, for sharing this. It's tumba inspiration for the students. ನೀವು one intention ತಗೊಂಡು full ಆಗಿ dedicated ಆಗಿ ನೀವು one goal ನೋಡಿ ಅದಕ್ಕೋಸ್ಕರ ನೀವು ಹೋಗ್ತೀರಾ. And thank you so much for sharing the journey with us. ಆಮೇಲೆ ನಾವು ಸ್ಕೂಲ್ ಅಲ್ಲಿ ನೋಡೋಣ ಅಂದ್ರೆ, ಬಿಕಾಸ್ ನಮ್ ಸ್ಟೂಡೆಂಟ್ಸ್ ಎಲ್ಲ 8th 9th 10th ನಿಂದ ಅವರು, ಸೊ ಯಾವ ತರ ನಾವು ಸ್ಕೂಲ್ ಯೂಸ್ ಮಾಡಬೇಕು ಆಸ್ ಸ್ಟೂಡೆಂಟ್ ಆಗಿ, ನಾವು ಯಾವ ತರ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಬೇಕು ಬಂತು ನೀವು ತರ ಮೇ ಬಿ BDS ಯಾ ಸೆಕ್ಟರ್ ಬಗ್ಗೆ, ಇನ್ ಜನರಲ್ ಆಗಿ ಒಂದ್ ಸ್ಟೂಡೆಂಟ್ ಯಾವ ತರ ಸ್ಕೂಲ್ ಯೂಸ್ ಮಾಡ್ಬೇಕು ನಿಮ್ ಅನುಸಾರ, ನಿಮ್ ಒಪಿನಿಯನ್ ತರ ನೀವು ಏನ್ ಅಡ್ವೈಸ್? ಸ್ಕೂಲ್ ಅಂತ ಅಂದಾಗ ಸ್ಕೂಲ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಅನ್ನೋ ಒಂದ್ ಮಾತೇ ಇದೆ. ಸೊ ಸ್ಕೂಲ್ ಲೈಫ್ ಅಂತ ತಗೊಂಡಾಗ ಇಟ್ಸ್ ಅ ಕಂಬೈನ್ಡ್ ಕರಿಕ್ಯುಲರ್ ಅಂಡ್ ಕೋ ಕರಿಕ್ಯುಲರ್ ಆಕ್ಟಿವಿಟಿ. ಅಂದ್ರೆ ಅಲ್ಲಿ ನೀವು ಸ್ಕೂಲಲ್ಲಿ ಇದ್ದಾಗ ನೀವು ಏನಾಗ್ಬೇಕು, ಯು ಶುಡ್ ಥಿಂಕ್ ಅಬೌಟ್ ಯರ್ ಓವರ್ ಆಲ್ ಡೆವಲಪ್ಮೆಂಟ್. ಅಂದ್ರೆ ಆಗಿನ ನಿಮಗೆ ಶೋರ್ ಇರೋದಿಲ್ಲ ನೀವು ಇದೇ ಫೀಲ್ಡ್ ಹೋಗ್ಬೇಕಾ ಏನು. ಸೊ ಆ ಒಂದು ಟೈಮಲ್ಲಿ ಯು ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ಎವ್ರಿ ಸಬ್ಜೆಕ್ಟ್. ಅಂದ್ರೆ ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಯಾವ ಸಬ್ಜೆಕ್ಟ್ಸ್ ನೀವು ನೆಗ್ಲೆಕ್ಟ್ ಮಾಡಬಾರ್ದು, ಪಾಯಿಂಟ್ ನಂಬರ್ 1. ಅಂಡ್ ಎರಡನೇದು ಈ ಸ್ಪೋರ್ಟ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್, ಅಥವಾ ಅಂದ್ರೆ ಆರ್ಟ್ ಅಂಡ್ ಕ್ರಾಫ್ಟ್ ಇರ್ಬೋದು, ಅಥವಾ ಡ್ರಾಮ್ಯಾಟಿಕ್ಸ್ ಇರ್ಬೋದು, ಆರ್ ಎನಿ ಅದರ್ ಸಚ್ ಥಿಂಗ್ಸ್ ಇದೆ ಅಲ್ಲ. ಸೊ ಸ್ಕೂಲ್ ಟೈಮ್ ಅಲ್ಲಿ ವಿ ಶುಡ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ಆಲ್ ಸಚ್ ಥಿಂಗ್ಸ್ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಈ ತರ ಒಂದ್ ಆಪರ್ಚುನಿಟಿ ಎಲ್ಲ ನಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಸಿಗಲ್ಲ. ಅಂದ್ರೆ ಲೈಕ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಇದೆಲ್ಲ ಏನಿರುತ್ತೆ, ಇದು ಸ್ಕೂಲ್ ಲೆವೆಲ್ ಅಲ್ಲಿ ಮೋರ್ ಅಂದ್ರೆ ಆರ್ಗನೈಸ್ ಮಾಡೋದು ಇರುತ್ತೆ, ಅಂಡ್ ಸ್ಕೂಲ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ಬಟ್ ಅದೇ ನೀವು ಕಾಲೇಜಿಗೆ ಹೋಗ್ತಾ ಹೋಗ್ತಾ ಸಚ್ ಥಿಂಗ್ಸ್ ಲೈಕ್ ವಿಲ್ ಗೆಟ್ ಬಿಸಿ ಇನ್ ಅವರ್ ಓನ್ ಪರ್ಸನಲ್ ಲೈಫ್. ಸೊ ಆ ಟೈಮಲ್ಲಿ ಇದೆಲ್ಲ ಮಾಡಕ್ಕಾಗಲ್ಲ. ಸೊ ವೆನ್ ಯು ಆರ್ ಇನ್ ಸ್ಕೂಲ್, ಒಂದಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಮೇಲೂ ಈಕ್ವಲ್ ಇಂಟ್ರೆಸ್ಟ್ ಕೊಡಿ. ಅಂಡ್ ಈವನ್ ಎನಿಥಿಂಗ್ ನೀವು ಎಲ್ಲ ಮಕ್ಕಳು ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇಂದ ಪಾರ್ಟಿಸಿಪೇಟ್ ಮಾಡ್ಬೇಕು. ಅದ್ರಲ್ಲಿ 100% ಎಫರ್ಟ್ಸ್ ಹಾಕ್ಬೇಕು. ರಿಸಲ್ಟ್ಸ್ ಏನೇ ಇರ್ಬೋದು, ಬಟ್ ಎಫರ್ಟ್ಸ್ ಮಾತ್ರ ನಾವು 100% ಹಾಕ್ಬೇಕು. ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಇನ್ವಾಲ್ವ್ ಆಗ್ಬೇಕು ಸರ್. ಓಕೆ, ಗ್ರೇಟ್. ಅಂಡ್ ಫಾರ್ ಎಕ್ಸಾಂಪಲ್, ಇಫ್ ನಮ್ಮ somebody interested in dentistry ಯಾ ಮೆಡಿಸಿನ್ ಯಾ ಡಾಕ್ಟರ್ ಆಗ್ಬೇಕು ಯಾ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಅವ್ರು ಇರ್ಬೇಕು ಅಂದ್ರೆ, ಸ್ಕೂಲ್ ಅಲ್ಲಿ ಯಾವ್ಯಾವ ತರ ಅಕಾಡೆಮಿಕ್ಸ್ ತೋ ಹೈ ಸೈನ್ಸ್ ಇಸ್ ದೇರ್, ಬಟ್ ಅದರ್ ದೆನ್ ದಟ್ ಯಾವ ತರ ಇದಲ್ಲಿ ಅವರು ಫೋಕಸ್ ಮಾಡ್ಬೇಕು ಎಕ್ಸ್ಟ್ರಾ ಕರಿಕ್ಯುಲರ್? ಅಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಅಂದ್ರೆ ಎಂಪತಿ ಈ ತರ ಎಲ್ಲ. ಅಂದ್ರೆ ಯಾವ್ದಾದ್ರು ಒಂದ್ ಪರ್ಸನ್ ನೋವಲ್ಲಿ ಇದ್ದಾರೆ ಅಥವಾ ಪೇನ್ ಅಲ್ಲಿ ಇದ್ದಾರೆ ಅಂದ್ರೆ ಹೌ ಟು ರೆಸ್ಪಾಂಡ್ ಟು ದೆಮ್. ಅಂದ್ರೆ ನಮ್ ಫ್ರೆಂಡ್ಸ್ಗೆ ಏನೋ ತೊಂದರೆ ಇದೆ ಅಂತ ಅಂದ್ರೆ ನಾನ್ ಯಾವ ತರ ರೆಸ್ಪಾಂಡ್ ಮಾಡ್ಬೋದು, ಅಥವಾ ಇವಾಗ ಪ್ರೆಸೆಂಟ್ ಜನರು ಕಷ್ಟ ಏನ್ ನಡೀತಾ ಇದೆ, ಲೈಕ್ ಅಂದ್ರೆ ಥಿಂಕಿಂಗ್ ಲಿಟಲ್ ಬಿಟ್ ಬ್ರಾಡ್. ಅಥವಾ ಇನ್ನೊಬ್ರಿಗೆ ಪುಟಿಂಗ್ ಆರ್ಸೆಲ್ಸ್ ಇನ್ ಸಂಬಡಿ ಎಲ್ಸಸ್ ಶೂಸ್. ಅಂದ್ರೆ ಅವ್ರಿಗೇನಾದ್ರೂ ತೊಂದರೆ ಇದೆ ಅಂತ ಅಂದಾಗ ರೆಸ್ಪಾಂಡ್ ಮಾಡೋದಿರ್ಬೋದು. ಅಥವಾ ಈ ತರದೆಲ್ಲ ನಾವು ಡೆವಲಪ್ ಮಾಡ್ಕೋತಾ ಹೋದ್ವಿ ಅಂದ್ರೆ, ಅಂಡ್ ಬಯಾಲಜಿ ಬಗ್ಗೆ ಇಂಟ್ರೆಸ್ಟ್ ಇರೋದು, ಅಂದ್ರೆ ನಾವ್ ಹ್ಯೂಮನ್ಸ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕು, ಅಂದ್ರೆ ಹ್ಯೂಮನ್ ಬಾಡಿ ಬಗ್ಗೆ ತಿಳ್ಕೊಬೇಕು. ಸೊ ಈ ತರದ್ದೆಲ್ಲ ಏನಾದ್ರೂ ಇಂಟ್ರೆಸ್ಟ್ ಇದೆ. ಅಥವಾ ನಮ್ ಡೆಂಟಲ್ ಅಂತ ತಗೊಂಡ್ರೆ ಆರ್ಟ್ ಅಂಡ್ ಕ್ರಾಫ್ಟ್. ಸೊ ಅದ್ರ ಬಿಟ್ಟು ಅಂತ ನೀವ್ ಕೇಳೋದಾದ್ರೆ ಅದೇ ಎಂಪತಿ ಇರ್ಬೋದು, ಅಥವಾ ಕೈಂಡ್ನೆಸ್, ಅಥವಾ ಇನ್ನೊಬ್ರಿಗೆ ಏನೋ ಕಷ್ಟ ಇದೆ ಅಂದ್ರೆ ರೆಸ್ಪಾಂಡ್ ಮಾಡೋದು. ಸೊ ಈ ತರ ಫ್ಯಾಕ್ಟರ್ಸ್ ಇದ್ರೆ ಅದು ಡೆಂಟಲ್ಗೆ ಇನ್ನೂ ಸ್ವಲ್ಪ ಆಡ್ ಆಗುತ್ತೆ, ಅಥವಾ ಮೆಡಿಕಲ್. ವೆರಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಫಾರ್ ಪುಟಿಂಗ್ ದಟ್. ಅದು ಎಲ್ಲ ಈವನ್ ಇನ್ ಅದು ಟೀಮ್ ಗೇಮ್ಸ್ ಆಗ್ಬಹುದು, ಯಾ ಎನಿ ಇಂಟ್ರಾಕ್ಷನ್, ಆ ಎಂಪತಿ ಕೈಂಡ್ನೆಸ್ ತುಂಬಾ ಮುಖ್ಯ ಆಗಿ ಬರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನಾವು ನೀವು BDS ನೀವು ಡಿಫ್ರೆಂಟ್ ಇಯರ್ಸ್ ಅಲ್ಲಿ ಏನೇನ್ ಆಗುತ್ತೆ ಅಂದ್ರೆ ಹೇಳ್ತೀರಾ, ಬಟ್ ಕ್ಯಾನ್ ಯು ಶೇರ್ ಸಮ್ ಚಾಲೆಂಜಸ್ ದಟ್ ಯು ಹ್ಯಾಡ್ ಟು ಫೇಸ್? ಲೈಕ್ ನೀವು 10th ಆಮೇಲೆ ನೀವು PU1 PU2 ಮಾಡ್ತೀರಾ, ಇಲ್ಲ ಆಮೇಲೆ BDS ನೀವು ಜಾಯಿನ್ ಮಾಡ್ತೀರಾ, ಅದ್ರಲ್ಲಿ ಯಾವ ತರ ಚಾಲೆಂಜಸ್ ನೀವು ಫೇಸ್ ಮಾಡ್ತೀರಾ? ಇಲ್ಲ ರೈಟ್ ನೌ ಯು ಆರ್ ಡೂಯಿಂಗ್ ಇಂಟರ್ನ್ಶಿಪ್ ಅಂಡ್ ಇನ್ ಕ್ಲಿನಿಕ್ ಆಲ್ಸೋ ಯು ಆರ್ ವರ್ಕಿಂಗ್. ಸೊ ಇದರಲ್ಲಿ ಯಾವ ತರ ಚಾಲೆಂಜಸ್ ಕಡೆ ಸ್ವಲ್ಪ ಶೇರ್ ಮಾಡ್ಬೋದಾ? ಸೊ ಚಾಲೆಂಜಸ್ ಅಂತ ತಗೊಳೋದಾದ್ರೆ, ಒಂದು 10th ಇಂದ 12th ಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಸರ್. ಅಂದ್ರೆ ನಾವ್ ಇವಾಗ 10th ಅಲ್ಲಿ ಓದಿರೋದೇ ಬೇರೆ ಇರುತ್ತೆ. 11th and 12th ಅಲ್ಲಿ ಸಡನ್ ಆಗಿ ಯು ಹ್ಯಾವ್ ಟು ರೀಡ್ ಅ ಬಲ್ಕ್ ಆಫ್ ಇಟ್. ಅಂದ್ರೆ
ಸ್ವಲ್ಪ ಜಾಸ್ತಿ ಇರುತ್ತೆ ಓದಕ್ಕೆ. ನಾವು 10th ಅಲ್ಲಿ ಈವನ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತೆಲ್ಲ ಫೋಕಸ್ ಮಾಡ್ತಾ ಹೋಗ್ತೀವಿ. ಸಡನ್ ಆಗಿ ಫಸ್ಟ್ PU ಅಂಡ್ ಸೆಕೆಂಡ್ PU ಅಲ್ಲಿ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ಸ್ಟಡೀಸ್ ಅಂತ ಒಂದ್ ಬರುತ್ತೆ. ಸೊ ಆ ಒಂದ್ ಟ್ರಾನ್ಸಿಷನ್ಗೆ ನಾವು ರೆಡಿ ಆಗ್ಬೇಕಾಗತ್ತೆ. ಬಟ್ ಅದೇ ನೀವು 12th ಆದ್ಮೇಲೆ ದ ಮೇಜರ್ ಥಿಂಗ್ ಕಮ್ಸ್ ಇಸ್ ಯುವರ್ ನೀಟ್. ಅಂದ್ರೆ ನಾವಿಲ್ಲೆಲ್ಲ ಓದಿರೋದು ಥಿಯರಿಟಿಕಲ್ ಆಸ್ಪೆಕ್ಟ್ ಅಲ್ಲಿ ಇರುತ್ತೆ. ಬಟ್ ನೀಟ್ ಇಸ್ ಬೇಸಿಕಲಿ MCQs ತರ. ಅಂದ್ರೆ ನೀವ್ ಅದೇನ್ ಕೊಟ್ಟಿರ್ತಾರ ಅದಕ್ಕೆ ಎಕ್ಸಾಕ್ಟ್ ಆಗಿ ಆನ್ಸರ್ ಗೊತ್ತಿದ್ರೆ ಹಾಕ್ಬೋದು. ಅವ್ರೇನ್ ನಿಮ್ಮಿಂದ ಎಕ್ಸ್ಪ್ಲನೇಷನ್ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನೀವು ಅದು 12th ಆದ್ಮೇಲೆ ನೆಕ್ಸ್ಟ್ ಬರೋದು ಈಗ ನೀವು ಕೆರಿಯರ್ ಚೂಸ್ ಮಾಡ್ತೀರಾ ಅಂತ ಬರುತ್ತೆ. ಸೊ ಆ ಟೈಮಲ್ಲಿ ಒಂದ್ ನಮಗ್ ಕ್ಲಾರಿಟಿ ಇರ್ಬೇಕಾಗತ್ತೆ. ನಾವ್ ಯಾವ ಫೀಲ್ಡ್ ನಲ್ಲಿ ಹೋದ್ರೆ ನಮಗ್ ಸಕ್ಸಸ್ ಇರುತ್ತೆ, ಅಥವಾ ನಮ್ ಸ್ಟ್ರೆಂತ್ ಎಲ್ಲಿದೆ ಅಂತ ನಾವು ಒಂದ್ ಜಡ್ಜ್ ಮಾಡ್ಬೇಕಲ್ಲ. ಸೊ ಅಲ್ಲಿ ಒಂದ್ ಚಾಲೆಂಜ್ ಬರುತ್ತೆ. ಅಂಡ್ ಒನ್ಸ್ ಇಂಟು ಡೆಂಟಿಸ್ಟ್ರಿ ಆಸ್ ಅ ಚಾಲೆಂಜ್ ಫೇಸ್ ಮಾಡಿದ್ದು ಅಂದ್ರೆ ನಾವು ಇಲ್ಲಿ ತನಕ ಓದಿರೋದೇ ಡಿಫ್ರೆಂಟ್ ಇರುತ್ತೆ. ಡೆಂಟಲ್ ಅಂದ ತಕ್ಷಣ ಯು ಹ್ಯಾವ್ ಟು ಗೋ ಇನ್ ಡೆಪ್ತ್ ಅಬೌಟ್ ಒಂದು ಹಲ್ಲು ಹೇಗ್ ಫಾರ್ಮ್ ಆಗುತ್ತೆ, ಒಂದ್ ಹಲ್ಲು ಒಳಗಡೆ ಏನೇನಿರುತ್ತೆ. ಸೊ ನಾವ್ ಆ ಆಸ್ಪೆಕ್ಟ್ ಎಲ್ಲ ಮುಂಚೆ ಎಲ್ಲೂ ನೋಡಿರಲ್ಲ. ನಮಗ್ ಜಸ್ಟ್ ಹಲ್ಲು ಅಂದ್ರೆ ಒಂದ್ 32 ಹಲ್ಲು ಅಂತ ಅಷ್ಟೇ ಇರುತ್ತೆ. ಬಟ್ ಒಂದೊಂದ್ ಹಲ್ಲು ಒಳಗಡೆನು ಏನೇನ್ ಡಿಫ್ರೆನ್ಸ್ ಇರುತ್ತೆ, ಅಥವಾ ಹೆಂಗೆ ಒಂದ್ ಹಲ್ಲು ಇನ್ನೊಂದ್ ಹಲ್ಲಿಂದ ಡಿಫ್ರೆಂಟ್, ಇದೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಓದ್ಬೇಕಾಗತ್ತೆ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇರೋದು ಪ್ರೆಸೆಂಟ್ ಜನರೇಷನ್ ಅಂತ ನಾನ್ ಅಬ್ಸರ್ವ್ ಮಾಡಿರೋದು ಅಂದ್ರೆ, ಈ ನೀಟ್ಗೆ ಅಂತ ಎಲ್ಲ ರಿಪೀಟರ್ಸ್ ಎಲ್ಲ ಇರ್ತಾರೆ. ಸೊ ಅವರು ಜಸ್ಟ್ MCQ ಪಾಯಿಂಟ್ ಆಫ್ ವ್ಯೂ ಇಂದ ಕಂಟೆಂಟ್ ಓದಿರೋದ್ರಿಂದ ದೇ ಡೋಂಟ್ ನೋ ಟು ರೈಟ್ ಎಕ್ಸ್ಪ್ಲನೇಟರಿ ಆನ್ಸರ್ಸ್. ಅಂದ್ರೆ ಸ್ವಲ್ಪ ಡೀಟೇಲಿಂಗ್ ಆನ್ಸರ್ಸ್ ಎಲ್ಲ ಹೇಗ್ ಬರೆಯೋದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದನ್ನೆಲ್ಲ ಈ 10th ಸ್ಟ್ಯಾಂಡರ್ಡ್ ಇಂದಾನೇ ಮಕ್ಳು ಕಲಿತಾ ಬರ್ಬೇಕಾಗತ್ತೆ. ಅಂದ್ರೆ ಈ ಸೋಷಿಯಲ್ ಸೈನ್ಸ್ ಅಲ್ಲೆಲ್ಲ ಎಷ್ಟು ಡೀಟೇಲ್ ಆಗಿ ನೀವು ಆನ್ಸರ್ ಬರೀತೀರಾ. ಸೊ ಒನ್ಸ್ ಅಗೇನ್ ನೀವು ಈ ಪ್ರೊಫೆಷನಲ್ ಕೋರ್ಸ್ ಅಲ್ಲಿ ಬಂದಾಗ ನಿಮಗೆ ಎಕ್ಸಾಮ್ಸ್ ಎಲ್ಲ ಅದೇ ತರಾನೇ ಇರುತ್ತೆ. ಅಂದ್ರೆ ನೀವು ಸ್ವಲ್ಪ ಡೀಟೇಲ್ ಆಗಿ ಆನ್ಸರ್ಸ್ ಬರೀಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನೀವು ಆ ತರದನ್ನೆಲ್ಲ ಮತ್ತೆ ಇಲ್ಲಿ ಸ್ವಲ್ಪ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಒಂದು. ಎರಡನೇದು, ಇಲ್ಲೆಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಇದು ಜಾಸ್ತಿ ನಮ್ಗೆ ಡೆಂಟಲ್ ಅಲ್ಲಿ ಕಂಪೇರ್ ಟು ಮೆಡಿಕಲ್. ನಾವು ಡೈರೆಕ್ಟ್ ಪೇಷಂಟ್ಸ್ ನ ನಿಮ್ಗೆ 3rd ಇಯರ್ ಇಂದಾನೇ ಕೊಡ್ತಾರೆ. 3rd ಇಯರ್ ಇಂದಾನೇ ನೀವು ಪೇಷಂಟ್ಸ್ ನ ಇಂಡಿಪೆಂಡೆಂಟ್ ಆಗಿ ಟ್ರೀಟ್ ಮಾಡ್ಬೋದು. ಬಟ್ ನಿಮ್ ಮೇಲ್ಗಡೆ ಸೂಪರ್ವಿಷನ್ ಅಂತ ಲೆಕ್ಚರರ್ಸ್ ಇರ್ತಾರೆ. ಸೊ ಅವರು ನಿಮ್ಗೆ ಏನ್ ಕರೆಕ್ಟ್, ನೀವ್ ಮಾಡ್ತಾ ಇರೋದು ಸರಿನಾ, ಅಂದ್ರೆ ಪೇಷಂಟ್ ಗೆ ಯಾವ ತರ ಟ್ರೀಟ್ಮೆಂಟ್, ಬಟ್ ನಿಮ್ಗೆನೆ ಇಂಡಿವಿಜುವಲ್ ಆಗಿ 1-to-1 ಪೇಷಂಟ್ ಅನ್ನ ಕೊಡ್ತಾರೆ. ಅಂದ್ರೆ 1 ಡಾಕ್ಟರ್ 1 ಪೇಷಂಟ್ ಅಂತ. ಬಟ್ ಆ ಪಾಯಿಂಟ್ ಅಲ್ಲಿ ಪೇಷಂಟ್ಸ್ ಗೆ ಗೊತ್ತಾಗಲ್ಲ ನೀವ್ ಇನ್ನು ಕಲಿತಾ ಇರ್ತೀರಾ ಅಂತ. ಸೊ ನೀವ್ ಆ ಟೈಮ್ ಇಂದಾನೇ ಒಂದು ಡಾಕ್ಟರ್ಶಿಪ್ ನ ಡೆವಲಪ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ನೀವ್ ಡಾಕ್ಟರ್ ಅನ್ನೋ ಒಂದ್ ಭಾವನೆನ ನೀವ್ ಒಳಗಡೆ ತಗೋಬೇಕಾಗತ್ತೆ. ಅಂದ್ರೆ ಅವ್ರ ಮುಂದೆ ನೀವ್ ಯು ಕಾಂಟ್ ಶೋ ದಟ್ ಯು ಆರ್ ಅ ಸ್ಟೂಡೆಂಟ್ ಅಂತ, ಬಿಕಾಸ್ ದೇ ಹ್ಯಾವ್ ಸಮ್ ಟ್ರಸ್ಟ್ ಆನ್ ಯು ಅಂಡ್ ದೇ ಕಮ್ ಟು ಯು. ಸೊ ಅದಾದ್ಮೇಲೆ ಫೈನಲ್ ಇಯರ್ ಬರುತ್ತೆ. ಬಟ್ ಫೈನಲ್ ಇಯರ್ ಅಲ್ಲಿ ಮೇಜರ್ ಚಾಲೆಂಜಿಂಗ್ ಅಂದ್ರೆ ನಮ್ಗೆ 8 ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಅನ್ಲೈಕ್ ಮೆಡಿಕಲ್ ಅವ್ರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ನಮ್ಗೆ 8 ಸಬ್ಜೆಕ್ಟ್ಸ್ ಗೆ ನಾವು ಒಟ್ಟಿಗೆ ಎಕ್ಸಾಮ್ ಕೊಡ್ಬೇಕಾಗತ್ತೆ, ಥಿಯರಿ ಎಕ್ಸಾಮ್. ಬಟ್ ಮೇನ್ ಥಿಂಗ್ ಅಂದ್ರೆ ಈ 8 ಸಬ್ಜೆಕ್ಟ್ಸ್ಗೂ ನಾವು ಪ್ರಾಕ್ಟಿಕಲ್ಗೆ ಪೇಷಂಟ್ಸ್ ನ ರೆಡಿ ಮಾಡ್ಬೇಕಾಗತ್ತೆ. ಸೊ ರೆಡಿ ಇನ್ ದ ಸೆನ್ಸ್ ಒಂದೊಂದ್ ಸಬ್ಜೆಕ್ಟ್ ಇದೇ ತರಾನೇ ಎಕ್ಸಾಮ್ ಕೊಡ್ಬೇಕಂತ ಇರುತ್ತೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ಹಲ್ ಕೀಳೋ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಹಲ್ಲು ಅಳ್ಗಾಡ್ತಾ ಇರೋ ಪೇಷಂಟ್ ಅನ್ನೇ ಕರ್ಕೊಂಡ್ ಬರ್ಬೇಕು ಅಂತ ಇರುತ್ತೆ. ಸೊ ದ್ಯಾಟ್ ಇಸ್ ವೆನ್ ಒಂದ್ ಮೇಜರ್ ಚಾಲೆಂಜ್ ನಾವು ಫೇಸ್ ಮಾಡಿದ್ದು. ಅಂದ್ರೆ ವಿ ಹ್ಯಾವ್ ಟು ಗೋ ಇನ್ ಸರ್ಚ್ ಆಫ್ ಪೇಷಂಟ್ಸ್, ಬಿಕಾಸ್ ನಾವ್ ಒಂದ್ ಬ್ಯಾಚ್ ಅಲ್ಲಿ 100 ಅಡ್ಮಿಷನ್ಸ್ ಇರುತ್ತೆ ಒಂದ್ ಕಾಲೇಜ್ ಅಲ್ಲಿ. ಸೊ 100 ಸ್ಟೂಡೆಂಟ್ಸ್ ಹ್ಯಾವ್ ಟು ಗೆಟ್ ಪೇಷಂಟ್ಸ್. ಸೊ ಲಿಟ್ರಲಿ ನಾವು ಹೋಗ್ಬಿಟ್ಟು ಪೇಷಂಟ್ಸ್ ಗೆ ಕನ್ವಿನ್ಸ್ ಮಾಡೋದಿರುತ್ತಲ್ಲ. ಸೊ ದ್ಯಾಟ್ ಇಸ್ ಅ ಮೇಜರ್ ಚಾಲೆಂಜ್. ಅದು ಎನಿ ಹೆಲ್ತ್ ಕೇರ್ ಸೆಕ್ಟರ್ ತಗೊಂಡ್ರು ಆ ಟೈಮಲ್ಲಿ ನಮಗೊಂದ್ ಪೇಷಂಟ್ ನೀಡ್ ಇರುತ್ತೆ. ಬಟ್ ಅವ್ರಿಗೆ ಗೊತ್ತಾಗಲ್ಲ ದಟ್ ವೈ ಐ ಹ್ಯಾವ್ ಟು ಬಿ ದೇರ್ ಪೇಷಂಟ್ ಅಂತ. ಸೊ ಆ ಟೈಮಲ್ಲಿ ನಾವು ಒಂದ್ ಕನ್ವಿನ್ಸ್ ಮಾಡಿ, ಸೊ ದಿಸ್ ಇಸ್ ವಾಟ್ ಯು ನೀಡ್, ನಿಮ್ಗೆ ಇದೊಂದು ಟ್ರೀಟ್ಮೆಂಟ್ ಬೇಕು. ಸೊ ಆ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದು ಮಕ್ಕಳಲ್ಲಿ ಈಗಿಂದಾನೇ ಬರಬೇಕು. ಒಂದು 10th ಇಂದಾನೆ ಯಾರ್ ಜೊತೆನೆ ಆಗ್ಲಿ. ಸೊ ಯು ನೀಡ್ ಟು ಕಮ್ಯುನಿಕೇಟ್. ಸೊ ಆಗ್ಲೇ ನಿಮ್ಗೆ ಗೊತ್ತಾಗೋದು ವರ್ಲ್ಡ್ ಹೇಗಿದೆ, ಜನ ಹೇಗಿದ್ದಾರೆ, ಅವ್ರಿಗೆ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂತ. ಸೊ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಡೆವಲಪ್ ಮಾಡ್ಕೋಬೇಕು, ವಿಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ನಾಟ್ ಓನ್ಲಿ ಇನ್ ಡೆಂಟಲ್ ಅಂತ ಅಲ್ಲ. ಬಿಕಾಸ್ ಒಂದು ಪೇಷಂಟ್ಗೆ 50% ಟ್ರೀಟ್ಮೆಂಟ್ ಆಗೋದು once you talk to them, because they get open up to you and they reveal what is their problem anta. So that is the thing that I just noticed. Thank you for sharing. Okay, so here we are going to thank you for sharing. Like a communication tumba mukhya agi barutte, like and adu makkal school alli adu ಪ್ರಾಕ್ಟೀಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಎಕ್ಸಿಬಿಷನ್ ಆಗ್ಬಹುದು, ಇಲ್ಲ ಯಾವ್ದು ಇವೆಂಟ್ಸ್ ಆಗ್ಬಹುದು, ಅದಲ್ಲಿ ಇಲ್ಲ ಕ್ಲಾಸ್ ಅಲ್ಲಿ ಜಸ್ಟ್ ಮೇಡಮ್ ಹೇಳ್ತಾರೆ, ಯಾರಾவது ಹೇಳ್ತಾರ, ಆ ಟೈಮಲ್ಲಿ ಸ್ವಲ್ಪ ನೀವು ಕರೇಜ್ ತಗೊಂಡು ಜಸ್ಟ್ ಮಾತಾಡಿದ್ರ ಅಂದ್ರೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಕಮ್ಯುನಿಕೇಶನ್ ತುಂಬಾ ಮುಖ್ಯ ಆಗಿ ಬರುತ್ತೆ. ಅಂಡ್ ಇಟ್ ಇಸ್ ಸಮಥಿಂಗ್ ವಿಚ್ ವಿಲ್ ಹೆಲ್ಪ್ ಈವನ್ ಇನ್ medicine or healthcare sector. It's very important, and even in BDS it is helping, that ma'am is saying. Thank you so much for sharing that, ma'am. Now we are going to take some different track, ma'am. So idalli myth busting andre ಒಂದು ರೌಂಡ್, ಇದರಲ್ಲಿ ಡಿಫ್ರೆಂಟ್ ಡೆಂಟಿಸ್ಟ್ರಿ ಹೆಲ್ತ್ ಕೇರ್ ಬಗ್ಗೆ ಸ್ವಲ್ಪ ಅಭಿಪ್ರಾಯಗಳು.
ಇದಲ್ಲಿ ಎಷ್ಟು ಕರೆಕ್ಟ್ ಆಗಿದೆ ಇಲ್ಲ ಎಷ್ಟು ತಪ್ಪಾಗಿದೆ ಅಂದ್ರೆ ನಿಮ್ ವಿಚಾರ ನೀವು ಸ್ವಲ್ಪ ಶೇರ್ ಮಾಡಬೇಕು. ಓಕೆ, ರೆಡಿ? ಸೊ ಲೆಟ್ ಸಿ ದಿಸ್. ಓಕೆ, ಓ ಎಸ್, ಇದು ಕನ್ನಡ ಮೇ ಬಿ ನಾಟ್ ಕರೆಕ್ಟ್, ನಾವು ಜಸ್ಟ್ ಟ್ರಾನ್ಸ್ಲೇಟ್ ಮಾಡಿದ್ವಿ ಮ್ಯಾಮ್. ಸೊ ಮೇ ಬಿ ನೀವು ಯು ಕ್ಯಾನ್ ಓನ್ಲಿ ಇಫ್ ಯು ಕ್ಯಾನ್ ಸೇ ಇಟ್ ಇನ್ ಕನ್ನಡ, ದಟ್ ವುಡ್ ಬಿ ಗ್ರೇಟ್. ಡೆಂಟಲ್ ಪ್ರೊಸೀಜರ್ಸ್ ಆರ್ ಆಲ್ವೇಸ್ ಪೇನ್ಫುಲ್. ಹಲ್ಲಿನ ಕಾರ್ಯವಿಧಾನಗಳು ಯಾವಾಗಲೂ ನೋವಿನಿಂದ ಕೂಡಿದೆ. ಅಂದ್ರೆ ನಾವ್ ಏನೇ ಹಲ್ಲ ಪ್ರೊಸೀಜರ್, ಹಲ್ಲ ಬಗ್ಗೆ ಏನೇ ನಾವ್ ಮಾಡಿದ್ರು ಅದೆಲ್ಲ ತುಂಬಾ ನೋವಿಂದ ಇರುತ್ತೆ, ಅಥವಾ ನೋವಾಗತ್ತೆ. ಹಲ್ ಕೀಳೋದ್ ಯಾವಾಗ್ಲೂ ನೋವಾಗತ್ತೆ, ಹಲ್ ಫಿಲ್ ಮಾಡೋದ್ ಯಾವಾಗ್ಲೂ ನೋವಾಗತ್ತೆ. ಹೌದು, ಈ ತರ ಒಂದು ಕಾನ್ಸೆಪ್ಟ್ ತುಂಬಾ ಜನರಲ್ಲಿ ಇರುತ್ತೆ. ಇದು ನಾವು ನಮ್ ಕಾಲೇಜಸ್ ಅಲ್ಲಿ ಬರೋ ಪೇಷಂಟ್ಸ್ ಅಲ್ಲಿ ಕೂಡ ನಾವು ತುಂಬಾ ನೋಡಿದೀವಿ. ದಟ್ ತುಂಬಾ ಜನಕ್ಕೆ ಆ ಒಂದು ಬಿಲೀಫ್ ಇರುತ್ತೆ, ಏನಾದ್ರೂ ಹಲ್ಲಿನ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ತಲೆನೋವು ಬಂದ್ಬಿಡತ್ತೆ ಅಥವಾ ಮೈಕೈ ನೋವು ಬರುತ್ತೆ, ಈ ತರದೊಂದು ಥಿಂಕಿಂಗ್ ಇದೆ. ಬಟ್ ಇದು ರಾಂಗ್ ಅಂತ ನಾವ್ ಹೇಳ್ತೀವಿ. ಯಾಕಂತಂದ್ರೆ ಅದು ನೀವು ಬಿಲೀವ್ ಮಾಡಿರೋಂತ ಒಂದು ಐಡಿಯಾಲಜಿ, ಬಟ್ ಅದು ಯಾವಾಗ್ಲೂ ಸರಿ ಅಲ್ಲ. ನಾವ್ ಮೋಸ್ಟ್ ಆಫ್ ದ ಟೈಮ್ ನಾವ್ ಏನು ಯೋಚನೆ ಮಾಡಿರ್ತೀವಲ್ಲ ಅದೇ ನಮ್ಮನ್ನ ರಾಂಗ್ ಥಿಂಕಿಂಗ್ ಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇರುತ್ತೆ. ನಾವ್ ಇಲ್ಲಿ ಹಲ್ಲಿನ ಯಾವ್ದೇ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ನಾವು ಅನಸ್ತೀಶಿಯಾ ಅಂತ ಕೊಡ್ತೀವಿ. ಸೊ ಅನಸ್ತೀಶಿಯಾ ಅನ್ನೋದು ಒಂದು ಮೆಡಿಸಿನ್ ತರ, ಅದು ನಾವು ಕೊಟ್ಟಾಗ ನಮ್ಗೆ ಯಾವ್ದೇ ನೋವು ಗೊತ್ತಾಗಲ್ಲ. ಸೊ ಹೇಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಅನಸ್ತೀಶಿಯಾ ಅಂತ ಕೊಡ್ತಾರೋ, ನಮ್ಮಲ್ಲಿ ಕೂಡ ನಾವು ಅನಸ್ತೀಶಿಯಾ ಅಂತ ಕೊಟ್ಟು ನಾವು ಹೇಗೆ ಹಲ್ಲನ್ನ ನಾವು ಟ್ರೀಟ್ ಮಾಡ್ಬೇಕು ಅನ್ನೋದನ್ನೇ ನಾವು 4 ವರ್ಷ ಓದಿರೋದ್ರಿಂದ ನಾವು ನೋವು ಮಾಡದೆ ಕೂಡ ಟ್ರೀಟ್ಮೆಂಟ್ ಮಾಡಿ ಕೊಡ್ತೀವಿ. ಸೊ ಈ ಒಂದು ಯಾವಾಗ್ಲೂ ಅದು ನೋವಿಂದ ಕೂಡಿದೆ ಅಂತ ಅನ್ಕೊಳ್ಳೋದು ಅದು ತಪ್ಪಾಗತ್ತೆ. ಯಾಕಂದ್ರೆ ನಾವು ಪೇಷಂಟ್ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡು ಅನಸ್ತೀಶಿಯಾ ಎಲ್ಲ ಕೊಟ್ಟು ನಾವು ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದು ತಪ್ಪು. ಓಕೆ, ಓಕೆ, ನೆಕ್ಸ್ಟ್ ನೋಡೋಣ ಮ್ಯಾಮ್. Going to the dentist is only necessary when you have a toothache. ಸೊ ಇದು ಕೂಡ ಇನ್ನೊಂದು ತಪ್ಪು ಅಭಿಪ್ರಾಯ. ಹಲ್ಲು ನೋವು ಇದ್ದಾಗ ಮಾತ್ರ ನಾವು ದಂತ ವೈದ್ಯರ ಬಳಿಗೆ ಹೋಗ್ಬೇಕು ಅನ್ನೋದು. ಯಾಕಂದ್ರೆ ಹಲ್ಲು ನೋವು ಬರೋಂತ ಮಟ್ಟಕ್ಕೆ ಹೋಗಿದೆ ಅಂತ ಅಂದ್ರೆ ಆ ಸಮಯದ ನಾವು ಹಲ್ಲನ್ನ ಉಳ್ಸಕ್ ಆಗಲ್ಲ. ನಮ್ಮ ಒಂದು ಡೆಂಟಲ್ ನಲ್ಲಿ ಒಂದು ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ, ಪ್ರತಿ 6 ತಿಂಗಳಿಗೊಂದ್ಸಲ ನೀವು ಡೆಂಟಿಸ್ಟ್ ಹತ್ರ ಹೋಗ್ಬಿಟ್ಟು ನಿಮ್ ಹಲ್ಲುಗಳನ್ನ ತೋರಿಸ್ತಾ ಇರ್ಬೇಕು ಅಂತ. ಯಾಕಂತಂದ್ರೆ ನಿಮ್ಗೆ ಹಲ್ಲು ಬೇಸಿಸ್ ಮೇಲೆನೆ ನಿಮ್ಗೆ ಬೇರೆ ಏನೇನ್ ಆರೋಗ್ಯ ಸಮಸ್ಯೆ ಇದೆ ಅಂತ ನಮಗ್ ಗೊತ್ತಾಗತ್ತೆ. ಅಂದ್ರೆ ಕೆಲವೊಬ್ರು ಬಾಯಿಂದ ಏನಾದ್ರು ಕೆಟ್ಟ ವಾಸನೆ ತರ ಬರ್ತಾ ಇದ್ರೆ ಕೂಡ ಅವ್ರಿಗೆ ಏನೋ ಲಿವರ್ ಸಂಬಂಧಿ ಕಾಯಿಲೆಗಳಿದೆ, ಅಥವಾ ಲಂಗ್ ಸಂಬಂಧಿ ಅಥವಾ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿದೆ. ಈ ತರದೆಲ್ಲ ನಾವು ಬಾಯಿನ ನೋಡ್ಬಿಟ್ಟೆ ಚೆಕ್ಅಪ್ ಮಾಡೋದ್ರಿಂದ ಪ್ರತಿ 6 ತಿಂಗಳಿಗೆ ನೀವು ನಿಮ್ ಡೆಂಟಿಸ್ಟ್ ನ ತೋರಿಸ್ಬೇಕು. ಯಾಕಂದ್ರೆ ಅವಾಗ ನಿಮ್ಮ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಎಲ್ಲ ಸರಿ ಇದೆಯಾ, ಅಥವಾ ಏನಾದ್ರು ಹಲ್ಲಲ್ಲಿ ತೊಂದರೆಗಳಾಗ್ತಾ ಇದೆಯಾ, ನಿಮಗೆ ಆರ್ಥೋ ಅಥವಾ ಹಲ್ ಕ್ಲಿಪ್ ಹಾಕ್ಸೋದು ಅಂತೆಲ್ಲ ನೀವು ಕೇಳಿರ್ಬೋದು. ಸೊ ಆ ತರ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ, ಸೊ ಇದೆಲ್ಲದನ್ನ ಡೆಂಟಿಸ್ಟ್ ಹೇಳ್ತಾರೆ. ಮ್ಯಾಮ್, ಇದರಲ್ಲಿ ಬಿಕಾಸ್ ನೀವು ಮೆನ್ಷನ್ ಮಾಡಿದಿರ ಮುಂಚೆ, ಲೈಕ್ ಒನ್ ಆಫ್ ದ ಥಿಂಗ್ ದಟ್ ಯು ವಾಂಟ್ ಈಸ್ ದಟ್ ಡೆಂಟಲ್ ಕೇರ್ ಅದು ಎಲ್ಲಾರ ಕಡೆ ರೀಚ್ ಮಾಡಬೇಕು ಅಂದ್ರೆ. ಸೊ ಲೈಕ್ ವಿ ಆರ್ ಹ್ಯಾವಿಂಗ್ ನಮ್ ಸ್ಟೂಡೆಂಟ್ಸ್ ಆಲ್ಸೋ ಮೇ ಬಿ ಅವರು ಆ ತರ ಅವ್ರ ಕಡೆ ಆ ಆಪರ್ಚುನಿಟಿ ಇಲ್ಲ ಅಂದ್ರೆ, ಲೈಕ್ ಡೆಂಟಿಸ್ಟ್ ಕಡೆ ಹೋಗೋದಕ್ಕೂ ಅದಿಲ್ಲ ಅಂದ್ರೆ, ಸೊ ವಾಟ್ ಆರ್ ಸಮ್ ಸಿಂಪಲ್ ಥಿಂಗ್ಸ್ ದಟ್ ಅವರು ನೋಡ್ಬಹುದು ಸೊ ದಟ್ ದೇರ್ ಡೆಂಟಲ್ ಹೆಲ್ತ್ ಕ್ಯಾನ್ ಬಿ ಗುಡ್? ಡೆಂಟಿಸ್ಟ್ ಹತ್ರ ಹೋಗದೆ ಕೂಡ ನಾವ್ ರೆಗ್ಯುಲರ್ ಆಗಿ ಏನೇನ್ ಡೆಂಟಲ್ ಇದನ್ನ ಮ್ಯಾನೇಜ್ ಮಾಡ್ಬೋದು ಅಂತ ನೀವು ಕೇಳ್ತಾ ಇದ್ದೀರಿ. ಸೊ ದ ಥಿಂಗ್ ಇಸ್ ಸರ್, 2 times ಬ್ರಷಿಂಗ್ ಅದಂತೂ ಎವ್ರಿಬಡಿ ಹೇಳ್ತಾರೆ. ಅಂದ್ರೆ ನಾವಿಲ್ಲಿ ಪೇಸ್ಟ್ ಮೇಲೆ ಗಮನ ಕೊಡೋಕ್ಕಿಂತ ನೀವ್ ಯಾವ್ದೇ ಪೇಸ್ಟ್ ಯೂಸ್ ಮಾಡಿ ಅದು ಮ್ಯಾಟರ್ ಆಗಲ್ಲ, ನೀವ್ ಹೇಗೆ ಬ್ರಷ್ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗತ್ತೆ. ಸೊ ಲೈಕ್ ನೀವು 2 times ನ ರೆಗ್ಯುಲರ್ ಆಗಿ ಬ್ರಷ್ ಮಾಡ್ಬೇಕು. ದ ಥಿಂಗ್ ಇಸ್, ನಿಮ್ ಬ್ರಷ್ ಎಲ್ಲಾ ಕಡೆ ಎಲ್ಲಾ ಹಲ್ಲಿಗೂ ರೀಚ್ ಆಗ್ತಿದ್ಯಾ ಅಂತ ತಿಳ್ಕೊಬೇಕು ಅಂದ್ರೆ ನೀವು ಕನ್ನಡಿ ಮುಂದೆ ನಿಂತು ಬ್ರಷ್ ಮಾಡಿ ಅಂತ ನಾವು ಡಾಕ್ಟರ್ಸ್ ಆಗಿ ಸಜೆಸ್ಟ್ ಮಾಡ್ತೀವಿ. ಅಂಡ್ ಸಾಫ್ಟ್ ಬ್ರಿಸಲ್ ಬ್ರಷ್ ಅಂತ ಬರುತ್ತೆ, ನೀವು ಅಂಗಡಿಗೆ ಹೋಗಿ ಕೇಳ್ಬೋದು, ಮೆಡಿಕಲ್ ಶಾಪ್ಸ್ ಗೆ ಹೋಗಿ. ಸೊ ಸಾಫ್ಟ್ ಬ್ರಿಸಲ್ ಬ್ರಷ್ ನ ನೀವು ಯೂಸ್ ಮಾಡ್ಬಿಟ್ಟು 2 times ಬ್ರಷ್ ಮಾಡ್ಬೇಕು. ಆಮೇಲೆ ಈ ಮಕ್ಳಿಗೆ ನಾವು ಸ್ಪೆಸಿಫಿಕ್ ಆಗಿ ಏನ್ ಹೇಳ್ತೀವಿ ಅಂತ ಅಂದ್ರೆ, ಯಾವ್ದಾದ್ರು ಸ್ವೀಟ್ ಐಟಮ್ಸ್ ಅಥವಾ ಸ್ವಲ್ಪ ಸಿಹಿ ಆಗಿರೋ ಪದಾರ್ಥ ತಿಂದಾದ್ಮೇಲೆ ಬಾಯಿನ ಜೋರಾಗಿ ಮುಕ್ಳಿಸಿ ಉಗಿಬೇಕಾಗತ್ತೆ. ಯಾಕಂತಂದ್ರೆ ನೀವು ಆತರ ಗಾರ್ಗಲ್ ಮಾಡಿದಾಗ ನಿಮ್ ಬಾಯಲ್ಲಿ ಏನಾದ್ರು ಅಂಟ್ಕೊಂಡಿರೋಂತ ಸ್ವೀಟ್ ಪಾರ್ಟಿಕಲ್ಸ್ ಅಥವಾ ಹಲ್ ಮಧ್ಯೆ ಏನೇನಾದ್ರು ಸಿಕ್ಕಾಕೊಂಡಿದ್ರೆ ಅದೆಲ್ಲದು ಹೊರಗಡೆ ಹೋಗುತ್ತೆ. ಆವಾಗ ಮುಖ್ಯವಾಗಿ ಹಲ್ಲು ಹುಳುಕಾಗೋದಕ್ ಕಾರಣನೇ ಈ ತರ ಊಟಗಳು ಹೋಗ್ಬಿಟ್ಟು ಹಲ್ ಮೇಲೆ ಕುತ್ಕೊಂಡು ಜಾಸ್ತಿ ಸಮಯ ಇದ್ದಾಗ. ಸೊ ಅದು ಒಂದು ಹೋಗುತ್ತೆ, 2ನೇದು. ಮತ್ತೆ 3ನೇದು ಅಂತ ಅಂದ್ರೆ, ನೀವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಈ ಉಗುರು ಬೆಚ್ಚಗೆನ ನೀರ್ ಅಂತೀವಿ, ಅಂದ್ರೆ ಸ್ವಲ್ಪ ಮೈಲ್ಡ್ ವಾರ್ಮ್ ಆಗಿರೋ ವಾಟರ್ಗೆ ಒಂದ್ ಸ್ವಲ್ಪ ಉಪ್ಪು, 1 tablespoon ಉಪ್ಪು ಹಾಕೊಂಡ್ಬಿಟ್ಟು ಬಾಯಿ ಮುಕ್ಳಿಸಿ ಉಗಿಯೋದ್ರಿಂದ ನಿಮ್ಮ ವಸಡಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮುಖ್ಯವಾಗಿ ವಸಡಿನ ಆರೋಗ್ಯ ಚೆನ್ನಾಗಿದ್ರೆ ಹಲ್ಲಿನ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. Okay, great ma'am. Thank you so much for sharing.
ಅದು ತುಂಬಾ ಹೋಪ್ಫುಲಿ ಅವರ್ ಸ್ಟೂಡೆಂಟ್ಸ್ ವಿಲ್ ಯೂಸ್, ಎಸ್ಪೆಷಲಿ ದ ಲಾಸ್ಟ್ ಒನ್. ಅದು ಮೇ ಬಿ ಅದು ಡಿಫ್ರೆಂಟ್ ಆಗಿ ಇರುತ್ತೆ, ಲೈಕ್ ಉಪ್ಪು ಮೇ ಬಿ ವಾರ್ಮ್ ವಾಟರ್ ಅಲ್ಲಿ ಪಿಂಚ್ ಆಫ್ ಸಾಲ್ಟ್, pinch of salt and get it. Okay. Next agi, last idu, all dentists are same. So all doctors are same is ado maybe nam makkal gotu, okay, dentist for pall dentist irtare, eye ki vere doctor irtare, but ella dentist same agirtara illa adalli vere different irtara? ಅದು ಬಗ್ಗೆ ಹೇಳ್ಬೋದು. ಅಂದ್ರೆ ಈಗ ನಾವು BDS ಏನ್ ಮಾಡ್ತಾ ಇದೀವಿ, ಇದಾದ್ಮೇಲೆ ಇನ್ನೊಂದು ಸ್ಪೆಷಲೈಸೇಷನ್ ಮಾಡ್ಬೋದು, ಅಂದ್ರೆ MDS ಅಂದ್ರೆ ಮಾಸ್ಟರ್ಸ್ ಆಫ್ ಡೆಂಟಲ್ ಸರ್ಜರಿ ಅಂತ. ಸೊ ಇದ್ರಲ್ಲಿ ಏನಾಗುತ್ತೆ, ಮಾಸ್ಟರ್ಸ್ ಆಫ್ ಡೆಂಟಲ್ ಸರ್ಜರಿಯಲ್ಲಿ ಯು ಹ್ಯಾವ್, ನಾನು ಏನು ನಿಮ್ಗೆ 8 ಡಿಪಾರ್ಟ್ಮೆಂಟ್ಸ್ ಅಥವಾ 8 ಎಕ್ಸಾಮ್ಸ್ ನಾವು ಬರಿಬೇಕಾಗತ್ತೆ ಅಂತ ಹೇಳಿದೆ, ಅಷ್ಟು 8 ಡಿಪಾರ್ಟ್ಮೆಂಟ್ಸ್ಗೆ ನಿಮ್ಗೆ ಮಾಸ್ಟರ್ಸ್ ಅವೈಲೇಬಲ್ ಇರುತ್ತೆ. ಸೊ ಈ ತರ ಮಾಸ್ಟರ್ ಡಿಗ್ರಿನ ಮಾಡ್ಕೊಂಡಾಗ ಅವರು ಆ ಒಂದು ಫೀಲ್ಡ್ ಸ್ಪೆಷಲೈಸೇಷನ್ ಆಗ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹಲ್ ಕೀಳೋದು ಅಂತ ಡಾಕ್ಟರ್ಸ್ ಇರ್ತಾರೆ ಸರ್. ಅಂದ್ರೆ ಬೇಸಿಕಲಿ ಇಲ್ಲಿ ಏನಾಗುತ್ತೆ, ಜನಕ್ಕೆ ಗೊತ್ತಾಗಲ್ಲ ಇನ್ನು ಪ್ರೆಸೆಂಟ್ಲಿ ನಮ್ಮ ಇಂಡಿಯಾದಲ್ಲಿ ಕರೆಂಟ್ ಸ್ಟೇಟಸ್ ಏನಿದೆ, ಜನದ ಪ್ರಕಾರ ಎಲ್ಲಾ ಡೆಂಟಿಸ್ಟ್ ಒಂದೇ ಅಂತಾನೆ ಹೇಳ್ತಾರೆ. ಬಟ್ ಪಾಸಿಟಿವ್ಲಿ ಇದನ್ನ ನಾವು ಮಿತ್ ಅಂತ ಅನ್ನೋಕ್ಕಿಂತ ಸರ್, ನಾವೀಗ BDS ಆಗಿ ಹೊರಗಡೆ ಬಂದಾಗ್ಲೇನೆ ವಿ ಆರ್ ಏಬಲ್ ಟು ಟ್ರೀಟ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಡೆಂಟಿಸ್ಟ್. ಅಂದ್ರೆ ಲೈಕ್ ಹಲ್ಲಿನ ರಿಲೇಟೆಡ್ ಆಗಿ ಏನೇ ತೊಂದರೆ ಇದ್ರು ಆಸ್ ಅ BDS ಸರ್ಜನ್ ನಾವು ಟ್ರೀಟ್ ಮಾಡಬಹುದು. ಬಟ್ ಎಲ್ಲಾ ದಂತ ವೈದ್ಯರು ಒಂದೇ ಅಲ್ಲ ಅನ್ನೋದು ಯಾವಾಗ ಅಂದ್ರೆ, ನೀವು MDS ಅಂತ ಮಾಡ್ಕೊಂಡು ಬಂದಾಗ ನೀವು ಯಾವ ಬ್ರಾಂಚ್ ಅಲ್ಲಿ ಮಾಡಿರ್ತೀರಾ ಅದ್ರಲ್ಲಿ ನಿಮಗೆ ಒಂದ್ ಸ್ವಲ್ಪ ಸ್ಪೆಷಲೈಸೇಷನ್ ಜಾಸ್ತಿ ಇರುತ್ತೆ ಹೊರತು you can still treat all other 8 branches. So ನಮ್ ಡೆಂಟಲ್ ಅಲ್ಲಿ ಒಂದು ಅಡ್ವಾಂಟೇಜ್ ಆಸ್ ಕಂಪೇರ್ ಟು ಮೆಡಿಕಲ್ ಅಂದ್ರೆ, ಮೆಡಿಕಲ್ ಅಲ್ಲಿ ನಿಮ್ಗೆ ಸ್ಪೆಷಲೈಸೇಷನ್ ಬೇಕಾಗತ್ತೆ. ಅಂದ್ರೆ ನೀವು ಐ ಸ್ಪೆಷಲಿಸ್ಟ್ ಆಗ್ಬೇಕಂದ್ರೆ ಅದ್ರದ್ದೇ ಸ್ವಲ್ಪ ಜಾಸ್ತಿ ಓದ್ಬೇಕಾಗತ್ತೆ. ಬಟ್ ಡೆಂಟಲ್ ಅಲ್ಲಿ ಹಾಗಾಗಲ್ಲ, ನೀವು BDS ಆಗಿ ಹೊರಗಡೆ ಬಂದಾಗ್ಲೇ ಯು ಕ್ಯಾನ್ ಸೆಟ್ ಅಪ್ ಇಂಡಿಪೆಂಡೆಂಟ್ ಕ್ಲಿನಿಕ್ ಅಂಡ್ ಟ್ರೀಟ್ ಪೇಷಂಟ್ಸ್. ಓಕೆ ಸೊ ಡಿಫರೆನ್ಸ್ ಇದೆ, ಬಟ್ like it is extent ಅಂದ್ರೆ ಅಬ್ರಾಡ್ ಯುರೋಪ್ ಕಂಟ್ರೀಸ್ ಅಲ್ಲಿ ಈ ಡಿಫರೆನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಸರ್. ಬಟ್ ಲೈಕ್ ನಮ್ಮಲ್ಲಿ really ಅಷ್ಟು ಮ್ಯಾಟರ್ ಆಗಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸೊ ಇದು ಹಾಫ್. ಓಕೆ, ಗ್ರೇಟ್. ಸೊ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ getting this myths out of our system. Next again ನಾವು ವಾಪಸ್ ನಿಮ್ಮ ಲೈಫ್ ಜರ್ನಿ, ನಿಮ್ಮ ಎಜುಕೇಶನಲ್ ಅಂಡ್ ಪ್ರೊಫೆಷನಲ್ ಜರ್ನಿ ಅಲ್ಲಿ ಬರೋಣ. If you look at your career as a student, as a dental student, and now as a intern in doing an internship, what has been ನಿಮ್ಮ ವರ್ಕ್ ಅಲ್ಲಿ ಕೆಲಸದಲ್ಲಿ ನಿಮ್ಮ ಅತ್ಯಂತ ಸ್ಮರಣೀಯ ದಿನ ಯಾವುದು ಮ್ಯಾಮ್? ಸ್ಮರಣೀಯ ದಿನ ಅಂತ ಅಂದ್ರೆ ಒಂದು ಸರ್, ನಾವು ಈ ಹಲ್ ಕೀಳೋ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಒಂದ್ ಪೇಷಂಟ್, ಅವ್ರಿಗೆ ಸ್ವಲ್ಪ ವಯಸ್ಸಾದಂತ ಪೇಷಂಟ್, ಅವ್ರಿಗೆ ಪಾಪ ಅವ್ರಿಗೂನು ನೀವ್ ಹೇಗೆ ಒಂದ್ ಮಿತ್ ಹೇಳಿದ್ರಿ, ಹಲ್ಲು ನೋವೆಲ್ಲ ಅಂದ್ರೆ ಹಲ್ ಇನ್ನ ರಿಲೇಟೆಡ್ ಏನೇ ಪ್ರೊಸೀಜರ್ ಆದ್ರೂ ಕೂಡ ಇಟ್ ಇಸ್ ವೆರಿ ಪೇನ್ಫುಲ್ ಅಂತ. ಸೊ ಅವ್ರು ಆತರ ಒಂದ್ ಮೈಂಡ್ ಸೆಟ್ ಅಲ್ಲಿ ಬಂದಂತಹ ಪೇಷಂಟ್, ಅರೌಂಡ್ 60-70 ಇಯರ್ಸ್ ಆಫ್ ಏಜ್ ಇತ್ತು ಅವ್ರಿಗೆ. ಸೊ ಅವ್ರಿಗೆ ನಾವು ಒಂದು ಹಲ್ ಕಿತ್ ಬಿಟ್ಟು ಕಳಿಸಿದಾಗ, ಅದು ಪೇನ್ಲೆಸ್ ಆಗಿ ಕಿತ್ತಾಗ, ಲೈಕ್ ಅವ್ರು ಹೋಗುವಾಗ ನಿಮ್ನ ನೋಡಿದ್ರೆ ನಮ್ ಮಗಳು ತರ ಅನ್ಸತ್ತೆ ಅಥವಾ ಮೊಮ್ಮಕ್ಳು ತರ ಅನ್ಸತ್ತೆ ಅಂತ ದೇ ಫೆಲ್ಟ್. ಅವ್ರು ನಮ್ಗೆ ಕೈ ಮುಗ್ದು ಹೋಗ್ತಾರೆ. ಸೊ ಆ ಟೈಮ್ ಅಲ್ಲಿ ಹೌದು, ನಾವು ಏನೋ ಮಾಡ್ತಾ ಇರೋ ಪ್ರೊಫೆಷನ್ ಇಂದ ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ಅಂದಾಗ, ಸೊ ಆ ಒಂದು ಪ್ರೌಡ್ ಮೊಮೆಂಟ್ ಫೀಲ್ ಆಗತ್ತೆ ಸರ್. ಲೈಕ್ ಅವರು ನಮ್ಗೆ ಒಂದು ಬ್ಲೆಸ್ ಮಾಡಿ ಹೋದಾಗ. ಅಂಡ್ ನಮ್ಮಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ನಾವು ಹಲ್ಲು ಇಲ್ದಿರೋ ಅಂತ ವಯಸ್ಸಾದವರಿಗೆ ಫುಲ್ ಹಲ್ಲನ್ನೆಲ್ಲ ಕಟ್ಬಿಟ್ಟು ಕೊಡ್ತೀವಿ. ಸೊ ಅವ್ರಿಗೆ ನಾವು ಅದನ್ನ ಡೆಂಚರ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಸೊ ಡೆಂಚರ್ ನಾವು ಕೊಟ್ಟಾಗ ಅವರು, ನಾವ್ ಇಷ್ಟ ದಿನ ಊಟನೇ ಮಾಡ್ತಿರ್ಲಿಲ್ಲ, ಈಗ ನೀವು ಕೊಟ್ಟಿದ್ರಿಂದ ನಮ್ಗೆ ಊಟ ಮಾಡೋ ತರ ಆಯ್ತು ಅಂತೆಲ್ಲ ಹೇಳ್ಬಿಟ್ಟು ಖುಷಿಯಾಗಿ ಅವ್ರು ಹೋಗುವಾಗ ನಮ್ಗೆ ಸ್ವೀಟ್ಸ್ ಎಲ್ಲ ತಂದು ಕೊಟ್ಟು ಹೋಗ್ತಾರೆ, ನೀವ್ ನಮ್ ಮಕ್ಳು ತರ ಆ ತರ ಎಲ್ಲ ಹೇಳ್ಬಿಟ್ಟು. ಸೊ ಆ ಒಂದ್ ಬಾಂಡಿಂಗ್ ಡೆವಲಪ್ ಆದಾಗ, ಆ ತರ ಒಂದ್ ಬ್ಲೆಸ್ಸಿಂಗ್ಸ್ ನಮ್ಗಿಂತ ದೊಡ್ಡವರಿಂದ ಸಿಕ್ಕಾಗ, ಸೊ ದಟ್ ಇಸ್ ವೇರ್ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಹೌದು, ನಾವು ಬಂದಿರೋ ಫೀಲ್ಡ್ ಅಲ್ಲಿ ನಮ್ಗೆ ಸರಿ ಇದೆ, ನಾವ್ ತಗೊಂಡಿದ್ ಡಿಸಿಷನ್ ಸರಿ ಇದೆ ಅಂತ ನಮ್ಗೆ ಅನ್ಸುತ್ತೆ. ಜೊತೆಗೆ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ನಾವು ಕಷ್ಟಪಟ್ಟು ಎಕ್ಸಾಮಿನೇಷನ್ ಎಲ್ಲ ಪ್ರಾಕ್ಟಿಕಲಿ ಮಾಡ್ಬೇಕಾಗತ್ತೆ. ಅಲ್ಲೂ ಕೂಡ ನಾವೇನು ಇಷ್ಟ ದಿನ ಮಾಡಿರ್ತೀವಿ ರೆಗ್ಯುಲರ್ ಆಗಿ, ಅಲ್ಲಿ ಎಕ್ಸಾಮ್ ಅಲ್ಲಿ ಮಾಡ್ಬೇಕಾಗತ್ತೆ. ಸೊ ಅವಾಗ ಎಕ್ಸ್ಟರ್ನಲ್ ಅಂತ ಇರ್ತಾರೆ, ಅಂದ್ರೆ ಬೇರೆ ಕಾಲೇಜಿಂದ ಬಂದಿರ್ತಾರೆ ನಮ್ಗೆ ಅಸೆಸ್ ಮಾಡ್ಲಿಕ್ಕೆ. ಸೊ ಅವರೆಲ್ಲ ಬಂದಾಗ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತಾನೋ ಏನೋ ಹೇಳಿದಾಗ, ಸೊ ಆ ಒಂದ್ ಪಾಯಿಂಟ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ. ಜೊತೆಗೆ ಪೇಷಂಟ್ಸ್ ಕೂಡ ನಮ್ಮ ಮೇಲೆ ಟ್ರಸ್ಟ್ ಇಟ್ಬಿಟ್ಟು, ಮ್ಯಾಮ್ ನಮ್ಗೆ ಈ ತರ ತೊಂದರೆ ಇದೆ, ಏನ್ ಮಾಡೋದು ಅಂತೆಲ್ಲ ಕೇಳಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಹೇಳ್ತೀನಿ ಸರ್. Okay, thank you ma'am for sharing that really. So next agi, like nim family alli ನೀವು ಹೇಳ್ತೀರಾ, ನಿಮ್ ಫಾದರ್ ಅಂಡ್ ಬೋತ್ ಪ್ಯಾರೆಂಟ್ಸ್ ಆರ್ ಡೆಂಟಿಸ್ಟ್, ಬಟ್ ನಿಮ್ ಈ ತರ ಈ ಜರ್ನಿಯಲ್ಲಿ ಅವರು ಯಾವ ತರ ಫೀಲ್ ಮಾಡ್ತಾರೆ, ಇಲ್ಲ ಅವರು ಯಾವ ತರ, ಹೌ ಆರ್ ದೇ ಟೇಕಿಂಗ್ ದಿಸ್?
ಸೊ ಸರ್ ಅವ್ರಿಗೆ ಒಂದಂತ ಅಂದ್ರೆ ಲೈಕ್ ಅವರು ಕೂಡ ಡೆಂಟಲ್ ಮಾಡಿದ್ರಿಂದ ಆಲ್ರೆಡಿ, ಸೊ ಲೈಕ್ ದೇ ಆಲ್ವೇಸ್ ವಾಂಟೆಡ್ ಮೀ ಟು ಎಕ್ಸ್ಪ್ಲೋರ್ ನ್ಯೂವರ್ ಥಿಂಗ್ಸ್ ಇನ್ ದ ಡೆಂಟಿಸ್ಟ್ರಿ. ಅಂದ್ರೆ ಅವ್ರಿಗೆ ಆಲ್ರೆಡಿ ಇದ್ರಲ್ಲಿ ಗೊತ್ತಿದ್ರಿಂದ ಇದ್ರಲ್ಲಿ ಏನೇನು ಹೊಸ ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಇದೆ ಅದನ್ನೆಲ್ಲ ನಾನ್ ತಿಳ್ಕೊಬೇಕಂತ ಅವ್ರಿಗೊಂದ್ ಇದಿತ್ತು. ಅಂಡ್ ಜೊತೆಗೆ ನಾನು ಫಸ್ಟ್ 2 years ಯೂನಿವರ್ಸಿಟಿ ಟಾಪರ್ ಆದಾಗ ದೇ ವರ್ ದ ಒನ್ಸ್ ಹೂ ಫೆಲ್ಟ್ ವೆರಿ ಹ್ಯಾಪಿ, ಬಿಕಾಸ್ ಅವ್ರು ಕೂಡ ಡೆಂಟಲ್ ಮಾಡಿದಾಗ ಈ ತರ ಒಂದ್ ಆಗಿರ್ಲಿಲ್ಲ. ಸೊ ದೇ ವಾಂಟೆಡ್ ಮೀ ಆಲ್ವೇಸ್ ಟು ಸ್ಟ್ಯಾಂಡ್ ಡಿಫ್ರೆಂಟ್. ಸೊ ಹಾಗಾಗಿ ಇದೇ ಫೀಲ್ಡ್ ಅಲ್ಲಿ ಯೂನಿವರ್ಸಿಟಿ ಟಾಪರ್ ಆದಾಗ ದೇ ಫೆಲ್ಟ್ ವೆರಿ ಹ್ಯಾಪಿ. ಒಂದು ಎರಡನೇದು, ನಂಗೆ ಏನಾದ್ರೂ ಸ್ವಲ್ಪ ಪ್ರಾಕ್ಟಿಕಲ್ಸ್ ಅಲ್ಲಿ ಡೌಟ್ ಇದ್ದಾಗ ಅಥವಾ ಏನನ್ನ ಹೇಗ್ ಮಾಡ್ಬೇಕು, ಯಾವ ಪೇಷಂಟ್ ನ ಹೇಗೆ ಟ್ರೀಟ್ ಮಾಡ್ಬೇಕು, ಅಥವಾ ಈ ಟ್ರೀಟ್ಮೆಂಟ್ ಪ್ಲಾನ್ ಇದು ಸರಿನಾ ಅದು ಸರಿನಾ, ಸೊ ಈ ತರ ಪ್ರಶ್ನೆಗಳು ಬಂದಾಗ ನನ್ನ ಪೇರೆಂಟ್ಸ್ ಯಾವಾಗ್ಲೂ ನಂಗೆ ಹೆಲ್ಪ್ ಮಾಡಿದ್ದಾರೆ. ಅಂದ್ರೆ ನಾವ್ ಇದನ್ನ ಈ ತರ ಟ್ರೀಟ್ ಮಾಡ್ತಾ ಇದ್ವಿ ಅಂತ ಅವರ ಒಂದು ಒಪಿನಿಯನ್ಸ್ ಕೊಡೋದ್ರಿಂದ ದಟ್ ಯೂಸ್ ಟು ಆಲ್ಟರ್ ಮೈ ಒಪಿನಿಯನ್. ಸೊ ನಾನು ಅವರೊಂದು ಒಪಿನಿಯನ್ ಕೂಡ ಕನ್ಸಿಡರ್ ಮಾಡ್ತಾ ಇದ್ದೆ. ಬಿಟ್ರೆ ಥಿಯರಿಯಲ್ಲಿ ಕೂಡ ಕೆಲವೊಂದು ಪಾಯಿಂಟ್ಸ್ ಅಲ್ಲಿ ನಮ್ಗೆ ಏನಾದ್ರು ಗೊತ್ತಾಗ್ಲಿಲ್ದಿದ್ದಾಗ ಎಲ್ಲ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್. Great. Thank you for telling us about that, ma'am. Now next round ಅಲ್ಲಿ ಇದು rapid fire round ಅಂದ್ರೆ, so Yes, sir. you have to be very fast ಆಗಿ ನೀವು ಆನ್ಸರ್ ಮಾಡಬೇಕು. Only 3-4 questions we have today for your this one. So first ಆಗಿ, are you ready, ma'am? Yes, sir. Okay. So first ಆಗಿ, ಸ್ಕೂಲ್ ಟೈಮ್ ಅಲ್ಲಿ ನಿಮ್ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? Actually maths, sir. ಮ್ಯಾಥ್ಸ್. ಓಕೆ. ಸೊ ನಿಮ್ ಕೆಲಸದಲ್ಲಿ ಡೆಂಟಿಸ್ಟ್ರಿಯಲ್ಲಿ ಯೂಶುವಲ್ ಟೈಮ್ ವರ್ಕಿಂಗ್ ಅವರ್ಸ್ ಯಾವ ಆಗುತ್ತೆ? ಯಾವ ಟೈಮ್ ನಿಂದ ಯಾವ ಟೈಮ್ ವರೆ ಆಗುತ್ತೆ? Sir, evening 5 to 9. ಈವ್ನಿಂಗ್ 5 to 9. ಈವ್ನಿಂಗ್ ಅಂದ್ರೆ ನೀವು ಕ್ಲಿನಿಕಲಿ ವರ್ಕ್ ಮಾಡೋ ಟೈಮಿಂಗ್ಸ್ ಹೇಳೋದಾದ್ರೆ ನಾನು 5 to 9, ಬಿಕಾಸ್ ಮಾರ್ನಿಂಗ್ ನಮ್ಗೆ ಕಾಲೇಜಸ್ ಇರುತ್ತೆ ಸರ್, ಲೈಕ್ 9 to 3:30 ಕಾಲೇಜ್ ಇರುತ್ತೆ. ಪ್ರೊಫೆಷನಲ್ ಆಗಿ ನೀವು ಇನ್ ಜನರಲ್ ಪ್ರೊಫೆಷನಲ್ ಆಗಿ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ 9 to 1 ಮಧ್ಯ ಲಂಚ್ ಬ್ರೇಕ್ ಅಂಡ್ ದೆನ್ 5 to 9. ಓಕೆ. ಸೊ people can come and 1 to 5 is a break there. ಹೌದು. ಓಕೆ. ದೆನ್ ನಿಮ್ ಕೆಲಸದಲ್ಲಿ ತುಂಬಾ ಮುಖ್ಯವಾದ ಗುಣ ಏನು? ಲೈಕ್ ವಿಚ್ ಇಸ್ ದ ವ್ಯಾಲ್ಯೂ ದಟ್ ಹೆಲ್ಪ್ಸ್ ಯು ಇನ್ ಯೋರ್ ಪ್ರೊಫೆಷನ್? ನಿಮ್ ಕಮಿಟ್ಮೆಂಟ್. ಓಕೆ, ಗ್ರೇಟ್. ಸಮಥಿಂಗ್ ದಟ್ ಯು ಡೋಂಟ್ ಲೈಕ್ ಅಬೌಟ್ ಯುವರ್ ಪ್ರೊಫೆಷನ್, ಯಾವ್ದಾವ್ದು ನಿಮ್ ಪ್ರೊಫೆಷನ್ ಅಲ್ಲಿ ನೀವು ಯು ಡೋಂಟ್ ಲೈಕ್, ಆ ತರ ಯಾವ್ದಾವ್ದು ಇದೆಯಾ? ಆಕ್ಚುಲಿ ಏನು ಇಲ್ಲ, ಬಟ್ ಅಂದ್ರೆ ನಮ್ ಪ್ರೊಫೆಷನ್ ಇನ್ನ ಒಂದ್ ಸ್ವಲ್ಪ ಗ್ರೌಂಡ್ ರೂಟ್ ಲೆವೆಲ್ಗೆ ರೀಚ್ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಎಲ್ಲ ಸ್ವಲ್ಪ ಮಟೀರಿಯಲ್ಸ್ ಎಲ್ಲ ಕಾಸ್ಟ್ಲಿ ಇದೆ ಸರ್. ಸೊ ಕಾಸ್ಟ್ ಎಫೆಕ್ಟಿವ್ ಆಗಿ ನಮ್ ಪ್ರೊಫೆಷನ್ ನಡಿಬೇಕು ಅಂತ ಒಂದಿದೆ. ಅಂಡ್ ಮೋರ್ ಓವರ್ ಗವರ್ಮೆಂಟ್ಸ್ ಫಂಡ್ಸ್ ರಿಲೀಸ್ ಮಾಡುವಾಗ ಅವ್ರು ಡೆಂಟಲ್ಗೆ ಅಂತ ಸಪ್ರೇಟ್ ಆಗಿ ರಿಲೀಸ್ ಮಾಡಲ್ಲ, ಮೆಡಿಕಲ್ ಫಂಡ್ಸ್ ಅಂತ ರಿಲೀಸ್ ಮಾಡ್ತಾರೆ. ಬಟ್ ನಮ್ ಡೆಂಟಲ್ ಮಟೀರಿಯಲ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅಂದ್ರೆ ನಾವ್ ಯಾವ್ದೇ ಸಿಮೆಂಟ್ ಎಲ್ಲ ತಗೊಂಡ್ರೆ ದಟ್ ಹ್ಯಾಸ್ ಟು ಬಿ ಲಾಂಗ್ ಲಾಸ್ಟಿಂಗ್. ಅಂದ್ರೆ ನಾವೆಲ್ಲ ಫ್ಲೋರೈಡ್ಸ್ ಈ ತರ ಎಲ್ಲ ಎಲಿಮೆಂಟ್ಸ್ ಆಡ್ ಮಾಡೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಗವರ್ಮೆಂಟ್ ನಮ್ಮ ಸೆಕ್ಟರ್ ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಥವಾ ನಾಲೆಡ್ಜ್ ಕೊಡೋದ್ರಿಂದ ನಮ್ಮ ಓವರ್ ಆಲ್ ಇಂಡಿಯಾದ ಹೆಲ್ತ್ ಸೆಕ್ಟರ್ ವೈಸ್ ಇಂಪ್ರೂವ್ ಆಗ್ಬೋದು ಅನ್ಸುತ್ತೆ. ಸೊ ದಟ್ ಇಸ್ ಒನ್ ನೆಗೆಟಿವ್ ಪಾಯಿಂಟ್ ವೇರ್ ಗವರ್ಮೆಂಟ್ ನಮ್ ಸೆಕ್ಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ ಅನ್ನೋದು. Okay, great. I think you did good with that rapid fire. Now next agi, now we are looking at the end of our webinar interview. I am requesting ನಮ್ ಸ್ಟೂಡೆಂಟ್ಸ್ ಇಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ನಿಮ್ ಕಡೆ ಏದಾವ್ದು ಕ್ವೆಶ್ಚನ್ಸ್ ಇದೆ ಅಂದ್ರೆ ಸ್ವಲ್ಪ ಚಾಟ್ ಅಲ್ಲಿ ಬರಿಬಹುದು, ಅದಲ್ಲಿ ಸ್ವಲ್ಪ ಮೆನ್ಷನ್ ಮಾಡಿಬಿಡಿ. ನೆಕ್ಸ್ಟ್ ಇದಲ್ಲಿ ನಿಮ್ ಕ್ವೆಶ್ಚನ್ಸ್ ವಿ ವಿಲ್ ಬಿ ಟೇಕಿಂಗ್. ಅದು ಮುಂಚೆ ಬಿಫೋರ್ ವಿ ಕ್ಲೋಸ್ ವಿ ಹ್ಯಾವ್ 2 questions. ನಿಮ್ ಲೈಕ್ ವುಡ್ ಯು ಅಡ್ವೈಸ್, ನಮ್ ಇಷ್ಟು ತುಂಬಾ ಜನ ತುಂಬಾ ಮಕ್ಕಳು ಹ್ಯಾವ್ ಜಾಯಿನ್ಡ್, ಯಂಗ್ ಸ್ಟೂಡೆಂಟ್ಸ್ 10th grade ಅಲ್ಲಿ ಇರ್ತಾರೆ, ವುಡ್ ಯು ಸಜೆಸ್ಟ್ ಡೆಂಟಿಸ್ಟ್ರಿ ಆಸ್ ಅ ಕರಿಯರ್ ಫಾರ್ ದೆಮ್? ನೀವು ಸಜೆಸ್ಟ್ ಮಾಡ್ತೀರಾ ಇದರಲ್ಲಿ ನೀವು ಡೆಂಟಿಸ್ಟ್ರಿಯಲ್ಲಿ ಬನ್ನಿ ಅಂದ್ರೆ ಸಜೆಸ್ಟ್ ಮಾಡ್ತೀರಾ? ವೈ ನಾಟ್ ಇಸ್ ನಾಟ್ ದೇರ್, ವೈ? ಸರ್ ನಾನು ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀನಿ ಸರ್. ಯಾಕಂತಂದ್ರೆ ಡೆಂಟಿಸ್ಟ್ರಿಗೆ ತುಂಬಾನೇ ಆಪ್ಷನ್ಸ್ ಇದೆ ಸರ್. ಅಂದ್ರೆ ಒಂದು ಮಿತ್ ಏನಂತಂದ್ರೆ ಡೆಂಟಿಸ್ಟ್ ಇಸ್ ಬೇಸಿಕಲಿ ತುಂಬಾ ಕಾಸ್ಟ್ಲಿ ಪ್ರೊಫೆಷನ್, ಅದು ತುಂಬಾ ಇನ್ವೆಸ್ಟ್ಮೆಂಟ್ ಹಾಕ್ಬೇಕಾಗತ್ತೆ ಅಂತೆಲ್ಲ ಸ್ವಲ್ಪ ಜನರಲಿ ಮಿತ್ ಇದೆ. ಬಟ್ ನಾನ್ ಹೇಳೋದು ಅಂತಂದ್ರೆ ಎಸ್ಪೆಷಲಿ ಗರ್ಲ್ಸ್ಗೆ ಒಂದ್ ಅಡ್ವಾಂಟೇಜ್ ಏನಂತಂದ್ರೆ ಈ ಸ್ವಲ್ಪ ಆರ್ಟ್ ಅಂಡ್ ಕ್ರಾಫ್ಟ್ ಎಲ್ಲ ಇಂಟ್ರೆಸ್ಟ್ ಇರೋರಿಗೆ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್. ಬಿಕಾಸ್ ಒಂದು ಹೌದು ಆರ್ಟ್ ಅಂಡ್ ಕ್ರಾಫ್ಟ್ ಪಾಯಿಂಟ್, ಇನ್ನೊಂದು ನಮ್ ಡೆಂಟಿಸ್ಟ್ ಅಲ್ಲಿ ಎಮರ್ಜೆನ್ಸೀಸ್ ಅಂತ ಇರಲ್ಲ, ನೈಟ್ ಡ್ಯೂಟೀಸ್ ಅಂತ ಇರೋದಿಲ್ಲ, ವಿಚ್ ಇಸ್ ಲೈಕ್ ಆನ್ ಕಾಂಟ್ರರಿ ಟು ಮೆಡಿಕಲ್ ಫೀಲ್ಡ್. ಸೊ ನೀವು ಒಂದು ಹುಡುಗಿರಾಗಿ ಲೈಕ್ ಹುಡುಗಿರು ಅಂತ ಬಂದಾಗ ಯು ಹ್ಯಾವ್ ಟು ಮ್ಯಾನೇಜ್ ಬೋತ್, ಲೈಕ್ ಒಂದು ಹೋಮ್ ಕೂಡ ಮ್ಯಾನೇಜ್ ಮಾಡಿ ಪ್ರೊಫೆಷನ್ ಕೂಡ ಮ್ಯಾನೇಜ್ ಮಾಡ್ಬೇಕಾಗಿರೋ ಅಂತವ್ರಿಗೆ
ಈ ನೈಟ್ ಡ್ಯೂಟಿ ಅದೆಲ್ಲ ಇರೋದಿಲ್ಲ. ಅಂಡ್ ಮೋರ್ ಓವರ್ ಅಬ್ರಾಡ್ ಆಪ್ಷನ್ಸ್ ಡೆಂಟಿಸ್ಟ್ರಿಗೆ ಜಾಸ್ತಿ ಇದೆ. ಅಂದ್ರೆ ಲೈಕ್ ನೀವು BDS ಎಲ್ಲ ಆದ್ಮೇಲೆ DDS ಅಂತ ಒಂದು ಅಬ್ರಾಡ್ ಅಲ್ಲಿ ಎಕ್ಸಾಮ್ ಇದೆ, ಯುರೋಪಿಯನ್ ಕಂಟ್ರೀಸ್. ಸೊ ನೀವು ಆ ಎಕ್ಸಾಮ್ಸ್ ಎಲ್ಲ ಬರ್ಕೊಂಡು ಹೋದ್ರೆ ಯುರೋಪ್ ಅಲ್ಲಿ ಎಲ್ಲ ಸೆಟಲ್ ಆಯ್ತು ಅಂತ ಅಂದ್ರೆ ನಿಮ್ದು ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಅಂಡ್ ಲೈಕ್ ಅಲ್ಲಿ ಒಂದು ಸಿಸ್ಟಮ್ ಆಫ್ ಡೆಂಟಲ್ ಲರ್ನಿಂಗ್ ಇದೆ. ಸೊ ನಿಮ್ಗೆ ಆಸ್ಟ್ರೇಲಿಯಾ, ಯುರೋಪ್ ಅಂಡ್ ಅರಬ್ ಕಂಟ್ರೀಸ್ ಅಲ್ಲೆಲ್ಲ ಡೆಂಟಿಸ್ಟ್ರಿಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಅಂಡ್ ಡೆಂಟಿಸ್ಟ್ರಿ ಎವರ್ ಅಂದ್ರೆ ಬೆಳೀತಾ ಇರೋ ಫೀಲ್ಡ್ ಆಗಿದೆ. ಅಂದ್ರೆ ಇಲ್ಲಿ ಇಂಪ್ಲಾಂಟ್ಸ್ ಅಂತ ಎಲ್ಲ ಹೊಸ ಹೊಸ ಇಂಟ್ರೊಡಕ್ಷನ್ ಆಗ್ತಾ ಇದೆ ಡೆಂಟಲ್ ಅಲ್ಲಿ. ಸೊ ಯಾರಿಗೆ ಈ ತರ ಟೆಕ್ನಾಲಜಿ ವೈಸ್ ಅಥವಾ ಹೊಸ ರಿಸರ್ಚ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇದೆ, ನೀವು ಕೂಡ ಡೆಂಟಲ್ ಗೆ ಬಂದು ಜಾಯಿನ್ ಆದ್ರೆ ಐ ಥಿಂಕ್ ಇದೊಂದು ಗುಡ್ ಕೆರಿಯರ್ ಆಪ್ಷನ್ ಆಗುತ್ತೆ. ಬಿಕಾಸ್ ಎಮರ್ಜೆನ್ಸೀಸ್ ಇರೋದಿಲ್ಲ, ನೈಟ್ ಡ್ಯೂಟೀಸ್ ಇರೋದಿಲ್ಲ, ಜೊತೆಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಬಿಕಾಸ್ ನಿಮ್ಗೆ 1-to-1 ಇಂಟ್ರಾಕ್ಷನ್ ನೀವು ಜಸ್ಟ್ BDS ಆದ್ಮೇಲೆನೆ ಡೆವಲಪ್ ಮಾಡ್ಕೋಬಹುದು ಪೇಷಂಟ್ ಜೊತೆ. ಅಂಡ್ ಅಬ್ರಾಡ್ ಆಪ್ಷನ್ಸ್ ಕೂಡ ಓಪನ್ ಆಗಿರೋದ್ರಿಂದ ಐ ಥಿಂಕ್ BDS ಇಸ್ ಅ ವೆರಿ ಗುಡ್ ಆಪ್ಷನ್ ಅಂತ ಅನ್ಸುತ್ತೆ. Great. Thank you, ma'am. Next, last question agi. Now, you BDS, like right now you are doing your internship and you mentioned you have been the topper for first year and second year and all like throughout your this one. So, nam makkal kade ನೀವು ಸ್ವಲ್ಪ tips share ಮಾಡಬಹುದಾ? Like now they are facing the exams also, 10th exams also are coming very close by. So, and everyone is exam time is coming. So, for exams or for a future like you are right now having as a dental professional, so atara future koskara nam makkal ಬಗ್ಗೆ ಸ್ವಲ್ಪ ಏದಾದ್ರು tips if you want to share you can, and then we can go to the questions. ಟಿಪ್ಸ್ ಅಂತ ಅಂದ್ರೆ ಟಿಪ್ಸ್ ಅಂತ ಅಂದ್ರೆ ಮೇನ್ ಆಗಿ ಅವರು ಈಗ ಒಂದು ಎಕ್ಸಾಮ್ಸ್ ಬರ್ತಾ ಇದೆ ಅಂದ್ರೆ ಒಂದು ಡೆಫಿನೆಟ್ ಶೆಡ್ಯೂಲ್ ಹಾಕೋಬೇಕು ಸರ್. ಅಂದ್ರೆ ನಾನು ಎಷ್ಟರಿಂದ ಎಷ್ಟು ಅವರ್ಸ್ ಓದ್ತೀನಿ, ಎಷ್ಟರಿಂದ ಎಷ್ಟು ಅವರ್ಸ್ ನಾನು ಆಟ ಆಡೋಕೆ ಸ್ಪೆಂಡ್ ಮಾಡ್ತೀನಿ. ಸೊ ಜಸ್ಟ್ ಬಿಕಾಸ್ ಎಕ್ಸಾಮ್ ಬರ್ತಿದೆ ಅಂದ ತಕ್ಷಣ ಆಟ ಅಥವಾ ಎನಿ ಅದರ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ನ ಕಟ್ ಮಾಡಬಾರ್ದು ಒಂದು. ಅಂಡ್ ಎಲ್ಲಾ ಒಂದ್ ಸಬ್ಜೆಕ್ಟ್ಸ್ಗೂ ಈಕ್ವಲ್ ಆಗಿ ಟೈಮ್ ಡಿವೈಡ್ ಮಾಡ್ಕೊಳ್ಳಿ. ಅಂಡ್ ಎವ್ರಿ ಸಬ್ಜೆಕ್ಟ್ಸ್ ಗೆ ನಿಮ್ 100% ಕೊಡಿ. ಅಂದ್ರೆ 100% ಎಫರ್ಟ್ಸ್ ನ ಹಾಕ್ಬಿಟ್ಟು ಯು ಹ್ಯಾವ್ ಟು ಗಿವ್ ದ ಎಕ್ಸಾಮ್. ಜೊತೆಗೆ ನಿಮ್ದು ಸ್ಟ್ರೆಂತ್ ಅಂಡ್ ವೀಕ್ನೆಸ್ ನ ಅಸೆಸ್ ಮಾಡ್ಕೊಳ್ಳಿ. ಅಂದ್ರೆ ಯಾವ ಸಬ್ಜೆಕ್ಟ್ ನಿಮ್ಗೆ ಸ್ಟ್ರಾಂಗ್ ಇದೆ ಅಥವಾ ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಸ್ವಲ್ಪ ವೀಕ್ ಇದ್ದೀರಾ, ಇದನ್ನೆಲ್ಲ ನೀವು ಅಸೆಸ್ ಮಾಡ್ಕೊಂಡ್ಬಿಟ್ಟು ಯಾವ್ದು ವೀಕ್ ಇದ್ದೀರಾ ಅಂತ ಸಬ್ಜೆಕ್ಟ್ಸ್ ಸ್ವಲ್ಪ ಜಾಸ್ತಿ ಟೈಮ್ ಹಾಕೊಳ್ಳಿ. ಅಂತದ್ರಲ್ಲಿ ನಿಮ್ ಲೆಕ್ಚರರ್ಸ್ ಜೊತೆ ಎಲ್ಲ ಮಾತಾಡ್ಬಿಟ್ಟು ಸ್ವಲ್ಪ ಡೌಟ್ಸ್ ಕ್ಲಿಯರ್ ಮಾಡ್ಕೊಳೋದಿದ್ರೆ ನಿಮ್ ಟೀಚರ್ಸ್ ಜೊತೆ ಎಲ್ಲ ಮಾಡ್ಕೊಳ್ಳಿ. ಜೊತೆಗೆ ಯಾವ್ದಾದ್ರು ಸ್ಟಡಿ ವಿಡಿಯೋಸ್ ಇದ್ರೆ ಯೂಟ್ಯೂಬ್ ಅಲ್ಲಿ ಆ ತರದ ವಿಡಿಯೋಸ್ ಗಳನ್ನೆಲ್ಲ ಒಂದು ಆಕ್ಸೆಸ್ ಮಾಡ್ಕೊಳ್ಳಿ. ಜೊತೆಗೆ ಎಲ್ಲದಕ್ಕೂ ಪರ್ಟಿಕ್ಯುಲರ್ ಟೈಮ್ ಡಿವೈಡ್ ಮಾಡ್ಕೊಳ್ಳಿ. ಗುಡ್ ಸ್ಲೀಪ್ ಇಸ್ ಇಂಪಾರ್ಟೆಂಟ್ ಡ್ಯೂರಿಂಗ್ ದಿಸ್ ಟೈಮ್. ಬಿಕಾಸ್ ತುಂಬಾ ಓದೋಕಿದೆ ಅಂತ ನಿದ್ದೆ ಎಲ್ಲ ಹಾಳು ಮಾಡ್ಕೊಂಡು ಇಟ್ ಅಫೆಕ್ಟ್ಸ್ ಹೆಲ್ತ್ ಬೇಸಿಕ್ಲಿ. ಸೊ ಗುಡ್ ಹೆಲ್ತ್ ಇಟ್ಕೊಳೋದು, ಗುಡ್ ಸ್ಲೀಪ್, ಜೊತೆಗೆ ಎಲ್ಲದಕ್ಕೂ ಈಕ್ವಲ್ ಟೈಮ್ ಡಿವೈಡ್ ಮಾಡ್ಕೊಳ್ಳಿ. ಡೆಡಿಕೇಶನ್, ಹಾರ್ಡ್ ವರ್ಕ್ that leads to success. Sure. Thank you, ma'am. Now I am going to pause here. Nam atra nam idalli tumba makkala also irtare, also nam staff members also irtare. So please share nim kade edadu questions ide andre ನೀವು chat ಅಲ್ಲಿ share ಮಾಡಿ, ಇಲ್ಲ ಅಂದ್ರೆ hand raise ಮಾಡಿ, unmute ಮಾಡಿ ಆಮೇಲೆ share ಮಾಡೋಣ. If you have, please raise your hand. Yes. If you have any questions, ಸ್ವಲ್ಪ hand raise ಮಾಡಿ. ಡೆಂಟಲ್ ಸ್ಟ್ರೀಮ್ ಬಗ್ಗೆ ಇಲ್ಲ ಇನ್ ಜನರಲ್ ಆಗಿ ಎಕ್ಸಾಮ್ಸ್ ಬಗ್ಗೆ ಇಲ್ಲ ಎನಿ ಕ್ವೆಶ್ಚನ್ಸ್ ಯು ಹ್ಯಾವ್ ಮೇಡಮ್ ಕಡೆ ನೀವು ಹೇಳ್ಬೇಕು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ, ಯು ಕ್ಯಾನ್ ಆಸ್ಕ್. Even our teachers, if you have any particular question ಇದೆ ಅಂದ್ರೆ ಸ್ವಲ್ಪ ಹೇಳ್ಬಹುದು, ಇಲ್ಲ ಅಂದ್ರೆ we can close. Okay. So madam, I have one question. Yes, Prakash sir, ಹೇಳಿ. Hello madam. ಎಸ್ ಸರ್, ಕೇಳ್ತಾ ಇದೆ, ಹೇಳಿ. ಮೇಡಮ್, ಹೆಂಗೆ ಅಂದ್ರೆ ಡಾಕ್ಟರ್ಸ್ ಗೆ ವರ್ಕ್ ಮಾಡ್ಬೇಕಂದ್ರೆ ಅವ್ರ ಮನೆ ಆಗ್ಲಿ ಅಥವಾ ಹಾಸ್ಪಿಟಲ್ಗಳಾಗ್ಲಿ ಅವ್ರಿಗೆ ತುಂಬಾ ಪೇಷೆಂಟ್ಸ್ ಆಗಿರ್ಬೇಕು ಅಂತ ಕರಿತೀವಲ್ವಾ. ಇವನ್ ಮನೆ ಕಡೆಯಿಂದ ಒತ್ತಡ ಇದ್ರೆ ಹಾಸ್ಪಿಟಲ್ ಅಲ್ಲಿ ಅವ್ರು ಯಾವ ತರ ವರ್ಕ್ ಮಾಡ್ತಾರೆ ಮೇಡಮ್? ಸರ್ ಅಂದ್ರೆ ಹೌದು, ನೀವ್ ಅಂದಂಗೆ ಒಂದು ಪೇಷನ್ಸ್ ಮತ್ತೆ ಆ ಒಂದು ಮನಸ್ಥಿತಿ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೆ ಮನೆಯಲ್ಲಿ ಅಂದ್ರೆ ಸರಿ ಇಲ್ಲ ಎನ್ವೈರನ್ಮೆಂಟ್ ಅಂತ ಅಂದಾಗ ಆ ದಿನ ಏನಾದ್ರೂ ನಿಮ್ಗೆ ವರ್ಕ್ಲೋಡ್ ಜಾಸ್ತಿ ಇದೆ ಅಂದ್ರೆ ನೀವು ಬೇಕಿದ್ರೆ ಅಪಾಯಿಂಟ್ಮೆಂಟ್ಸ್ ನ ಸ್ವಲ್ಪ ಡಿಲೇ ಮಾಡ್ಕೊಂಡು ಕರಿಬಹುದು. ಯಾಕಂದ್ರೆ ಪೀಸ್ ಆಫ್ ಮೈಂಡ್ ಮತ್ತೆ ಪೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಪೇಷಂಟ್ ಗಳನ್ನ ಟ್ರೀಟ್ ಮಾಡ್ಬೇಕಾದ್ರೆ. ಸೊ ಅವಾಗ ಏನಾಗುತ್ತೆ, ನೀವು ಇಲ್ಲ ಒಂದು ಅಪಾಯಿಂಟ್ಮೆಂಟ್ಸ್ ನ ಸ್ವಲ್ಪ ಸ್ಲೋ ಆಗಿ ಕೊಡೋದು ಅಥವಾ ಏನಾದ್ರೂ ಡಿಲೇ ಮಾಡೋದು ಮಾಡ್ಕೋಬಹುದು ಸರ್. ಯಾಕಂದ್ರೆ ಮನಸ್ಥಿತಿನೇ ಮುಖ್ಯ ಪೇಷಂಟ್ಸ್ ನ ಟ್ರೀಟ್ ಮಾಡ್ಬೇಕಂದ್ರೆ. ಅದು ಸರಿ ಇಲ್ಲ ಅಂದ್ರೆ
ಟ್ರೀಟ್ಮೆಂಟ್ ಮಾಡೋದು ಅವಾಯ್ಡ್ ಮಾಡ್ಬೋದು ಅಂತ ನಾನ್ ಹೇಳ್ತೀನಿ ಸರ್. ಓಕೆ ಗ್ರೇಟ್. ಮೇಡಮ್, ಆಮೇಲೆ ನೀವು ನೀಟ್ ಎಕ್ಸಾಮ್ ಮತ್ತೆ CET ಅಂತ ಹೇಳಿದ್ರಲ್ವಾ, ಅದು ಅದ್ರ ಎರಡದು ಯಾವ ತರ ಇದಿರುತ್ತೆ ಮೇಡಮ್ ರೆಸ್ಪಾನ್ಸಿಬಲ್? ಅಂದ್ರೆ CET ಎಕ್ಸಾಮ್ ಅದು ನಮ್ದು ಸ್ಟೇಟ್ ಗವರ್ಮೆಂಟ್ ನಡೆಸೋದು ಸರ್ CET ಎಕ್ಸಾಮ್. ಸೊ ಆ ಎಕ್ಸಾಮ್ ಅಲ್ಲಿ ನಿಮಗೆ 50% ಬೋರ್ಡ್ ಮಾರ್ಕ್ಸ್ ನ ತಗೋತಾರೆ. ಬೋರ್ಡ್ ಮಾರ್ಕ್ಸ್ ಅಂದ್ರೆ ನೀವು 11th ಮತ್ತೆ 12th ಇಂದ ಅಂದ್ರೆ ಪರ್ಟಿಕ್ಯುಲರ್ಲಿ 12th ಎಕ್ಸಾಮ್ ಅಲ್ಲಿ ಎಷ್ಟು ನಿಮಗೆ PCMB ಮತ್ತೆ ಇಂಗ್ಲಿಷ್ ಕನ್ನಡ ಅಥವಾ ನೀವ್ ಯಾವ ಸಬ್ಜೆಕ್ಟ್ ಚಾಯ್ಸ್ ತಗೊಂಡಿರ್ತೀರಾ ಅದಷ್ಟ್ರದ್ದು ಇನ್ ಅಕ್ರಿಡೇಷನ್ ಅಂದ್ರೆ ಟೋಟಲ್ ಇಂದ 50% ಮಾರ್ಕ್ಸ್ ತಗೊಂಡ್ಬಿಟ್ಟು ಇನ್ 50% ನೀವು MCQs ಗಳನ್ನ ಟಿಕ್ ಹಾಕ್ಬೇಕಾಗತ್ತೆ. ಸೊ ಆ ಒಂದ್ ಮಾರ್ಕ್ಸ್ ನ ತಗೊಂಡು ಕಂಬೈನ್ಡ್ ಆಗಿ ನಿಮ್ಗೆ ರ್ಯಾಂಕಿಂಗ್ ನ CET ಕೊಟ್ರೆ, ನೀಟ್ ಅಲ್ಲಿ ನಿಮ್ದು ಬೋರ್ಡ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡೋದೇ ಇಲ್ಲ ಸರ್. ಅದ್ರಲ್ಲಿ ಬರೀ ಪ್ಯೂರ್ MCQs ನೀವೇನು ಅಟೆಂಡ್ ಮಾಡ್ತೀರಾ ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಷ್ಟೇ ನೀಟ್. ಸೊ ನೀವು ನೀಟಿಗೆ ಪ್ರಿಪೇರ್ ಆಗ್ಬೇಕಂದ್ರೆ ಜಾಸ್ತಿ ಸ್ವಲ್ಪ MCQs ಅಂದ್ರೆ ಈಗ ಒಂದೇ ವಿಚಾರನೇ ಇರುತ್ತೆ, ಆದ್ರೆ ಅದನ್ನ ನಾವು ಡೀಟೇಲ್ ಆಗಿ ತಿಳ್ಕೊಳೋ ಬದಲು ಅದನ್ನ ಯಾವ್ದ್ ಸರಿ ಅಂತ ತಿಳ್ಕೊಬೇಕಷ್ಟೇ ಸರ್. ಸೊ ಆ ತರ ಒಂದು ಆಸ್ಪೆಕ್ಟ್ ಅಲ್ಲಿ ಹೋದ್ರೆ ನಿಮ್ಗೆ ನೀಟ್ ಎಕ್ಸಾಮ್ ಆಗತ್ತೆ. ಓಕೆ. ನನ್ ಕಡೆಯಿಂದ ಒಂದು ಲಾಸ್ಟ್ ಕ್ವಶನ್ ಮೇಡಮ್. ಹಾ ಸರ್ ಕೇಳಿ. ಯಾಕಂದ್ರೆ ಇವಾಗ ಅವರು CET ಗೆ ಅಪ್ಲೈ ಮಾಡ್ತಾರೆ ಅಂದ್ರೆ ಸಮ್ ಆಫ್ ದ ಪರ್ಸೆಂಟೇಜ್ ತಗೊಂಡಿರ್ಬೇಕು ಅವರು PUC ನಲ್ಲಿ. ಹೌದು ಇಲ್ಲ ಹೌದು. ಜಸ್ಟ್ ಪಾಸ್ ಆಗಿರೋ ಮಕ್ಕಳು ಕೂಡ ಜಸ್ಟ್ ಪಾಸ್ ಆಗಿರೋ ಅಂದ್ರೆ ಜಸ್ಟ್ ಪಾಸ್ ಆದ್ರೂ ಆಗಿರ್ಬೇಕು ಸರ್. ಅಂದ್ರೆ ಅವ್ರ ಮಿನಿಮಮ್ ಮಾರ್ಕ್ಸ್ ಆದ್ರೂ ಸ್ಕೋರ್ ಮಾಡಿದ್ದು ಅಪ್ಲೈ ಮಾಡ್ಬೋದು, ತೊಂದ್ರೆ ಇಲ್ಲ. ಅವ್ರ ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾರೆ ಅದ್ರದ್ದು 50% ಕನ್ಸಿಡರ್ ಮಾಡ್ತಾರೆ. ಓಕೆ ಗ್ರೇಟ್. ಸೊ ಮ್ಯಾಮ್ ಸಂಜು ಗೌಡ ಅಂದ್ರೆ ಪ್ಲೀಸ್ ನೀವು ಅನ್ಮ್ಯೂಟ್ ಮಾಡಿ ಕ್ವೆಶ್ಚನ್ ಹೇಳ್ಬಹುದು ಸಂಜು. ಇಲ್ಲ ಇಫ್ ಯು ಡೋಂಟ್ ವಾಂಟ್. ಎಸ್ ಮ್ಯಾಮ್ ನೀಟ್ ಎಕ್ಸಾಮ್ಗೆ ಸಪ್ರೇಟ್ ಟೆಕ್ಸ್ಟ್ ಬುಕ್ಸ್ ಕೊಡ್ತಾರಾ ಮ್ಯಾಮ್ ಮೆಡಿಕಲ್ಗೆ ಹೋದ್ರೆ? ಅಂದ್ರೆ ನೀಟ್ ಪ್ರಿಪೇರ್ ಆಗಕ್ಕೆ ಅಂತಾನೆ ತುಂಬಾನೇ ಟೆಕ್ಸ್ಟ್ ಬುಕ್ ಗಳಿದೆ. ಬಟ್ ಸೆಂಟ್ರಲ್ ಗವರ್ಮೆಂಟ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ಅವ್ರು ಹೇಳೋದು ನಿಮ್ಗೆ ಏನು 11th 12th ಟೆಕ್ಸ್ಟ್ ಬುಕ್ಸ್ ಇದೆ ಅಲ್ವಾ, ನಾ ಟೆಕ್ಸ್ಟ್ ಬುಕ್ ಇಂದಾನೆ 95% ಆಫ್ ಕ್ವಶನ್ಸ್ ಬರುತ್ತೆ. ಬಟ್ ಏನಂತ ಅಂದ್ರೆ ನಿಮ್ಗೆ ಕೋಚಿಂಗ್ ಸೆಂಟರ್ಸ್ ಅಥವಾ ಬುಕ್ಸ್ ಎಲ್ಲ ಏನಂದ್ರೆ ನಿಮ್ಗೆ ಈ ತರ ಕ್ವಶನ್ಸ್ ನ ತುಂಬಾ ಕ್ವಶನ್ಸ್ ಕೊಟ್ಟು ನಿಮ್ಗೆ ಹೇಗೆ ಒಂದ್ ಎಕ್ಸಾಮ್ಗೆ ರೆಡಿ ಆಗ್ಬೇಕು ಅನ್ನೋ ಒಂದು ಮೆಥಡ್ ಅನ್ನ ಕಳಿಸ್ತಾರೆ. ಬಟ್ ಆಸ್ ಸಚ್ ನಿಮ್ಗೆ ಬುಕ್ಸ್ ಅಂದ್ರೆ NCERT ಟೆಕ್ಸ್ಟ್ ಬುಕ್. NCERT ಅಂತಂದ್ರೆ ನಿಮ್ದು ಸೆಂಟ್ರಲ್ ಬೋರ್ಡ್ ಇಂದ ಏನ್ ಟೆಕ್ಸ್ಟ್ ಬುಕ್ ಬರುತ್ತೆ ಆ ಟೆಕ್ಸ್ಟ್ ಬುಕ್ ಬೇಸಿಸ್ ಮೇಲೆ ನೀವು ನೀಟಿಗೆ ರೆಡಿ ಆಗ್ಬೇಕು ಅಂತ ರೂಲ್ಸ್ ಇರೋದು. ಬಟ್ ತುಂಬಾನೇ MTG ಅವ್ರ ಬುಕ್ಸ್ ಇದೆ, ಸೊ ಇನ್ನು ಅರಿಹಂತ್ ಪಬ್ಲಿಕೇಶನ್ಸ್ ಬುಕ್ಸ್ ಇದೆ. ಸೊ ಈ ತರ ಡಿಫ್ರೆಂಟ್ ಬುಕ್ಸ್ ಅವರು ನಿಮ್ಗೆ ಮೋರ್ ಅಂಡ್ ಮೋರ್ MCQs ಗಳನ್ನ ಕೊಟ್ಟು ಒಂದೇ ಚಾಪ್ಟರ್ ಇಂದ ಈ ತರ ಎಷ್ಟು ಅಪ್ರೋಚ್ ಅಲ್ಲಿ MCQs ಬರ್ಬಹುದು ಅಂತ ನಿಮ್ಗೆ ಕೊಟ್ಟು ರೆಡಿ ಮಾಡೋಕ್ಕೋಸ್ಕರ ಡಿಫ್ರೆಂಟ್ ಬುಕ್ಸ್ ಇದೆ ಅಷ್ಟೇ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸಂಜು ಫಾರ್ ದ ಕ್ವೆಶ್ಚನ್. ಬೇರೆ ಏದಾದ್ರು ಕ್ವೆಶ್ಚನ್ಸ್ ಇದೆ ಅಂದ್ರೆ ಹೇಳ್ಬಹುದು, ಇಲ್ಲ ಅಂದ್ರೆ ವಿ ಕ್ಯಾನ್ ಕ್ಲೋಸ್ ದ ಸೆಷನ್. ಯು ಕ್ಯಾನ್ ಹ್ಯಾಂಡ್ ರೈಸ್ ಮಾಡಿ ನೀವು ಹೇಳ್ಬಹುದು ಕ್ವೆಶ್ಚನ್ಸ್ ಇದೆ ಅಂದ್ರೆ. Okay, Vinuta ma'am is asking question. Ma'am, would you want to unmute and ask the question? Okay, our question ಏನಂದ್ರೆ CBSE ICSE ಸ್ಕೂಲ್ ಸ್ಟೂಡೆಂಟ್ಸ್ ಈಸಿಯಾಗಿ ಕ್ಲಿಯರ್ ಮಾಡ್ತಾರೆ ಅಂದ್ರೆ ನಿಜಾನಾ? ಇಲ್ಲ ಸರ್, ಬೇಸಿಕಲಿ ನಾನೇ ಕೂಡ ಸ್ಟೇಟ್ ಸಿಲೆಬಸ್ ಸ್ಟೂಡೆಂಟೇ. ಸೊ ನಾನ್ ಈ ಪ್ರಶ್ನೆನ ಒಪ್ಪಲ್ಲ. ಬಿಕಾಸ್ ಲೈಕ್ CBSE ICSE ಅದೇನಾಗತ್ತೆ ಅಂತಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಇದು ವೇ ಆಫ್ ಅಪ್ರೋಚ್ MCQs ಎಲ್ಲ ಮಾಡಿ ಗೊತ್ತಿರತ್ತೆ ಅಂತ ಒಂದ್ ಥಾಟ್ ನೋಷನ್ ಇದೆ. ಬಟ್ ಏನಾಗತ್ತೆ ನಿಮ್ಗೆ ನೀಟ್ ಎಕ್ಸಾಮ್ ನಡೆಯೋದು ಇಸ್ ಬೇಸ್ಡ್ ಆನ್ ಟೆಕ್ಸ್ಟ್ ಬುಕ್ ಏನಿದೆ ಅಲ್ಲ, ಅದನ್ನ ಸ್ಟೇಟ್ ಮಕ್ಳಾರು ಆಗ್ಲಿ CBSE ಯಾರು ICSE ಆಗ ಅದೇ ಟೆಕ್ಸ್ಟ್ ಬುಕ್ ಫಾಲೋ ಮಾಡ್ಬೇಕು 11th and 12th ಗೆ. ಸೊ ಅಲ್ಲಿ ಏನು ಡಿಫ್ರೆನ್ಸ್ ಅಂತ ಆಗಲ್ಲ. ಬಟ್ CBSE and ICSE ಅವ್ರಿಗೆ ಮುಂಚೆನೆ MCQs ಗಳು ಮಾಡಿ ಗೊತ್ತಿರೋದ್ರಿಂದ ಅದೊಂದ್ ಸ್ವಲ್ಪ ಈಸಿ ಅಂತ ಹೇಳ್ತಾರೆ ಹೊರತು ಇಟ್ ಆಲ್ ಡಿಪೆಂಡ್ಸ್ ಆನ್ ಎಫರ್ಟ್ಸ್ ಮತ್ತೆ ನೀವ್ ಹೇಗ್ ಅಪ್ರೋಚ್ ಮಾಡ್ತೀರಾ ಅಂತ ಅಷ್ಟೇ. ನಿಮ್ ಪ್ರಿಪರೇಷನ್ ಡೇ 1 ಇಂದ ಇದ್ರೆ ನಿಮ್ಗೆ ನೀಟ್ ಏನು ಟಫ್ ಆಗಲ್ಲ. ಸೊ ಗುಡ್ ಮೆಂಟರಿಂಗ್ ಇರ್ಬೇಕು, ಜೊತೆಗೆ ನಿಮ್ದು ಗುಡ್ ವೇ ಆಫ್ ಅಪ್ರೋಚ್ ಇರ್ಬೇಕು ಟುವರ್ಡ್ಸ್ ಎಕ್ಸಾಮಿನೇಷನ್, ಮತ್ತೆ ಕಾನ್ಸ್ಟೆಂಟ್ ಮೈಂಡ್ ಸೆಟ್ ಇರ್ಬೇಕು ನಾನು ಇದನ್ನ ಅಚೀವ್ ಮಾಡ್ತೀನಿ ಅಂತ. ಸೊ ಅದಿದ್ದಾಗ ಮತ್ ಜೊತೆಗೆ ಸಬ್ಜೆಕ್ಟ್ ನ ಡೆಪ್ತ್ ಅಲ್ಲಿ ಅರ್ಥ ಮಾಡ್ಕೊಳೋದು ಇಂಪಾರ್ಟೆಂಟ್. ನೀವು CBSE ಯಾರು ಆಗ್ಲಿ ICSE ಯಾರು ಆಗ್ಲಿ ಅಥವಾ ಸ್ಟೇಟ್ ಆದ್ರೂ ಆಗ್ಲಿ, ನೀವು ಸಬ್ಜೆಕ್ಟ್ ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಯು ಕ್ಯಾನ್ ಟಿಕ್ ದ ಕ್ವೆಶ್ಚನ್ ಆನ್ಸರ್ಸ್ ಅಂಡ್ ಯು ಕ್ಯಾನ್ ಗೆಟ್ ಅ ವೆರಿ ಗುಡ್ ರ್ಯಾಂಕಿಂಗ್ ಅಂತ ನನ್ನ ಅಭಿಪ್ರಾಯ. Great.
ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಒನ್ ಕ್ವೆಶ್ಚನ್ ವಿಚ್ ಬಿಕಾಸ್ ನಾನು ಮಕ್ಕಳ ಕಡೆ ನಾವು ಮಾತಾಡ್ತೀನಿ, ಲೈಕ್ ಅವರು 8th 9th 10th ಕಡೆಯಿಂದ ಮೆನಿ ಸ್ಟೂಡೆಂಟ್ಸ್ ಅವರು ನಾವು ಡಾಕ್ಟರ್ ಆಗಿರ್ಬೇಕು, ಇಲ್ಲ ನರ್ಸ್ ಆಗಿರ್ಬೇಕು, ಇಲ್ಲ ಇದ್ರಲ್ಲಿ ಹೋಗ್ಬೇಕು ಅಂದ್ರೆ ಇರ್ತಾರೆ. ಬಟ್ ಸಮ್ವೇರ್ ಡೌನ್ ದ ಲೈನ್ ಅದು ಮೆಟೀರಿಯಲೈಸ್ ಆಗಿ ಆಗಲ್ಲ. ಸೊ ಎಲ್ಲಿನಿಂದ ಲೈಕ್ ಈ ಡ್ರೀಮ್, ಆಸ್ ಯು ಮೆನ್ಷನ್, ಆ ಡ್ರೀಮ್ ನೋಡಿ ಆ ಗೋಲ್ ಸೆಟ್ ಮಾಡಿ ನಾವು ಹೋಗ್ಬೇಕು. ಸೊ ಯಾವ ಟೈಮ್ ನಿಂದ ಅದು how was your journey or what tips you will give to ಇದು ಸೀರಿಯಸ್ ಆಗಿ ನಾವು ಇದಕ್ಕೋಸ್ಕರ ಹೋಗ್ಬೇಕು ಅಂದ್ರೆ what are the things that I should focus on ನಮ್ ಎಜುಕೇಶನ್ ಅಲ್ಲಿ 9th 10th 11th 12th ಅಲ್ಲಿ? Yes, sir. So like actually ಈಗ ಪ್ರೆಸೆಂಟ್ 10th ಮಕ್ಳಿದ್ದಾರೆ, ದಿಸ್ ಇಸ್ ಅ ರೈಟ್ ಟೈಮ್ ದಟ್ ಅವ್ರ ಒಂದ್ ಡ್ರೀಮ್ ನ ಅವ್ರು ಸೆಟ್ ಮಾಡ್ಕೊಳಕ್ಕೆ ಇದೊಂದು ರೈಟ್ ಟೈಮ್. ಅಂದ್ರೆ ನಾನು ಈ ಒಂದ್ ಪರ್ಟಿಕ್ಯುಲರ್ ಫೀಲ್ಡ್ ಗೆ ನಾನು ಹೋಗ್ಬೇಕು ಅಂತ. ಬಟ್ ಈ ಟೈಮಲ್ಲಿ ಅವ್ರಿಗೆ ಏನೋ ಡ್ರೀಮ್ಸ್ ಶೋರ್ ಇರಲ್ಲ, ದಟ್ ನಾನು ಡಾಕ್ಟರ್ ಇದೇನಾ ಅಂತ. ಶೋರ್ ಇದ್ರೆ ಇಟ್ಸ್ ಫೈನ್, ಬಟ್ ನನ್ ಮ್ಯಾಟರ್ ಅಲ್ಲಿ ನಾನು ಅಷ್ಟು ಶೋರ್ ಇರ್ಲಿಲ್ಲ. ಬಟ್ ಐ ಯೂಸ್ ಟು ನೋ ದಟ್ ನಂಗೆ ಸೈನ್ಸ್ ಅಲ್ಲಿ ಸ್ವಲ್ಪ ಸ್ಟ್ರೆಂತ್ ಇದೆ ಅಂತ ಗೊತ್ತಿತ್ತು ಅಷ್ಟೇ. ಸೊ ಈ ಟೈಮ್ ಅವ್ರಿಗೆ ಒಂದು ರೈಟ್ ಟೈಮ್ ದಟ್ ಅವ್ರಿಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನಾನು ಹೋದ್ರೆ, ಅಂದ್ರೆ ಕಾಮರ್ಸ್ ಸೈನ್ಸ್ ಇದನ್ನ ಡಿಸೈಡ್ ಮಾಡಕ್ಕೆ ಒಂದು ರೈಟ್ ಟೈಮ್ ಅಂತ ನಾನು ಹೇಳ್ತೀನಿ. ಜೊತೆಗೆ ನೀವು PU ಓದುವಾಗ ಆಕ್ಚುಲಿ ನಿಮ್ಮ ಡ್ರೀಮ್ಸ್ ಗೆ ಒಂದು ಕರೆಕ್ಟ್ ಶೇಪ್ ಬರುತ್ತೆ. ಬಿಕಾಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆದರ್ ಅದು ಆ ಫೀಲ್ಡ್ ನಿಮ್ಗೆ ಸ್ಟ್ರೆಂತ್ ವೀಕ್ನೆಸ್ ಅಂತ ನಿಮ್ಗೆ ಗೊತ್ತಾಗೋದ್ರಿಂದ ನೀವು ಅವಾಗ PU ಅಲ್ಲಿ ಒಂದು ಡೆಫಿನೆಟ್ ಡಿಸಿಷನ್ಗೆ ಬರ್ಬೋದು ದಟ್ ನಾನು ಇದೇ ಫೀಲ್ಡ್ಗೆ ಹೋಗ್ಬೇಕಂತ. ಬಟ್ ಮೋರ್ ಓವರ್ ಈಗ ಜಸ್ಟ್ ಬಿಕಾಸ್ ನಿಮ್ಗೆ PU ಅಲ್ಲಿ ಒಂದು ಇಂಟ್ರೆಸ್ಟ್ ಇದೆ, ಅಥವಾ ಅಂದ್ರೆ ಬಯಾಲಜಿ ಇಂಟ್ರೆಸ್ಟ್ ಇದೆ ಅಂದ ತಕ್ಷಣ, ಅಥವಾ ನಿಮ್ಗೆ ಡೆಂಟಿಸ್ಟ್ ಆಗೋಷ್ಟು ರ್ಯಾಂಕಿಂಗ್ ಬರ್ಲಿಲ್ಲ ಅಂತ ಅನ್ಕೊಳ್ಳಿ. ಸೊ ಆ ಟೈಮಲ್ಲಿ ಡೆಂಟಲ್ ಇದು ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ ಅಂತೆಲ್ಲ ಕೋರ್ಸಸ್ ಇರುತ್ತೆ. ಸೊ ಸ್ಟಿಲ್ ಯು ಕ್ಯಾನ್ ಬಿ ಇನ್ ದ ಫೀಲ್ಡ್ ಆಫ್ ಬಯಾಲಜಿ. ಬಟ್ ನಿಮ್ಗೆ ಡಾಕ್ಟರ್ ಅಂತ ಆಗದೆ ಇದ್ರೂನು ಈ ನರ್ಸಿಂಗ್ ಅಥವಾ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಈ ತರ ಫೀಲ್ಡ್ ಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಲೈಕ್ ಅಂದ್ರೆ ಅಬ್ರಾಡ್ ಅಲ್ಲಿ ಕೂಡ ಅಂಡ್ ಇಂಡಿಯಾದಲ್ಲಿ ಕೂಡ. ಬಿಕಾಸ್ ಇಟ್ಸ್ ದೆಮ್ ಹೂ ವಿಲ್ ಬಿ ವಿತ್ ದ ಪೇಷಂಟ್ಸ್ ಮೆನಿ ಅ ಟೈಮ್ಸ್. ಲೈಕ್ ನಾವ್ ಡಾಕ್ಟರ್ಸ್ ಕೂಡ ಜಸ್ಟ್ ನಾವ್ ಡಯಾಗ್ನೋಸಿಸ್ ಒಂದ್ ಬರ್ಬಿಟ್ಟು ಟ್ರೀಟ್ಮೆಂಟ್ ಪ್ಲಾನ್ ಅಂತ ಹೇಳ್ಬಿಟ್ಟು ಒಂದು ಟ್ರೀಟ್ಮೆಂಟ್ ಈ ಪೇಷಂಟ್ ಇಷ್ಟು ಮಾಡಿ ಅಂತ ಹೇಳ್ತೀವಿ. ಬಟ್ ಇಟ್ಸ್ ನರ್ಸಸ್ ಮತ್ತೆ ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ ಅವರು ದೇ ಬಿಕಮ್ ಅನ್ ಇನ್ಸೆಪರೇಬಲ್ ಪಾರ್ಟ್ ಆಫ್ ದಿ ಹಾಸ್ಪಿಟಲ್ಸ್. ಸೊ ಅವ್ರು ಇಲ್ಲ ಅಂತ ಅಂದ್ರೆ ಒಂದು ಹಾಸ್ಪಿಟಲ್ ರನ್ ಆಗೋದೇ ಕಷ್ಟ ಇದೆ. ಸೊ ಈ ತರ ಡಿಫ್ರೆಂಟ್ ಕೆರಿಯರ್ ಆಪರ್ಚುನಿಟೀಸ್ ನ ನೀವು ಹುಡುಕ್ಬೇಕಾಗತ್ತೆ. ಇಟ್ಸ್ ನಾಟ್ ಓನ್ಲಿ ಮೆಡಿಕಲ್, ಇಟ್ಸ್ ನಾಟ್ ಓನ್ಲಿ ಡೆಂಟಲ್. ಸೊ ಈ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಕೋರ್ಸಸ್ ಇರ್ಬೋದು, ಅಥವಾ BSc ಇನ್ ಪ್ಯೂರ್ ಸೈನ್ಸ್ ಅಲ್ಲಿ ಮಾಡ್ಕೊಂಡ್ರೆ ನೀವು BSc ಅನಾಟಮಿ, ಅಂದ್ರೆ ನಮ್ಗೆ ಅನಾಟಮಿ ಲೆಕ್ಚರರ್ಸ್ ಎಲ್ಲ ಬರ್ತಾ ಇದ್ದವರು BSc ಅನಾಟಮಿ ಅಂತ ಮಾಡಿದ್ರು. ಸೊ ಅಲ್ಲಿ ನೀವು ಬರೀ ಅನಾಟಮಿ ಓದ್ತೀರಾ, ಬಟ್ ಯು ವಿಲ್ ಬಿ ಏಬಲ್ ಟು ಟೀಚ್ ಸ್ಟೂಡೆಂಟ್ಸ್. ಸೊ ನಿಮಗೆ ನಂಗೆ ಟೀಚರ್ ಆಗ್ಬೇಕಂತ ಇಷ್ಟ ಇದೆ, ಜೊತೆಗೆ ನಾನು ಮೆಡಿಕಲ್ ಫೀಲ್ಡ್ ಗೆ ಹೋಗ್ಬೇಕು ಅನ್ನೋ ತರ ಆಸೆ ಇರೋರು BSc ಲ್ಯಾಬೊರೇಟರಿ ಟೆಕ್ನಿಷಿಯನ್ ಕೋರ್ಸ್, ಅಥವಾ BSc ಅನಾಟಮಿ, BSc ಫಿಸಿಯಾಲಜಿ, ಈ ತರ ಸಪ್ರೇಟ್ ಒಂದೇ ಸಬ್ಜೆಕ್ಟ್ಸ್ ಗೆ ಕೂಡ ಆಪ್ಷನ್ಸ್ ಓಪನ್ ಇರುತ್ತೆ. ಸೊ ನೀವು ಈ ತರ ಡಿಫ್ರೆಂಟ್ ಕೆರಿಯರ್ ಆಪ್ಷನ್ಸ್ ನ ಥಿಂಕ್ ಮಾಡೋದ್ರಿಂದ ಯು ಕ್ಯಾನ್ ಸ್ಟಿಲ್ ಬಿ ಇನ್ ಅಸೋಸಿಯೇಷನ್ ವಿತ್ ಬಯಾಲಜಿ ಅಥವಾ ಸೈನ್ಸ್. ಬಟ್ ಜೊತೆಗೆ ನೀವು ನಿಮ್ ಡಾಕ್ಟರ್ ಅಂದ್ರೆ ಡಾಕ್ಟರೇ ಆಗ್ಬೇಕಂತಿಲ್ಲ, ನೀವು ಟೀಚರ್ಸ್ ಕೂಡ ಆಗ್ಬಹುದು. ಸೊ ಈ ತರ ಡಿಫ್ರೆಂಟ್ ಆಪರ್ಚುನಿಟಿ ಇದೆ ಸರ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಲಾಸ್ಟ್ ಆಗಿ ಸಂಜು ಗೌಡ, ನೀವು ಹ್ಯಾಂಡ್ ರೈಸ್ ಮಾಡ್ತೀರಾ? ಏದಾದ್ರು ಕ್ವೆಶ್ಚನ್ ಇದೆ ಅಂದ್ರೆ ಹೇಳಿ, ಇಲ್ಲ ಅಂದ್ರೆ ವಿ ವಿಲ್ ಕ್ಲೋಸ್ ದ ಸೆಷನ್. ಮ್ಯಾಮ್, ನಾವು ಡಾಕ್ಟರ್ ಆಗ್ಬೇಕಂದ್ರೆ ಎಷ್ಟು ಮನಿ ಖರ್ಚಾಗ್ಬೋದು ಮ್ಯಾಮ್? ಇದು ಮನಿ ಅಂತಂದ್ರೆ ಬೇಸಿಕಲಿ ನಾನು ಇದು ಡೆಂಟಲ್ ಫೀಲ್ಡ್ ಅನ್ನ ತಗೊಂಡಿದ್ದು KEA, ಅಂದ್ರೆ ನಮ್ದು CT ಎಕ್ಸಾಮ್ ಏನ್ ಬರ್ದಿರ್ತೀವಲ್ಲ, ನಾನು ಅವಾಗ್ಲೇ ಹೇಳ್ದೆ ಒಂದು ಸ್ಟೇಟ್ ರ್ಯಾಂಕಿಂಗ್ ಅಂತ ಕೊಡ್ತಾರೆ. ನಿಮ್ ನೀಟ್ ರ್ಯಾಂಕಿಂಗ್ ಆದ್ಮೇಲೆ, ನೀಟ್ ನಂದು ಆಲ್ ಓವರ್ ಇಂಡಿಯಾ ರ್ಯಾಂಕ್ 80K ಇತ್ತು, ಬಟ್ ನಂದು ಸ್ಟೇಟ್ ರ್ಯಾಂಕಿಂಗ್ 2000 ಸಮಥಿಂಗ್ ಇತ್ತು. ಸೊ ನಿಮ್ಗೆ ಆ ತರ ಸ್ಟೇಟ್ ರ್ಯಾಂಕ್ ಕೊಟ್ಟಾಗ ಡಿಫ್ರೆಂಟ್ ಸೀಟ್ಸ್ ಓಪನ್ ಆಗುತ್ತೆ. ಸೀಟ್ ಅಂದ್ರೆ ಈಗ ಒಂದೇ ಕಾಲೇಜಲ್ಲಿ ಆ ಕಾಲೇಜಲ್ಲಿ ಡಿಫ್ರೆಂಟ್ ಸೀಟ್ಸ್ ಇರುತ್ತೆ. ಒಂದು ಗವರ್ಮೆಂಟ್ ಸೀಟ್ಸ್ ಅಂತ ಇರುತ್ತೆ, ಇನ್ನೊಂದು ಪ್ರೈವೇಟ್ ಸೀಟ್ಸ್ ಅಂತ ಇರುತ್ತೆ, ಇನ್ನೊಂದು ಮ್ಯಾನೇಜ್ಮೆಂಟ್ ಸೀಟ್ಸ್ ಅಂತ ಇರುತ್ತೆ. ಸೊ ಇದನ್ನೆಲ್ಲ ಕಾಲೇಜ್ನವ್ರೆ ಈಗ ನಮ್ದು ಬ್ಯಾಚ್ ಅಲ್ಲಿ 100 ಸ್ಟೂಡೆಂಟ್ಸ್ ನ ತಗೋಬಹುದು ಅಂತ ಇದ್ರೆ, ಅದರಲ್ಲಿ ಒಂದಿಷ್ಟು ಸೀಟ್ಸ್ ನ ಗವರ್ಮೆಂಟ್ ಗೆ ಅಂತ ಇಡ್ತಾರೆ, ಅದು ಇನ್ನೊಂದಿಷ್ಟು ಸೀಟ್ಸ್ ನ ಪ್ರೈವೇಟ್ ಸ್ಟೂಡೆಂಟ್ಸ್ ಅಂತ ಇಡ್ತಾರೆ, ಇನ್ನೊಂದಿಷ್ಟು ಸೀಟ್ಸ್ ನ ಅವರೇ ಮ್ಯಾನೇಜ್ಮೆಂಟ್ ಗೆ ಅಂತ ಇಟ್ಕೊಂಡಿರ್ತಾರೆ. ಸೊ ನಿಮ್ದು ಗವರ್ಮೆಂಟ್ ಅಂತಂದ್ರೆ ನಾನು ಪ್ರತಿ ವರ್ಷ ಖರ್ಚು ಮಾಡಿದ್ದು 72,000. ಅಂದ್ರೆ ಆಸ್ ಸಚ್ BDS ಗೆ ಓದ್ಲಿಕ್ಕೆ ಅಂತ ಪ್ರತಿ ವರ್ಷ ನನ್ಗೆ ಬಿದ್ದಿದ್ದು ಫೀಸ್ 72,000. ಅದು ಬೇಸಿಕಲಿ ನಾವು CET ಇಂದ ಸೀಟ್ ಬಂದ್ರೆ ಅಥವಾ ಗವರ್ಮೆಂಟ್ ಸೀಟ್ ನೀವು ತಗೊಂಡ್ರೆ ನಿಮ್ಗೆ ನಮ್ ಟೈಮ್ ಅಲ್ಲಿ ಬಿದ್ದಿದ್ದು 70,000. ಬಟ್ ಎವ್ರಿ ಇಯರ್ ಗವರ್ಮೆಂಟ್ 10,000 ಹೈಕ್ ಮಾಡ್ತಾರೆ. ಸೊ ನಮ್ದು ಜೂನಿಯರ್ಸ್ ಗೆ 80,000 ಆಗುತ್ತೆ, ಅವ್ರ ಜೂನಿಯರ್ಸ್ ಗೆ 90,000 ಆಗುತ್ತೆ. ಸೊ ನೀವು ಜಸ್ಟ್ ಪ್ಯೂರ್ ಗವರ್ಮೆಂಟ್ ಸೀಟ್ ಅಂತಾನೆ ತಗೊಳೋದಾದ್ರೆ ನನ್ ಟೈಮ್ ಅಲ್ಲಿ ಖರ್ಚಾಗಿದ್ದು 70,000. ಬಟ್ ಆಕ್ಚುಲಿ ಡಿಫ್ರೆಂಟ್ ಕಾಲೇಜಸ್ ಇರುತ್ತೆ. ನಾನು ಓದ್ತಾ ಇರೋದು ಶರಾವತಿ ಬಂದ್ಬಿಟ್ಟು ಪ್ರೈವೇಟ್ ಕಾಲೇಜ್. ಸೊ ಪ್ರೈವೇಟ್ ಕಾಲೇಜ್ ಅಲ್ಲಿ ಈ ತರ ಡಿಫ್ರೆಂಟ್ ಸೆಕ್ಟರ್ಸ್ ಅಂದ್ರೆ ಗವರ್ಮೆಂಟ್ ಸೀಟ್ಸ್ ಅಂತ ಇರೋದು, ಮ್ಯಾನೇಜ್ಮೆಂಟ್ ಸೀಟ್ಸ್ ಅಂತ ಇರೋದು, ಇದೆಲ್ಲ ಇರುತ್ತೆ. ಬಟ್ ಅದೇ ನೀವು ಪ್ಯೂರ್ ಗವರ್ಮೆಂಟ್ ಅಂದ್ರೆ ನಮ್ ಊರಲ್ಲೇ ನೀವು ಕೇಳಿದ್ರೆ ಇದು
ಸಿಮ್ಸ್ ಅಂತ ಇದೆ ಅಂದ್ರೆ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅದು ಇಟ್ ಇಸ್ ಪ್ಯೂರ್ಲಿ ಅ ಗವರ್ಮೆಂಟ್ ಕಾಲೇಜ್ ಅಂದ್ರೆ ಅದ್ರಲ್ಲಿರೋ ಎಲ್ಲಾ ಸೀಟ್ಸ್ ಗವರ್ಮೆಂಟ್ ಹುಡುಗರಿಗೆ ಅಂದ್ರೆ ನೀವು ಗವರ್ಮೆಂಟ್ ಸೀಟ್ ಇಂದ ಬಂದಿರೋ ಹುಡುಗರಿಗೆ ಅಂತಾನೆ ಕೊಡ್ತಾರೆ. ಸೊ ಅಲ್ಲೆಲ್ಲ ಇನ್ನು 60,000 ಹಂಗಿರತ್ತೆ. ಸೊ ಮಿನಿಮಮ್ ಫೀಸ್ ಅಂದ್ರೆ ನೀವು ಅಷ್ಟು ಫೀಸ್ ಅಂತ ಅನ್ಕೋಬಹುದು. ಬಟ್ ಪ್ರೈವೇಟ್ ಸೀಟ್ಸ್ ಅಂತ ನೀವು ಬರ್ತೀರಾ ಅಂತ ಆದ್ರೆ ಸಮ್ವೇರ್ 3 lakhs ಈ ತರ ಇರತ್ತೆ ಫೀಸ್. ಅಂದ್ರೆ ನಮ್ದೇ ಫ್ರೆಂಡ್ಸ್ ಪ್ರೈವೇಟ್ ಸೀಟ್ಸ್ ಅಂತ ತಗೊಂಡ್ರೆ 3 lakh ಇರತ್ತೆ. ಅದ ಮ್ಯಾನೇಜ್ಮೆಂಟ್ ಸೀಟ್ಸ್ ಅಂತ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಜಾಸ್ತಿ ಅಂದ್ರೆ 3 lakhs ಗಿನ್ನ ಜಾಸ್ತಿ ಒಂದ್ 7 lakh 8 lakh ಈ ತರ ಇರುತ್ತೆ. ಅದು ದಾಟ್ ಇಸ್ ಬಿ ಡಿಸೈಡೆಡ್ ಬೈ ಮ್ಯಾನೇಜ್ಮೆಂಟ್ ಅಂದ್ರೆ ಅದು ಮ್ಯಾನೇಜ್ಮೆಂಟ್ ನವ್ರು ಏನ್ ಫಿಕ್ಸ್ ಮಾಡ್ತಾರೆ ಅದಾಗತ್ತೆ. ಸೊ ಇದ್ರ ನಿಮ್ಗೆ ಅದಕ್ಕೆ ನೀವು ಆಸ್ ಗುಡ್ ಆಸ್ ರ್ಯಾಂಕಿಂಗ್ ಒಳ್ಳೊಳ್ಳೆ ರ್ಯಾಂಕಿಂಗ್ ಬಂದಷ್ಟು ನಿಮ್ಗೆ ಗವರ್ಮೆಂಟ್ ಸೀಟ್ ಅಲ್ಲೇನೆ ಸೀಟ್ ಆದ್ರೆ ಒಂದ್ ಮಿನಿಮಮ್ ಫೀಸ್ ಅಂತ ಅಷ್ಟು ಇರುತ್ತೆ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಇದು BDS ಕೋರ್ಸ್ ಅಂದ್ರೆ ಇಟ್ ಇಸ್ 4-year ಕೋರ್ಸ್ ರೈಟ್? ಹೌದು ಸರ್. So you can make ನೀವು ಮ್ಯಾಥಮೆಟಿಕ್ಸ್ ಮಾಡಬಹುದು. ಸೊ ಅಂಡ್ 70,000 70 into 4 ಆಗುತ್ತೆ ಅದು. ಓಕೆ, ಸೊ ಅಂಡ್ ಐ ಥಿಂಕ್ ಗವರ್ಮೆಂಟ್ ಸೀಟ್ಸ್ ಅಲ್ಲಿ ನೀವು ಸಿಕ್ಕದೆ ಅಂದ್ರೆ even if you are financially ಇದಾಗುತ್ತೆ ಅಂದ್ರೆ ಲೋನ್ಸ್ ಆಲ್ಸೋ ಸಿಕ್ಬಹುದು ಬಿಕಾಸ್ ಆಫ್ ಯುವರ್ ರ್ಯಾಂಕ್. ಸ್ಕಾಲರ್ಶಿಪ್ಸ್ ಇರುತ್ತೆ, ಲೋನ್ಸ್ ಇರುತ್ತೆ, ಸಿಕ್ಬಹುದು, ಲೋನ್ ಸಿಕ್ಬಹುದು, ಇದೆಲ್ಲ ಸಿಗತ್ತೆ. ಬಟ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಅಷ್ಟು ಮಾರ್ಕ್ಸ್ ಬರ್ಬೇಕು, ನೀವು ಗವರ್ಮೆಂಟ್ ಸೀಟ್ ಅಲ್ಲಿ ಹೋಗ್ಬೇಕು. ಅಂದ್ರೆ ಟಾಟಾ ಸ್ಕಾಲರ್ಶಿಪ್ಸ್ ಅಂತ ಎಲ್ಲ ಇರುತ್ತೆ ಸರ್. ಪ್ಯೂರ್ಲಿ ಬೇಸ್ಡ್ ಆನ್ ಅಂದ್ರೆ ನಮ್ದು ಮೆಡಿಕಲ್ ಫೀಲ್ಡ್ ಅವ್ರಿಗೆ ಎಲ್ಲ ಟಾಟಾ ಇನ್ಸ್ಟಿಟ್ಯೂಟ್ ಅವರು ಏನ್ ಮಾಡ್ತಾರೆ ಅಂದ್ರೆ ನಿಮ್ದು ಎವ್ರಿ ಇಯರ್ ನೀವ್ ಎಷ್ಟು ಮಾರ್ಕ್ಸ್ ತೆಗಿತಿದ್ದೀರಾ ಅನ್ನೋದ್ರ ಮೇಲ್ಗಡೆ ಅವ್ರ ಒಂದು ಪರ್ಸೆಂಟೇಜ್ ಫಿಕ್ಸ್ ಮಾಡಿ ನಿಮ್ಗೆ ಸ್ಕಾಲರ್ಶಿಪ್ಸ್ ಕೊಡ್ತಾರೆ. ಸೊ ಬಿಕಾಸ್ ನಾನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯೂನಿವರ್ಸಿಟಿ ಟಾಪರ್ ಇದ್ದಿದ್ರಿಂದ ನಂಗೆ 2 ವರ್ಷ ಕೂಡ ಅವರು 49,000 ಅಮೌಂಟ್ ಆಫ್ ಸ್ಕಾಲರ್ಶಿಪ್ ಅವರೇ ಕೊಟ್ರು. ಸೊ ನಾನು ನೆಟ್ 70,000 ಪೇ ಮಾಡಿ 49 ಅವರೇ ಕೊಟ್ಟಾಗ ಸೊ ಇನ್ ನೆಟ್ ಯು ಗೆಟ್ ಜಸ್ಟ್ 20,000 ಅಷ್ಟೇ ನೀವು ಪೇ ಮಾಡ್ಬೇಕಾಗಿ ಬರುತ್ತೆ. ಸೊ ನೀವ್ ಈ ತರ ಇನ್ನೂ ಡಿಫ್ರೆಂಟ್ ಸ್ಕಾಲರ್ಶಿಪ್ಸ್ ಓಪನ್ ಅಪ್ ಆಗಿರುತ್ತೆ. ದಟ್ ವಾಸ್ ಪ್ಯೂರ್ಲಿ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್. ಬಟ್ ಇನ್ನ ಬೇಸಿಕಲಿ ಡಿಫ್ರೆಂಟ್ ಸ್ಕಾಲರ್ಶಿಪ್ SSP ಅಂತ ಬರುತ್ತೆ, NSP ಅಂತ ಬರುತ್ತೆ. ಸೊ ಈ ತರ ಎಲ್ಲ ನೀವು ಸ್ಕಾಲರ್ಶಿಪ್ಸ್ ಆಪ್ಷನ್ ಓಪನ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಈ ಫೀಸ್ ಏನು ಬರ್ಡನ್ ಅಂತ ಅನ್ಸಲ್ಲ. ಸೊ ಯು ಕ್ಯಾನ್ ಕಮ್. Okay, thank you, ma'am. Great. Yes, thank you, Sanju, for that question. Now, I think we can close the meeting. If we don't have the question, Vinuta ma'am, Sanju, Tasina, thank you so much everyone for being here. 1 hour mele aitu. More than that, Prakriti ma'am, tumba thanks for being here with us for more than, I think you are just coming out of your clinic and take this time out. So thank you so much for being with us. So yeah, so we'll be closing this session now. From all our United Efforts family, we connected through Rashmi, who is in RV College, to you. Thanks to her also. So I was just messaging her right now. So thank you so much for doing this, and everyone who is here, thank you so much for spending their time. Thank So you, we'll be thank closing. you, sir. Yes, we'll be closing this session. Have a great evening and a weekend. Okay, thank you. Thank you, Anand. Prakriti ma'am, I would request you to be here for